नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः। ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ವೈಶಾಖ ಶುಕ್ಲ ಚತುರ್ದಶಿಯ ದಿನದಂದು ನರಸಿಂಹ ಜಯಂತಿ. ಈ ಶುಭ ಸಂದರ್ಭದಲ್ಲಿ ಆಯುರ್ವೇದಾಯತನಂ ಇಂದ ಪುರುಷ ಸಿಂಹಾಯುರ್ವೇದ ಎಂಬ ಶೀರ್ಷಿಕೆಯಿಂದ ನರಸಿಂಹನ ವೈಭವ, ದ ಗ್ಲೋರಿ ಅಂಡ್ ಗ್ರೇಟ್ನೆಸ್ ಆಫ್ ಶ್ರೀ ನರಸಿಂಹ ಇನ್ ಆಯುರ್ವೇದ ಎಂಬ ಈ ವಿಷಯವನ್ನು ಕುರಿತು ನಮ್ಮ ವೈದ್ಯರಾದ ತೇಜಸ್ ಭರದ್ವಾಜ್ ಆಚಾರ್ಯರು ಮಾತನಾಡಲಿದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಗಣಂಜಯೋ ಗಣಪತೆ ಹೇರಂಭೋ ಧರಣೀಧರಃ ಮಹಾಗಣಪತಿರ್ಲಕ್ಷಪ್ರದಃ ಕ್ಷಿಪ್ರಪ್ರಸಾದನಃ ಅಮೋಘಸಿದ್ಧೇರಮಿತೋ ಮಂತ್ರಶ್ಚಿಂತಾಮಣಿರ್ನಿಧಿಃ ಸುಮಂಗಲೋ ಬೀಜಮಾಶಾ ಪೂರಕೋ ವರದಃ ಶಿವಃ ಕಾಶ್ಯಪೋ ನಂದನೋ ವಾಚಾ ಸಿದ್ಧೋ ಢುಂಡಿವಿನಾಯಕಃ ಮೌದಕೈರೇಭಿರತ್ರೈಕಾವಿಂಶತ್ಯಾನಾಮಭಿಃ ಪುಮಾನ್ ಯಸ್ತೌತಿ ಮದ್ಗತಮನಾಮದಾರಾಧನ ತತ್ಪರಃ ಸ್ತುತೋ ನಾಮ್ನಾಂ ಸಹಸ್ರೇಣ ತೇನಾಹಂ ನಾತ್ರ ಸಂಶಯಃ. ನಮೋ ನಮಃ ಸುರವರ ಪೂಜಿತಾಂಘ್ರಯೇ ನಮೋ ನಮೋ ನಿರುಪಮ ಮಂಗಲಾತ್ಮನೇ ನಮೋ ನಮೋ ವಿಪುಲ ಪದೈಕ ಸಿದ್ಧಯೇ ನಮೋ ನಮಃ ಕರಿಕಲ ಭಾನನಾಯತೆ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ನಮಃ ಪುರುಷ ಸಿಂಹಾಯ ವಿಷ್ಣವೇ ವಿಶ್ವಕರ್ಮಣೇ ಸನಾತನಾಯ ಕೃಷ್ಣಾಯ ಭವಾಯ ವಿಭವಾಯ ಚ ಸುರಾಸುರ ಶಿರೋರತ್ನಕಾಂತಿ ವಿಸ್ಫುರಿತಾಂಘ್ರಯೇ ನಮಸ್ತ್ರಿಭುವನೇಶಾಯ ಹರಯೇ ಸಿಂಹರೂಪಿಣೇ. ಓಂ ಶ್ರೀ ನರಸಿಂಹಾಯ ನಮಃ. ಶ್ರೀ ಸಭಾಯ ನಮಃ. ಶ್ರೀ ಆಯುರ್ವೇದಾಯ ನಮಃ. ಇವತ್ತಿನ ದಿನ ನರಸಿಂಹ ಜಯಂತಿ ಪ್ರಯುಕ್ತ ಪ್ರದೋಷ ಕಾಲದಲ್ಲಿ ಅಸುರ ಸಂಧ್ಯಾ ವೇಳೆಯಲ್ಲಿ ಪುರುಷ ಸಿಂಹಾಯುರ್ವೇದ ಎಂಬ ಶೀರ್ಷಿಕೆಯಿಂದ ಇವತ್ತಿನ ದಿನ ನರಸಿಂಹ ಜಯಂತಿ ಪ್ರಯುಕ್ತ ನೃಸಿಂಹನ ವೈಭವವನ್ನು ಆಯುರ್ವೇದದಲ್ಲಿ ವೇದ ಇತಿಹಾಸ ಪುರಾಣಗಳಲ್ಲಿ ಇರುವಂತಹ ವಿಷಯದ ಬಗ್ಗೆ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡುತ್ತಿದ್ದೇವೆ. ಇದು ಸಾಕ್ಷಾತ್ ನೃಸಿಂಹಸ್ವಾಮಿಯ ಪರಿಪೂರ್ಣ ಕೃಪಾ ಕಟಾಕ್ಷವಿಂದಲೇ ನಾವು ಭಾವಿಸಿಕೊಂಡು ಇನ್ನೊಮ್ಮೆ ನೃಸಿಂಹನಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ನೆಕ್ಸ್ಟ್ ಸ್ಲೈಡ್. ನರಸಿಂಹ ಎಲ್ಲರಿಗೂ ಗೊತ್ತಿರಬೇಕಾಗಿರುವಂತಹ ತತ್ವ ಏನಪ್ಪಾ ಅಂದರೆ ನರಸಿಂಹ ತತ್ವ. ನರಸಿಂಹವೆಂಬುದು ದಶಾವತಾರಗಳಲ್ಲಿ ಒಂದು ಪ್ರಮುಖ ಅವತಾರ ಶ್ರೀ ಮಹಾವಿಷ್ಣುವೇರು. ಮತ್ಸ್ಯ ಕೂರ್ಮ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣ ಕಲ್ಕೀರ್ಜನಾರ್ದನಃ ಎಂಬಂತೆ ನರಸಿಂಹ ತತ್ವವು ಅಥವಾ ನರಸಿಂಹ ಅವತಾರವು ಮೂರನೇ ಅವತಾರ. ಮತ್ಸ್ಯ ಕೂರ್ಮ ವರಾಹಶ್ಚ ನಾರಸಿಂಹ ಅಂದರೆ ಮೂರನೇದು ವರಾಹ ಅವತಾರ ಆದ ಮೇಲೆ, ಹಿರಣ್ಯಾಕ್ಷನ ಸಂಹಾರ ಆದ ಮೇಲೆ ನಮಗೆ ಬರುವಂತಹ ಮೂರನೇ ಅವತಾರ. ತದನಂತರ ನರಸಿಂಹ ಅವತಾರವೆಂಬುದು ನಮಗೆ ಗೋಚಾರವಾಗುವಂಥದ್ದು ದಶಾವತಾರಗಳಲ್ಲಿ. ಈ ನರಸಿಂಹ ತತ್ವ ಏನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ, ನರಸಿಂಹ ತತ್ವದ ಬಗ್ಗೆ ಎಲ್ಲೆಲ್ಲಿ ನಮಗೆ ಪ್ರಮಾಣಗಳು ಇರುವಂಥದ್ದು ಎಂಬ ಪ್ರಶ್ನೆಗೆ ಮೊದಲನೇದಾಗಿ ವೇದವನ್ನು ನಾವು ಸ್ವೀಕಾರ ಮಾಡಿದರೆ ಋಗ್ವೇದದಲ್ಲಿ ಮನ್ಯು ಸೂಕ್ತ ಅಂತ ಒಂದು ವೇದ ಸೂಕ್ತವಿರುವಂಥದ್ದು. ಈ ಮನ್ಯು ಸೂಕ್ತವು ಸಾಕ್ಷಾತ್ ನೃಸಿಂಹನ ತತ್ವವನ್ನೇ ನಮಗೆ ತಿಳಿಸಿಕೊಡುವಂಥದ್ದು. ಅದಕ್ಕೆ ಮನ್ಯು ಅಂದರೆ ನರಸಿಂಹನಿಗೆ ಒಂದು ನಾಮವೂ ಹೌದು. ಮನ್ಯು ಅಂದರೆ ಸುಮನ್ಯು ಅಥವಾ ಮನ್ಯು, ನಮೋ ಮನ್ಯವೇ. ಮನ್ಯು ಅನ್ನೋದು ನರಸಿಂಹನಿಗೆ ಒಂದು ನಾಮವು. ಇದಕ್ಕೆ ಪ್ರಮಾಣವು ಭಾಗವತ ಪುರಾಣದಲ್ಲೇ ನಮಗೆ ಕಂಡುಬರುತ್ತದೆ.
ಇದು ವೇದದ ಒಂದು ಉಲ್ಲೇಖವಾದರೆ, ಇನ್ನು ಪುರಾಣಗಳಲ್ಲಿ ಬಂದರೆ ನಮಗೆ ಅತ್ಯಂತ ವಿಶೇಷವಾಗಿರುವಂತಹ ನರಸಿಂಹ ತತ್ವವನ್ನು ನಮಗೆ ಗೋಚಾರ ಮಾಡುವಂತಹ ಪುರಾಣವು ಶ್ರೀಮದ್ ಭಾಗವತ ಪುರಾಣವು. ಭಾಗವತ ಪುರಾಣವನ್ನು ಎಲ್ಲರಿಗೂ ಗೊತ್ತಿರುವ ರೀತಿ ಸಾಕ್ಷಾತ್ತು ವೇದವ್ಯಾಸರ ಸುಪುತ್ರನೂ ಆಗಿರುವಂತಹ ಪರಮ ಬ್ರಹ್ಮನಿಷ್ಣಾತನೂ ಆಗಿರುವಂತಹ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸಿರುವಂತದ್ದು. ಶುಕಾಚಾರ್ಯರ ಬಗ್ಗೆ ನಾವು ಒಮ್ಮೆ ಸ್ಮರಣೆ ಮಾಡುವಂತದ್ದು ಅತ್ಯಂತ ವಿಶೇಷವು. ಯಾಕೆ ಅಂದರೆ ಶುಕಾಚಾರ್ಯರು ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಂ ಪರಾಶರಂಚ ವ್ಯಾಸಂ ಶುಕಂ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಅಂತ ನಮ್ಮ ಗುರು ಪರಂಪರೆಯಲ್ಲಿ ಮೊದಲನೇದಾಗಿ ನಾರಾಯಣನಿಂದ ಪ್ರಾರಂಭಗೊಂಡು ಅಲ್ಲಿ ಶುಕಾಚಾರ್ಯವೆಂಬುದು ವೇದವ್ಯಾಸರ ತದನಂತರ ನಮಗೆ ಗುರುವಾಗಿ ಗೋಚರವಾಗುವಂಥದ್ದು ಶುಕಾಚಾರ್ಯರು. ಇಂತಹ ಶುಕಾಚಾರ್ಯರು ಈ ಭಾಗವತ ಪುರಾಣವನ್ನು ಪರೀಕ್ಷಿತ್ ಮಹಾರಾಜನಿಗೆ ಹೇಳಿರುವಂಥದ್ದು. ಪರೀಕ್ಷಿತ್ ಮಹಾರಾಜನು ಸಪ್ತಾಹದಲ್ಲಿ ಮರಣಗೊಳ್ಳುತ್ತಾನೆ ಅಂತ ಗೊತ್ತಾದ ಮೇಲೆ ಇನ್ನು ನನಗೆ ಬೇಕಾಗಿರುವಂಥದ್ದು ಏನೂ ಇಲ್ಲ, ನನಗೆ ನಾರಾಯಣನು ಮಾತ್ರನೇ ಬೇಕಾಗಿರುವಂಥದ್ದು ಅಂತ ಒಂದೇ ಒಂದು ಏಕಾಗ್ರತೆಯಿಂದ ಕುಳಿತುಕೊಂಡಿದ್ದಾನೆ. ಅಂತಹ ಏಕಾಗ್ರತೆಯಿಂದ ಶ್ರದ್ಧಾ ಭಕ್ತಿಯಿಂದ ಕುಳಿತುಕೊಂಡಿರುವಂತಹ ಪರೀಕ್ಷಿತ್ ಮಹಾರಾಜನಿಗೆ ನಿಷ್ಣಾತನಾಗಿರುವಂತಹ ಪರಮಹಂಸ ಪರಮ ಪೂಜ್ಯನಾಗಿರುವಂತಹ ಶುಕಾಚಾರ್ಯರು ನಾರಾಯಣ ತತ್ವವನ್ನು ಹೇಳುತ್ತಾರೆ. ಅಂದರೆ ಇಬ್ರು ಸರಿಸಾಟಿಯಾಗಿದ್ದಾರೆ. ಈ ಕಡೆ ನಾರಾಯಣನಿಗೆ ಅತ್ಯಂತ ವಿಶೇಷ ಪ್ರಾಶಸ್ತ್ಯವನ್ನು ಅತ್ಯಂತ ಭಕ್ತಿ ಉಳ್ಳವನಾಗಿರುವಂತಹ ಪರಮ ಹಂಸ ಪರಿವ್ರಾಜಕಾಚಾರ್ಯನಾಗಿರುವಂತಹ ಶುಕಾಚಾರ್ಯನು ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ನನಗೆ ನಾರಾಯಣನು ಬಿಟ್ಟು ಇನ್ನೇನೂ ಬೇಕಾಗಿಲ್ಲ ಅಂತ ಇರುವಂತಹ ಶಿಷ್ಯೋತ್ತಮನು ಪರೀಕ್ಷಿತ್ ಮಹಾರಾಜನು ಇದ್ದಾನೆ. ಇವಾಗ ಇವರಿಬ್ಬರಲ್ಲಿ ಆಗಿರುವಂತಹ ಅಹೋರಾತ್ರಿ ಸಂವಾದ, ಜ್ಞಾನ ವಿಜ್ಞಾನ ತರ್ಕವೇ ಈ ಭಾಗವತ ಮಹಾಪುರಾಣ. ಶುಕಾಚಾರ್ಯರ ಬಗ್ಗೆ ಒಮ್ಮೆ ನಾವು ಸ್ಮರಣೆ ಮಾಡಬೇಕು ಅಂದರೆ, ವೇದವ್ಯಾಸರು ಅವರೇ ಬ್ರಹ್ಮನಿಷ್ಣಾತರು. ಆತ್ಮ ವೈ ಪುತ್ರನಾಮಾಸಿ ಅಂತ ಒಂದು ವೇದ ಮಂತ್ರವೂ ಇದೆ. ಅಂದ್ರೆ ತಂದೆಗೆ ಮತ್ತೆ ಪುತ್ರನಿಗೆ ಅಭೇದವು, ಅವರಿಬ್ಬರಿಗೂ ಯಾವುದೇ ರೀತಿ ವ್ಯತ್ಯಾಸವೂ ಇಲ್ಲ ಅಂತ ಈ ಮಂತ್ರದ ಒಂದು ಸೂಕ್ತಿಯ ಅರ್ಥ. ಈಗ ವೇದವ್ಯಾಸರೇ ಬ್ರಹ್ಮನಿಷ್ಣಾತರಾಗಿದ್ದರೆ, ಶುಕಾಚಾರ್ಯನು ವೇದವ್ಯಾಸರನ್ನು ಮೀರಿರುವಂತಹ ಬ್ರಹ್ಮನಿಷ್ಣಾತನು. ಇದಕ್ಕೆ ಒಂದು ಪೌರಾಣಿಕ ವೃತ್ತಾಂತ ಕಥಾವೂ ಇರುವಂತದ್ದು. ಒಮ್ಮೆ ಗೋಪಿಕಾ ಸ್ತ್ರೀಯರೆಲ್ಲರೂ ಸ್ನಾನ ಮಾಡುತ್ತಿದ್ದಾರೆ. ಆಗ ವೇದವ್ಯಾಸ ಮಹರ್ಷಿಗಳು ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ಗೋಪಿಕಾ ಸ್ತ್ರೀಯರು ತಮ್ಮ ವಸ್ತ್ರವನ್ನೆಲ್ಲನೂ ಮತ್ತೆ ಧಾರಣೆ ಮಾಡಿ ತದನಂತರ ವೇದವ್ಯಾಸರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ತದನಂತರ ಮತ್ತೆ ಸ್ನಾನ ಮಾಡಲು ಆರಂಭಿಸುತ್ತಾರೆ. ಸ್ವಲ್ಪ ಸಮಯದ ನಂತರವೇ ಶುಕಾಚಾರ್ಯರು ಅಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಗೋಪಿಕಾ ಸ್ತ್ರೀಯರು ಈಗ ವಸ್ತ್ರವನ್ನು ಧಾರಣೆ ಮಾಡದೆ ಅದೇ ರೀತಿಯೇ ಹೋಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ವೇದವ್ಯಾಸರು ಅತ್ಯಂತ ವೃದ್ಧಾವಸ್ಥೆಯಲ್ಲಿ ಇರ್ತಾರೆ, ಶುಕಾಚಾರ್ಯರು ಪರಮ ಯೌವನಾವಸ್ಥೆಯಲ್ಲಿ ಇರ್ತಾರೆ. ವೇದವ್ಯಾಸರಿಗೆ ಆಶ್ಚರ್ಯವಾಗುತ್ತದೆ, ನಾನಾ ವೃದ್ಧ ಸ್ವರೂಪನೋ, ನಾನು ಬ್ರಹ್ಮನಿಷ್ಣಾತನೋ ಆಗಿರುವ ಕಾರಣದಲ್ಲಿ ಈ ಗೋಪಿಕಾ ಸ್ತ್ರೀಯರು ವಿವಸ್ತ್ರರಾಗಿದ್ದ ಪಕ್ಷದಲ್ಲಿ ವಸ್ತ್ರಧಾರಣೆ ಮಾಡಿ ತದನಂತರ ನನಗೆ ನಮಸ್ಕಾರಗಳನ್ನು ಸಲ್ಲಿಸಿದರು. ಆದರೆ ಇವನು ನನ್ನ ಮಗನು ಫುಲ್ ಯೌವನಾವಸ್ಥೆಯಲ್ಲಿ ಇರುವಂತವನು, ಈತನಿಗೆ ಅದೇ ರೀತಿ ಬಂದೇ ನಮಸ್ಕಾರಗಳನ್ನು ಸಲ್ಲಿಸಿದ್ದಾರಲ್ವಾ ಅಂತ ಆಶ್ಚರ್ಯನಾದರೆ, ಆಗ ಗೋಪಿಕಾ ಸ್ತ್ರೀಯರ ಹತ್ರನೇ ಹೋಗಿ ಈ ಪ್ರಶ್ನೆಗೆ ಸಮಾಧಾನವನ್ನು ಪಡೆಯುತ್ತಾನೆ. ಆಗ ಗೋಪಿಕಾ ಸ್ತ್ರೀಯರು ವೇದವ್ಯಾಸರಿಗೆ ಪ್ರತ್ಯುತ್ತರವನ್ನು ನೀಡುತ್ತಾರೆ. ಏನಂತ ಅಂದರೆ, ಓ ಮಹಾನುಭಾವ ಬಾದರಾಯಣ, ಹೌದು ನೀನು ಚತುರ್ವೇದ ವಿಭಾಜನೆ ಮಾಡಿರುವಂತದ್ದು, ಅಷ್ಟಾದಶ ಮಹಾಪುರಾಣ ಅಷ್ಟಾದಶ ಉಪಪುರಾಣಗಳ ಕರ್ತೃವೂ ಹೌದು. ಆದರೆ ನಿನ್ನ ಮಗನು ವೇದವ್ಯಾಸನ ಮಗನೇ ಸುಪುತ್ರನೇ ಅಂತ ಪ್ರಖ್ಯಾತಿಯಾಗಿರುವಂತಹ ಶುಕಾಚಾರ್ಯನು ಬ್ರಹ್ಮನಿಷ್ಣಾತನು. ಈತನು ಒಂದು ಸ್ಥಳದಲ್ಲಿ ಇರುವಂತದ್ದಲ್ಲ. ಅಂದರೆ ಅವನಿಗೆ ಎಷ್ಟು ಉಪಮಾ ಕೊಡ್ತಾರೆ ಅಂದ್ರೆ, ನಾವು ಗೋಮಾತೆಯಿಂದ ಕ್ಷೀರವನ್ನು ತೆಗೆಯುವಾಗ ಎಷ್ಟು ಸಮಯಾವಕಾಶ ಇರುತ್ತೋ ಅಷ್ಟು ಸಮಯಾವಕಾಶ ಅಷ್ಟೇ ಒಂದು ಸ್ಥಳದಲ್ಲಿ ಇರ್ತಾನೆ ಶುಕ ಮಹರ್ಷಿಗಳು. ಇಂತಹ ಪರಮ ಪೂಜ್ಯ ಶುಕ ಮಹರ್ಷಿಗಳು ಅಂದ್ರೆ ಒಂದು ಸಮಯದಲ್ಲಿ ಯಾಕೆ ಇರೋದಿಲ್ಲ ಅಂದರೆ, ಅಲ್ಲಿ ಇದ್ದರೆ ಅಲ್ಲಿ ರಾಗ ಅನ್ನೋದು ಉತ್ಪತ್ತಿ ಆಗತ್ತೆ. ಆ ದೇಶದಲ್ಲಿ ಇರುವಂತಹ ದೇಶದ ಮೇಲೆ ಮತ್ತೆ ಅಲ್ಲಿರುವಂತಹ ವಸ್ತುಗಳ ಮೇಲೆ ಮತ್ತೆ ಅಲ್ಲಿರುವಂತಹ ಜನರ ಮೇಲೆ ಮೋಹ ರಾಗ ಹೊಂದುವಂತಹ ಕಾರಣಕ್ಕೋಸ್ಕರ ಒಂದು ಸ್ಥಳದಲ್ಲಿ ಕಿಂಚಿತ್ ಕಾಲವೂ ಇರುವುದಿಲ್ಲ.
ಅಂದರೆ ವೈರಾಗ್ಯೋತ್ತಮನು ಅಂತ ತೋರಿಸುವುದಕ್ಕೋಸ್ಕರ ಈ ಕಥಾ ವೃತ್ತಾಂತವು ಹೇಳುವಂಥದ್ದು. ಅಂತಹ ಮಹಾನಿಷ್ಣಾತನು ಒಬ್ಬ ಪರೀಕ್ಷಿತ್ ಮಹಾರಾಜನಿಗೆ 7 ಅಹೋರಾತ್ರಿಗಳು ಅಥವಾ ಸಪ್ತಾಹಗಳು ಒಂದೇ ಸ್ಥಳದಲ್ಲಿದ್ದು ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾರೆ. ಅಂದರೆ ಇದರಿಂದಾನೇ ಗೊತ್ತಾಗತ್ತೆ ಭಾಗವತ ಅನ್ನೋದು ಎಷ್ಟು ದೊಡ್ಡ ಮಹಾಪುರಾಣ. ಇಂತಹ ಮಹಾಪುರಾಣವಾಗಿರುವಂತಹ ಭಾಗವತದಲ್ಲಿ ನೃಸಿಂಹಾವಿರ್ಭಾವದ ಬಗ್ಗೆ ನಮಗೆ ಉಲ್ಲೇಖ ಸಿಗುವಂಥದ್ದು. ಈಗ ವೇದದಲ್ಲಿ, ಋಗ್ವೇದದಲ್ಲಿ, ಮನ್ಯು ಸೂಕ್ತದಲ್ಲಿ ಪ್ರಮಾಣಿಸಿದ್ದಾರೆ ನರಸಿಂಹಸ್ವಾಮಿಯ ಬಗ್ಗೆ. ಪುರಾಣಗಳಲ್ಲಿ ನಮಗೆ ಭಾಗವತ ಪುರಾಣದಲ್ಲಿ ಸಿಗುವಂಥದ್ದು. ಮತ್ತೆ ನರಸಿಂಹ ಅನ್ನೋ ನಾಮದಿಂದಲೇ ಒಂದು ಪುರಾಣವೂ ರಚನೆ ಇದೆ, ಅದೇ ನೃಸಿಂಹ ಪುರಾಣ ಅಥವಾ ನರಸಿಂಹ ಪುರಾಣ. ಇದು ಅಷ್ಟಾದಶ ಉಪಪುರಾಣಗಳಲ್ಲಿ ಬರುವಂಥದ್ದು. ಅಲ್ಲಿಯೂ ನಮಗೆ ನರಸಿಂಹ ಅವತಾರದ ಬಗ್ಗೆ, ನರಸಿಂಹ ತತ್ವದ ಬಗ್ಗೆ ನಮಗೆ ಜ್ಞಾನ ವಿಜ್ಞಾನವು ಗೋಚಾರವಾಗುವಂಥದ್ದು. ಇನ್ನ ವೇದ ಆಯ್ತು, ಪುರಾಣಗಳಾಯ್ತು. ಇನ್ನ ವೇದಾಂತಗಳು ಅಥವಾ ಉಪನಿಷತ್ತಿಗೆ ಬಂದರೆ ನರಸಿಂಹ ತಾಪನೀಯೋಪನಿಷತ್ ಅಂತ ಒಂದು ಉಪನಿಷತ್ತೇ ಇದೆ. ಅಂದರೆ ನಮ್ಗೆ ಇಷ್ಟೆಲ್ಲ ಇದೆಯಾ ನಮ್ಮ ಗ್ರಂಥಗಳು ಅನ್ನೋದೇ ನಮಗೆ ಗೊತ್ತಿಲ್ಲ. ಆಗ ಉಪನಿಷತ್ ಅಥವಾ ವೇದಾಂತಗಳಲ್ಲಿ ನರಸಿಂಹ ತಾಪನೀಯೋಪನಿಷತ್, ಇದರಲ್ಲಿ ಪೂರ್ವ ತಾಪನೀಯ, ಉತ್ತರ ತಾಪನೀಯ ಅಂತ 2 ರೀತಿಯಲ್ಲಿ ವಿಭಜನೆ ಆಗಿರುವಂತದ್ದು. ಈ ನರಸಿಂಹ ತಾಪನೀಯೋಪನಿಷತ್ತಿನಲ್ಲೇ ಎಲ್ಲರಿಗೂ ಗೊತ್ತಾಗಿರುವಂತಹ ಒಂದು ಮಹಾಮಂತ್ರ ಉಗ್ರಂ ವೀರಂ ಅನ್ನೋ ಮಂತ್ರ ಏನು ನಮ್ಗೆಲ್ಲರಿಗೂ ಗೊತ್ತೋ, ಆ ಮಂತ್ರವು ನರಸಿಂಹ ತಾಪನೀಯೋಪನಿಷತ್ತಿನಲ್ಲಿ ನಮಗೆ ಕಂಡು ಬರುವಂತದ್ದು. ಈ ರೀತಿ ನರಸಿಂಹವು ಪರಿಪೂರ್ಣ ಅವತಾರವಾಗಿ ವೇದ, ಪುರಾಣ, ವೇದಾಂತಗಳಲ್ಲಿ ವಿಜೃಂಭಣೆಯಾಗಿ ಪ್ರಕಾಶಮಾನನಾಗಿದ್ದಾನೆ. ಪರಮೇಶ್ವರ ಸ್ವರೂಪನಾಗಿರುವಂತಹ ನರಸಿಂಹ ಸ್ವರೂಪ. ಈಗ ನಾವು ಇವತ್ತಿನ ದಿನ ವಿಶೇಷವಾಗಿ ನರಸಿಂಹ ಜಯಂತಿಯ ಪ್ರಯುಕ್ತ ಭಾಗವತ ಪುರಾಣಾಂತರ್ಗತ ನರಸಿಂಹ ಅವತಾರನ ಘಟ್ಟವನ್ನು ಮತ್ತು ನರಸಿಂಹ ತತ್ವವನ್ನು ನಾವು ಸಂಪಾದನೆ ಮಾಡುವಂಥದ್ದು. ಈಗ ಭಾಗವತ ಪುರಾಣದಲ್ಲಿ ಎಷ್ಟು ಸ್ಕಂಧಗಳಿದೆ? ಸ್ಕಂಧ ಅಂದರೆ ಒಂದು ಭಾಗ ಅಂತ. ಓಕೆ, ಸೊ ಆ ಸ್ಕಂಧದಲ್ಲಿ ಎಷ್ಟೊಂದು ಅಧ್ಯಾಯಗಳು ಇರುವಂತದ್ದು. ಇಂತಹ ಮಹಾಭಾಗವತ ಪುರಾಣದಲ್ಲಿ, ಶ್ರೀಮದ್ ಭಾಗವತ ಪುರಾಣದಲ್ಲಿ 12 ಸ್ಕಂಧ ಅಂದರೆ 12 ಸ್ಕಂಧಗಳು ಇರುವಂತದ್ದು. ಇಂತಹ 12 ಸ್ಕಂಧಗಳಲ್ಲಿ ನರಸಿಂಹನ ಬಗ್ಗೆ ಎಲ್ಲಿ ಉಲ್ಲೇಖವಿರುವಂತದ್ದು ಅಂದರೆ 7ನೇ ಸ್ಕಂಧದಲ್ಲಿ ಉಲ್ಲೇಖವಿದೆ. ಯಾಕೆ ಎಂಬುದರ ಪ್ರಶ್ನೆ ಅತ್ಯಂತ ವಿಶೇಷವಾಗಿ ಗೊತ್ತಿರಬೇಕು. ಇಲ್ಲಿಂದನೇ ಪ್ರಾರಂಭ ಆಗಿದೆ ನರಸಿಂಹ ತತ್ವ ಅಥವಾ ನರಸಿಂಹ ಆವಿರ್ಭಾವ. ನರಸಿಂಹ ಅಂದ್ರೆ ಏನು ಅನ್ನೋದು, ಎಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಸಮಾಧಾನದಲ್ಲೇ ನರಸಿಂಹ ತತ್ವ ಗೋಚಾರವಾಗುವಂತದ್ದು. ಯಾಕೆಂದರೆ ಬರ್ತಾ ಇರುವಂತದ್ದು ಶುಕ ಮಹರ್ಷಿಯ ಬಾಯಿಯಿಂದ. ಅಂದ್ರೆ ಶುಕ ಎಲ್ಲದಕ್ಕೂ ಸಂಕೇತ ಯಾವುದು? ಶುಕ ಅಂದ್ರೆ ಗಿನಿ ಅತ್ಯಂತ ರಮಣೀಯವಾಗಿರುವಂತಹ ಮಾವಿನಣ್ಣನ್ನು ಮಾತ್ರನೇ ಅದು ಪರಿಪಕ್ವವಾಗಿರುವಂತಹ ಮಾವಿನಣ್ಣನ್ನ ಅದನ್ನ ಆಸ್ವಾದನೆ ಮಾಡುತ್ತೆ. ಅದೇ ರೀತಿ ಅದಕ್ಕೆ ಒಂದು ಮಾವಿನಣ್ಣು ಚೆನ್ನಾಗಿದ್ಯಾ ಅಂದ್ರೆ, ಗಿನಿ ಕಚ್ಚಿದೆ ಅಂದ್ರೆ ಅತ್ಯಂತ ಚೆನ್ನಾಗಿದೆ ಈ ಮಾವಿನಣ್ಣು ಅಂತ ನಾವು ಗೋಚರ ಮಾಡುವಂಥದ್ದು ಅಥವಾ ನಾವು ತೂಕ ಮಾಡುವಂಥದ್ದು ಅಲ್ವಾ? ಅದೇ ರೀತಿ ಇವಾಗ ಎಷ್ಟೋ ಪುರಾಣ ವೇದ ಇತಿಹಾಸಗಳನ್ನು ಬಲ್ಲ ಶುಕ ಮಹರ್ಷಿ ಅವನ ಬಾಯಿಂದ ಬಂದಿದ್ ಮಾತ್ರ ಅತ್ಯಂತ ಸಿಹಿ ಮಧುರವಾಗಿರುವಂತಹ ಭಾಗವತ ಪುರಾಣ. ಇದರಿಂದಾನೇ ಗೊತ್ತಾಗದೆ ಭಾಗವತ ಅನ್ನೋದು ಎಷ್ಟು ಮಧುರ ಅಂತ. ಅದಕ್ಕೆ ಪಿಬರೇ ಭಾಗವತಂ ಅಂತ ಹೇಳ್ತಾರೆ. ಈ ಭಾಗವತದ ಮೊದಲನೇ ಶ್ಲೋಕನೇ ಪಿಬರೆ ಅಂದ್ರೆ ಕುಡಿಬೇಕು. ಇದು ಭಾಗವತ ಅನ್ನೋ ಮಹಾಕೃಷ್ಣಾಮೃತ. ಈ ಕೃಷ್ಣಾಮೃತವನ್ನು ನಾವು ಕುಡಿಬೇಕಂತೆ. ಯಾಕೆಂದ್ರೆ ಇದು ಅತ್ಯಂತ ಮಧುರವಾಗಿದೆ ಅಂತ ಭಾಗವತದ ವೈಶಿಷ್ಟ್ಯ ಮಾತಾಡಿದ್ರೇನೆ ಅದೇ ಒಂದು ದಿನ ಆಗುವತ್ತೆ. ಆದ್ರೆ ಇವತ್ತಿನ ದಿನ ಭಾಗವತ ಮಹಾಪುರಾಣದಲ್ಲಿ ನೃಸಿಂಹ ತತ್ವ ಎಲ್ಲಿದೆ ಅನ್ನೋದಕ್ಕೆ ಅಲ್ಲೇ ಒಂದು ಪ್ರಶ್ನೆಗೆ ಸಮಾಧಾನ ಸಿಗತ್ತೆ ಅನ್ನೋದು ಇವತ್ತಿನ ಮೇನ್ ಉದ್ದೇಶವಾಗಿರುವಂತದ್ದು. ಈಗ 12 ಸ್ಕಂಧಗಳಿದೆ. 12 ಸ್ಕಂಧಗಳಲ್ಲಿ 12 ಅನ್ನೋ ಸಂಖ್ಯೆಯಲ್ಲಿ ಅರ್ಧ ಯಾವುದು ಅಥವಾ ಸಂಧಿ ಯಾವುದು? 12 ಅನ್ನೋದು ಈವನ್ ನಂಬರ್ ಆಗಿರೋ ಕಾರಣ, ಅದು ಯುಗ್ಮ ಸಂಖ್ಯೆ ಆಗಿರೋದಕ್ಕೋಸ್ಕರ ಅಲ್ಲಿ 2 ಮಿಡ್ಲ್ ಅಥವಾ ಸಂಧಿಯ ಸಂಖ್ಯೆ ಅನ್ನೋದು ಇರುತ್ತೆ. ಉದಾಹರಣೆಗೆ 4 ಇದೆ ಅಂದ್ರೆ ಇದರಲ್ಲಿ ಮಿಡ್ಲ್ ಯಾವುದು ಅಂದ್ರೆ 4/2 ಅಂದ್ರೆ 2 ಸೆಕೆಂಡ್ 1 ಹೌದು, ಮತ್ತೆ 2+1 ಅಂದ್ರೆ 3 ಹೌದು. ಅಂದ್ರೆ ಇದೆರಡು ಮಿಡ್ಲ್ ಆಗತ್ತೆ. ಅದೇ ರೀತಿ 12 ಅನ್ನೋದ್ರಲ್ಲಿ 6 ಮತ್ತೆ 7 ಇದೆರಡು ಮಿಡ್ಲು. ಅದಕ್ಕೆ 7th ಅಧ್ಯಾಯ ಅನ್ನೋದು ಸಂಧಿ ಸ್ಥಾನ ಅಥವಾ ಸಂಧಿ ಸಂಖ್ಯಾ. ಇಂಥ ಸಂಧಿ ಸಂಖ್ಯೆಯಲ್ಲಿ ನೃಸಿಂಹ ತತ್ವವನ್ನು ಗೋಚಾರ ಮಾಡಿರುವಂತದ್ದು ಶುಕ ಮಹರ್ಷಿಗಳು. ಓಕೆ, ಇವಾಗ 7ನೇ ಸ್ಕಂಧದಲ್ಲಿ ಮಾಡಿದ್ದಾರೆ. ಮತ್ತೆ ಈ 7ನೇ ಸ್ಕಂಧದಲ್ಲಿ 15 ಅಧ್ಯಾಯಗಳಿದೆ. ಇವಾಗ 15 ಅಧ್ಯಾಯಗಳಲ್ಲಿ ಮತ್ತೆ ಅರ್ಧ ಯಾವುದು ಅಂದ್ರೆ 8 ಮತ್ತೆ 9.
ಅಲ್ವಾ. 7 ಮತ್ತೆ 8 ಅನ್ನೋದು ಈ ಎರಡೂನು ಸಂಧಿ ಸಂಖ್ಯೆ ಅಥವಾ ಮಧ್ಯದ ಸಂಖ್ಯೆ, ಕರೆಕ್ಟಾ? ಅದಕ್ಕೆ ಮತ್ತೆ ಈ 7ನೇ ಸ್ಕಂಧದಲ್ಲಿ 7 ಮತ್ತೆ 8ನೇ ಅಧ್ಯಾಯಗಳಲ್ಲಿ ನೃಸಿಂಹಾವಿರ್ಭಾವ ಘಟ್ಟವನ್ನು ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ಓಕೆ, ಈ ರೀತಿ ಹೇಳಿದ್ರೆ ಏನಪ್ಪ ಪ್ರಯೋಜನ? ಇದರಿಂದಾನೇ ಗೊತ್ತಾಗತ್ತೆ ನೃಸಿಂಹ ತತ್ವ ಅನ್ನೋದು ಎಲ್ಲಿ ಗೋಚಾರ ಆಗಿದೆ ಅಂದ್ರೆ ಸಂಧಿ ಸ್ಥಾನದಲ್ಲಿ ಗೋಚಾರವಾಗಿರುವಂತದ್ದು. ಈ ಸಂಧಿ ಸ್ಥಾನದಲ್ಲಿ ವ್ಯಕ್ತವಾಗಿರೋ ಕಾರಣಕ್ಕೋಸ್ಕರ ನೃಸಿಂಹ ತತ್ವವೂ ಅಷ್ಟೇ, ನೃಸಿಂಹ ಅವತಾರ ಯಾವಾಗಾಯ್ತು? ಸಂಧಿ ಸ್ಥಾನದಲ್ಲಿ ಆಗಿರುವಂತದ್ದು. ಅದಕ್ಕೆ ಬೆಳಿಗ್ಗೆ ಆಗ್ಲಿಲ್ಲ ಅಥವಾ ಮಧ್ಯರಾತ್ರಿ ಆಗಲಿಲ್ಲ, ಬೆಳಿಗ್ಗೆ ಅಲ್ಲ ರಾತ್ರಿ ಅಲ್ಲ, ಇದು ಸಂಧ್ಯೆ. ಅಥವಾ ಬೆಳಿಗ್ಗೆಗೂ ಹೌದು, ಸಾಯಂಕಾಲ ಅಥವಾ ರಾತ್ರಿಗೂ ಹೌದು, ಅಂತ ಒಂದು ಸಮಯ ಸಂಧಿ ಸ್ಥಾನ ಅಥವಾ ಸಂಧ್ಯಾ ಸಮಯ. ಈ ಸಂಧ್ಯಾ ಸಮಯದಲ್ಲೇ ಅಲ್ವಾ ನರಸಿಂಹ ಗೋಚಾರ ಆಗಿರುವಂತದ್ದು. ಅದಕ್ಕೆ ಇಡೀ ಭಾಗವತ ಅನ್ನೋದು ಕಾಲಸ್ವರೂಪನಾದರೆ ಅದರಲ್ಲಿ ಏಳನೆಯ ಸ್ಕಂಧ ಅನ್ನೋದು ಸಂಧಿ ಸ್ಕಂಧ. ಮತ್ತೆ ಆ 7ನೇ ಸ್ಕಂಧದಲ್ಲಿ 8 ಮತ್ತೆ 7ನೇ ಅಧ್ಯಾಯಗಳು ಸಂಧಿ ಅಧ್ಯಾಯಗಳು. ಅದಕ್ಕೆ ಈ 7 ಮತ್ತೆ 7ನೇ ಸ್ಕಂಧದಲ್ಲಿ ಮತ್ತೆ 7, 8 ಅಧ್ಯಾಯದಲ್ಲಿ ನೃಸಿಂಹ ತತ್ವವನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳಿರುವಂತದ್ದು. ಅದಕ್ಕೆ ಇಡೀ ಭಾಗವತ ಪುರಾಣಕ್ಕೆ ಹೃದಯ ಯಾವುದಪ್ಪ ಅಂದ್ರೆ ಹೃದಯ ಬಂದ್ಬಿಟ್ಟು ನರಸಿಂಹ ಸ್ವಾಮಿಯೇ ಹೃದಯ. ಅದಕ್ಕೆ ನಮ್ಮ ಶರೀರದಲ್ಲೂ ಅಷ್ಟೇ ಸಂಧಿ ಯಾವುದು? ಋನ್ನಾಭಿ ಅಂದ್ರೆ ನಾಭಿ ಮತ್ತೆ ಹೃದಯ, ಈ ಒಂದು ಸ್ಥಳ ಏನಿತ್ತು ಅದೇ ಸೆಂಟರ್ ಪಾಯಿಂಟ್. ಅದು ಮೇಲೆ ಅಲ್ಲ ಕೆಳಗಡೆನೂ ಅಲ್ಲ, ಅದು ಸೆಂಟರ್ ಪಾಯಿಂಟ್. ಅದೇ ರೀತಿ ಇಡೀ ಭಾಗವತ ಪುರಾಣದಲ್ಲಿ ಸೆಂಟರ್ ಪಾಯಿಂಟ್ ಅಥವಾ ಸಂಧಿ ಸ್ಥಾನ ಯಾವುದು ಅಂದ್ರೆ ನರಸಿಂಹ ತತ್ವ. ಗೊತ್ತಾಯ್ತಾ? ಇಷ್ಟು ದೊಡ್ಡ ಪ್ರಾಶಸ್ತ್ಯ ಎಲ್ಲೆಲ್ಲಿ ಯಾವ ಸ್ಕಂಧದಲ್ಲಿ ಯಾವ್ದಾವ್ದು ಅಧ್ಯಾಯದಲ್ಲಿ ಹೇಳ್ಬೇಕು ಅನ್ನೋದು ಒಂದು ವಾಕ್ಚಾತುರ್ಯನಾಗಿರುವಂತಹ ಶುಕ ಮಹರ್ಷಿಗಳಿಗೆ ಮಾತ್ರನೇ ಸಾಧ್ಯ. ಅದಕ್ಕೆ ಇವಾಗ್ಲೂ ಅಷ್ಟೇ, ಇವತ್ತಿನ ದಿನ ಬೆಳಿಗ್ಗೆ ಯಾಕೆ ಮಾಡ್ಲಿಲ್ಲ ಅಥವಾ ಇವಾಗ್ಲೇ ಸಂಧ್ಯಾ ಕಾಲದಲ್ಲೇ ಯಾಕೆ ಮಾಡ್ಬೇಕು ಅಂದ್ರೆ ಇವತ್ತು ಚತುರ್ದಶಿ ಅನ್ನೋದು ಪ್ರಾರಂಭ ಆಗಿರುವಂತದ್ದು. ಈ ಸಂಧ್ಯಾ ಕಾಲದಲ್ಲೇ ಕೃತಯುಗದಲ್ಲಿ ಇವತ್ತಿನ ದಿನ ನರಸಿಂಹ ತತ್ವ ಆವಿರ್ಭಾವ ಆಗಿರುವಂತದ್ದು. ಎಷ್ಟೋ ಮಹಾಜನ್ಮ ಪುಣ್ಯಗಳಿದ್ದರೆ ಮಾತ್ರವೇ ಇವತ್ತಿನ ದಿನ ನೃಸಿಂಹ ಜಯಂತಿಯ ದಿನ ನಾವು ನೃಸಿಂಹ ಆವಿರ್ಭಾವ ಘಟ್ಟವನ್ನು ಅದರ ತತ್ವವನ್ನು ವಿಜ್ಞಾನ ಸಂಪಾದನೆ ಮಾಡಲು ನಮಗೆ ಯೋಗ್ಯತೆ ಇದೆ. ಇದು ಮತ್ತೆ ನರಸಿಂಹ ಸ್ವಾಮಿಯ ನಿರ್ಹೇತುಕ ಕೃಪಾ ಕಟಾಕ್ಷ ಅಷ್ಟೇ ಹೊರತು ಇನ್ನೇನೂ ಅಲ್ಲ ಅಂತ ಹೇಳ್ತಾ ಮುಂದಿನ ಸ್ಲೈಡ್. ಸೊ ಈಗ ಈ ಶೀರ್ಷಿಕೆ ಏನಂತ ಹೇಳಿದೀವಿ? ಪುರುಷ ಸಿಂಹ ಆಯುರ್ವೇದ ಅಂತ. ಪುರುಷ ಸಿಂಹ ಅಂತ ಯಾರ ಪದ ಉಪಯೋಗಿಸಿದ್ದಾರೆ? ನಾವು ಪುರಾಣ ಆಯುರ್ವೇದದಲ್ಲಿ ನಾವು ನೋಡಿದ್ವಿ. ಚರಕ ಸಂಹಿತೆಯ ವಿಷ ಚಿಕಿತ್ಸೆಯಲ್ಲಿ ಮತ್ತು ವಾಗ್ಭಟ ಸಂಹಿತೆಯ ವಿಷ ಪ್ರತಿಷೇಧ ಅಧ್ಯಾಯದಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಅಲ್ಲಿ ಪುರುಷ ಸಿಂಹ ಅಂತ ಪದ ಉಪಯೋಗಿಸಿದ್ದಾರೆ. ಇಂತಹ ಪುರುಷ ಸಿಂಹ ಯಾಕೆ ಈ ಪದವನ್ನೇ ಉಪಯೋಗಿಸಿದ್ದಾರೆ? ನರಸಿಂಹ, ನರಕ್ಕೆ ಪರ್ಯಾಯವು ಪುರುಷನಾಗಿರೋ ಕಾರಣ ನರಸಿಂಹ ಅಂದರೂ ಒಂದರೆ, ಪುರುಷ ಸಿಂಹ ಅಂದರೂ ಒಂದೇ. ಆದ್ರೆ ಇಷ್ಟು ಭೌತಿಕ ಅರ್ಥ. ಪಾರಮಾರ್ಥಿಕ ಅರ್ಥವೇನೆಂದರೆ ಪುರುಷ ಸಿಂಹ, ಪುರುಷ ಅಂದ್ರೆ ಏನು? ಪುರಿ ಶರೀರೇ ಶೇಖೆ ಇತಿ ಪುರುಷ ಅಂತ. ಅಂದ್ರೆ ಪುರಿ ಅಂದ್ರೆ ಒಂದು ಸ್ಥಳದಲ್ಲಿ, ಶೇತೆ ವಾಸಿಸುವವನು ಪುರ. ಅದಕ್ಕೆ ಒಂದು ಸ್ಥಳ, ಈ ಸ್ಥಳದಲ್ಲಿ ನಾವೆಲ್ಲ ವಾಸಿಸಿದ್ದೀವಿ ಅಂದ್ರೆ ಈ ಶರೀರಕ್ಕೆ ಪುರುಷ ಅಂತ ಹೆಸರು. ಇದು ಮೊದಲನೇ ಅರ್ಥ. ಮತ್ತೆ ಈ ಶರೀರವೆಂಬುದೇ ಒಂದು ದೊಡ್ಡ ಪುರ. ಅದಕ್ಕೆ ಈ ಪುರ, ಶರೀರ ಎಂಬ ಪುರದಲ್ಲಿ ಒಳಗಡೆ ಒಬ್ಬ ಜೀವ ಅಥವಾ ಆತ್ಮ ಅನ್ನೋದು ವಾಸಿಸ್ತಾ ಇದ್ದಾನೆ. ಅದಕ್ಕೆ ಅವರು ಪುರುಷ. ಇದು 2ನೇ ವಿಗ್ರಹ ವಾಕ್ಯ. ಇನ್ನು 3ನೇ ವಿಗ್ರಹ ವಾಕ್ಯ ಏನಪ್ಪಾ? ಪುರುಷ ಅಂದ್ರೆ ಪೂರ್ಣತ್ವಾತ್ ಪುರುಷ ಅಂದ್ರೆ 64 ವಿದ್ಯೆಗಳಲ್ಲೂ ಸಮರ್ಥನಾಗಬಲ್ಲನು, ಮೋಕ್ಷವನ್ನು ಸಾಧನೆ ಮಾಡಬಹುದಾಗಿರುವಂತಹ ಒಂದು ಜೀವರಾಶಿಗೆ ಇವನಿಗೆ ಪುರುಷ ಅಂತ ಹೆಸರು. ಅದಕ್ಕೆ ಪುರುಷ ಸಿಂಹ ಅಂತ ಪದದಲ್ಲಿ ನಮ್ಮನ್ನು ಪೂರ್ಣತ್ವವಾಗಿ ರೂಪಣೆ ಮಾಡುವುದಕ್ಕೋಸ್ಕರ ಈ ಸ್ವರೂಪ, ನಾರಾಯಣನ ಸ್ವರೂಪವನ್ನು ಪುರುಷ ಸಿಂಹ ಅಂತ ಹೇಳ್ತಾರೆ. ಮತ್ತೆ ಸಿಂಹ ಅಂದ್ರೆ ಬರೀ ಒಂದು ಸಿಂಹ ಪ್ರಾಣಿ ಅಂತ ಅಲ್ಲ, ಸಿಂಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಒಂದು ಪುರುಷನನ್ನು ಅತ್ಯಂತ ಶ್ರೇಷ್ಠ ಸ್ವರೂಪನಾಗಿ ಕೆತ್ತನೆ ಮಾಡುವಂತಹ ನಾರಾಯಣ ಸ್ವರೂಪನನ್ನು ಪುರುಷ ಸಿಂಹ ಅಂತ ಹೇಳ್ತಾರೆ. ಅದಕ್ಕೆ ಆಯುರ್ವೇದದಲ್ಲಿ ಒಬ್ಬ ಮನುಷ್ಯ ಅಥವಾ ರೋಗಿಯನ್ನು ಪೂರ್ಣವಾಗಿ ಆರೋಗ್ಯನಾಗಿ ಮಾಡುವಂತದ್ದು ಉದ್ದೇಶ ಆಗಿರೋ ಕಾರಣಕ್ಕೋಸ್ಕರ ಪುರುಷ ಸಿಂಹ ಅಂತ ಪದವನ್ನೇ ಉಪಯೋಗಿಸಿದ್ದಾರೆ. ಇಷ್ಟೆಲ್ಲಾ ವಿಗ್ರಹ ವಾಕ್ಯಗಳು ಇರುವಂತದ್ದು. ಅಂತಹ ಪುರುಷ ಸಿಂಹನಿಗೆ ಒಂದು ಶ್ಲೋಕವೂ ಇರುವಂತದ್ದು ಮಂತ್ರಶಾಸ್ತ್ರದಲ್ಲಿ. ಆ ಶ್ಲೋಕವೇನೆಂದರೆ ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮನೇ ಪರಮಾತ್ಮನೇ. ಈ ಶ್ಲೋಕವನ್ನು ನಾವು ಗಮನಿಸಿದರೆ ಓಂ ನಮೋ ಭಗವತೆ ತುಭ್ಯಂ, ನಮಸ್ಕಾರಗಳು ಯಾರಿಗೆ?
ಪುರುಷಾಯ ಮಹಾತ್ಮನೆ. ನೋಡಿ ಪುರುಷ ಅಂತಿದೆ. ನೆಕ್ಸ್ಟ್ ಈ ಪುರುಷ ಎಂತ ಪುರುಷ ಅಂದ್ರೆ ಸಾಮಾನ್ಯ ಪುರುಷನಲ್ಲ, ಹರಯೇ ಅದ್ಭುತ ಸಿಂಹಾಯ. ನೋಡಿ ಸಿಂಹ ಅಂತಿದೆ. ಸೊ ಪುರುಷಾಯ ಸಿಂಹ, ಈ ಪುರುಷ ಸಿಂಹಗಳೇ ಪುರುಷ ಸಿಂಹ ಅಂತ ಪದ. ಅದಕ್ಕೆ ಈ ಪುರುಷ ಸಿಂಹನಿಗೆ ಇರುವಂತಹ ಮಹಾಶ್ಲೋಕ ಪುರುಷ ಸಿಂಹ ಶ್ಲೋಕ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಮತ್ತೆ ಈ ಪುರುಷ ಸಿಂಹ ಸಾಕ್ಷಾತ್ ಪರಮಾತ್ಮ ಸ್ವರೂಪನು ಅಂತ ಹೇಳ್ತಾ ಇರುವಂತದ್ದು. ಮುಂದಿನ ಶ್ಲೋಕ. ಇನ್ನ ನಾವು ಆಯುರ್ವೇದದಲ್ಲಿ ಈ ನರಸಿಂಹ ತತ್ವವು ಎಲ್ಲೆಲ್ಲಿ ಗೋಚರವಾಗಿರುವಂತದ್ದು ಅಂತ ನಾವು ನೋಡಿದರೆ, ಪುರಾಣ ಆಯುರ್ವೇದದಲ್ಲಿ ನಾವು ನೋಡಿದ್ವಿ. ಚರಕ, ವಾಗ್ಭಟ, ಮತ್ತೆ ಆಯುರ್ವೇದ ಗರುಡ ಅಗ್ನಿ ಪುರಾಣದಲ್ಲಿರುವಂತಹ ಆ ಆಯುರ್ವೇದ ಪ್ರಕರಣಗಳಲ್ಲೂ ನರಸಿಂಹನ ಅಥವಾ ಪುರುಷ ಸಿಂಹನ ವೈಭವವು ಅಂತ ಇದೆ. ಈಗ ಅಷ್ಟೇ ಅಲ್ಲದೆ ಇನ್ನೊಂದು ಆಯುರ್ವೇದ ಸಂಹಿತೆ ಆಗಿರುವಂತಹ ರಸತರಂಗಿಣಿ ಅಂತ ಒಂದು ಸಂಹಿತೆ. ಆ ಸಂಹಿತೆಯ ಪ್ರಾರಂಭದಲ್ಲಿ ರಸತರಂಗಿಣಿಯನ್ನು ಬರೆದಿರುವಂತದ್ದು ಯಾರು ಅಂದ್ರೆ ಸದಾನಂದ ಶರ್ಮ ಆಚಾರ್ಯರು. ಈ ಸದಾನಂದ ಶರ್ಮ ಆಚಾರ್ಯರು ರಸತರಂಗಿಣಿಯ ಪ್ರಾರಂಭದಲ್ಲೇ ನರಸಿಂಹನನ್ನು ಉದ್ದೇಶಿಸಿ ನಮಸ್ಕಾರಗಳನ್ನು ಮಾಡುತ್ತಾರೆ. ಈ ನರಸಿಂಹನನ್ನು ದಶಸ್ವರೂಪಿ ಅಥವಾ ದಶಾವತಾರ ಸ್ವರೂಪಿ ಶ್ರೀಮನ್ ಮಹಾವಿಷ್ಣು ಅಂತಲೇ ಸಂಬೋಧನೆ ಮಾಡಿದ್ದಾನೆ. ಲಕ್ಷ್ಮೀ ಮಾಲೋಕ್ಯ ಲುಭ್ಯನ್ ನಿಗಮಮುಪಹಸನ್ ಶೋಷಯನ್ ಯಜ್ಞ ಜಂತೂನ್ ಕ್ಷತ್ರಂ ಶೋಣಾಕ್ಷಿ ಪಶ್ಯನ್ ಸಮಿತಿ ದಶಮುಖಂ ವೀಕ್ಷ ರೋಮಾಂಚ ಮಂಚನ್ ಹೃತ್ವಾ ಹಯ್ಯಂಗವೀನಂ ಚಕಿತಮಪಸರನ್ ಲೇಚ ರಕ್ತೇ ದಿಗಂತಾನ್ ಸಿಂಚಂದಂತೇನ ಭೂಮಿಂ ತಿಲಮಿವ ತುಲಯನ್ ಪಾತು ನಃ ಪೀತವಾಸಾಹ ಅನ್ನೋದು ಈ ಶ್ಲೋಕ. ಅತ್ಯಂತ ಚಮತ್ಕಾರವಾಗಿ ವಾಕ್ಚಾತುರ್ಯವನ್ನು ಪ್ರದರ್ಶಿಸುವಂತದ್ದು ರಸಶಾಸ್ತ್ರ ಆಯುರ್ವೇದಾಚಾರ್ಯನಾಗಿರುವಂತಹ ಸದಾನಂದ ಶರ್ಮ. ಅಂದ್ರೆ ಇಲ್ಲಿ ನಾವು ಗಮನಿಸಿದರೆ ಲಕ್ಷ್ಮೀ ಮಾಲೋಕ್ಯ ಲುಭ್ಯನ್ ಅಂತಿದ್ಯಲ್ವಾ, ಅಂದ್ರೆ ಯಾವಾಗ್ಲೂ ಲಕ್ಷ್ಮಿ ಅನ್ನೋದು ಒಂದು ಶ್ರೀ ಮಹಾವಿಷ್ಣು ಸ್ವರೂಪವನ್ನು ನೋಡ್ತಾ ಇರತ್ತೆ. ಅಂತ ಶ್ರೀ ಮಹಾವಿಷ್ಣು ಸ್ವರೂಪನಾಗಿರುವಂತಹ ಅವತಾರ ಸ್ವರೂಪನಾಗಿರುವಂತಹ ನರಸಿಂಹನಿಗೆ ನಮಸ್ಕಾರ. ಸೊ ಲಕ್ಷ್ಮೀ ಮಾಲೋಕ್ಯ ಲುಭ್ಯನ್ ಅನ್ನೋದಲ್ಲಿ ಲಕ್ಷ್ಮೀ ನರಸಿಂಹ ಪರಮಾತ್ಮನಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದಾರೆ. ಅಂದ್ರೆ ಗೊತ್ತಾಗ್ತಾ ಇದೆಯಲ್ವಾ ಆಯುರ್ವೇದದಲ್ಲಿ ಎಷ್ಟು ದೊಡ್ಡ ಪ್ರಾಶಸ್ತ್ಯವಿರುವಂತದ್ದು ನರಸಿಂಹನಿಗೆ ಅನ್ನೋದು ಇದರ ಅಂತರಾತ್ಮ. ಮುಂದಿನ ಶ್ಲೋಕ. ಇಷ್ಟೇ ಅಲ್ಲದಿರ ಇನ್ನೊಂದು ತತ್ವ ಗೊತ್ತಿರಬೇಕು. ಇದು ಎಲ್ಲ ದೈವ ವಿಪಾಶಯದಲ್ಲಿ ನಾವು ಗಮನಿಸಿದ್ವಿ. ಯಾವಾಗ ನರಸಿಂಹನನ್ನು ನಮಃ ಪುರುಷ ಸಿಂಹಾಯ ವಿಷ್ಣವೇ ವಿಶ್ವಕರ್ಮಣೆ ಸನಾತನಾಯ ಕೃಷ್ಣಾಯ ಭವಾಯ ವಿಭವಾಯ ಚ ಅಂತ ಈ ಶ್ಲೋಕ ಚರಕ ಸಂಹಿತೆಯಲ್ಲಿ ಕಂಡು ಬರುವಂತದ್ದು. ಇದೇ ಶ್ಲೋಕ ನಮಃ ಪುರುಷ ಸಿಂಹಾಯ ನಮೋ ನಾರಾಯಣಾಯ ಚ ಅಂತ ಅಷ್ಟಾಂಗ ಹೃದಯ ಮತ್ತೆ ಅಷ್ಟಾಂಗ ಸಂಗ್ರಹದಲ್ಲಿ ಕಂಡು ಬಂದರೆ, ನಮಃ ಪುರುಷ ಸಿಂಹಾಯ ನಮಃ ಗೋಪಾಲಕಾಯ ಚ ಅನ್ನೋದು ಗರುಡ ಪುರಾಣದಲ್ಲಿ ವಿಷ ಚಿಕಿತ್ಸೆಯಲ್ಲಿ ಕಂಡು ಬರುತ್ತದೆ. ನಾನು ಇದರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೆ. ಏನಂತ, ಯಾಕೆ ನರಸಿಂಹನನ್ನು ನಾವು ಸ್ಮರಣೆ ಮಾಡಬೇಕು ಅಂದರೆ, ನರಸಿಂಹನನ್ನು ಸ್ಮರಣೆ ಮಾಡಿದ ತಕ್ಷಣವೇ ಅದು ಇಂತಹ ವಿಷ ದಷ್ಟ ಚಿಕಿತ್ಸಾ ಅಥವಾ ದಷ್ಟ ವಿಷ ಅದನ್ನು ನಿವಾರಣೆ ಮಾಡುವಂತದ್ದು. ಯಾಕೆ ಇಲ್ಲಿ ವಿಷ ಚಿಕಿತ್ಸೆಯಲ್ಲೇ ನರಸಿಂಹನನ್ನು ಹೇಳಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಭಾಗವತ ಪುರಾಣ ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲಿ ಭಾಗವತ ಪುರಾಣದಲ್ಲಿ ಇವಾಗ ನಾನು ಪ್ರಾರಂಭ ಮಾಡ್ತೀನಿ. ಅಲ್ಲಿ ಹಿರಣ್ಯ ಕಶ್ಯಪನನ್ನು ವಿಷ ಪ್ರಾಣಿ ಅಥವಾ ವಿಷ ಜಂತುವಿಗೆ ವೇದವ್ಯಾಸರು ಹೋಲಿಸಿದ್ದಾರೆ ಮತ್ತು ಸಾಕ್ಷಾತ್ ಶ್ರೀ ಮಹಾವಿಷ್ಣುವನ್ನು ಗರುಡನಿಗೆ ಹೋಲಿಸಿದ್ದಾರೆ. ಅದಕ್ಕೆ ವಿಷ ಚಿಕಿತ್ಸೆಯಲ್ಲಿ ಪುರುಷ ಸಿಂಹನನ್ನು ನಾವು ಆರಾಧನೆ ಮಾಡುವ ಮುಖಾಂತರ ಸರ್ವ ವಿಷವು ನಿವಾರಣೆ ಆಗುತ್ತದೆ. ಅದಕ್ಕೆ ಒಂದು ಸರ್ಪ ಕಂಡರು ಅಥವಾ ಒಂದು ವಿಷ ಜಂತು ಕಂಡರು ತಕ್ಷಣವೇ ನಮ್ಮ ಬುದ್ಧಿಗೆ ಸ್ಮರಣೆ ಆಗಬೇಕಾಗಿರುವಂತ ದೇವ ಯಾರು ಅಂದ್ರೆ ಸಾಕ್ಷಾತ್ ನರಸಿಂಹ ಸ್ವರೂಪ. ಇದಕ್ಕೆ ನಾವು ನೋಡಿದ್ವಿ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲೂ ಕೂಡ ನಮಗೆ ಏನಂತ ಕಂಡು ಬಂದಿತ್ತು, ಸರ್ಪ ವೃಶ್ಚಿಕ ಇತ್ಯಾದಿ ವಿಷಗಳೆಲ್ಲನೂ ನಿವಾರಣೆ ಮಾಡುವಂತಹ ದೇವ ನರಸಿಂಹ ಅಂತ ಶಂಕರಾಚಾರ್ಯರು ಹೇಳಿರುವಂತದ್ದನ್ನು ನಾವು ನೋಡಿದ್ವಿ ಅಲ್ವಾ. ಇಷ್ಟೆಲ್ಲ ಪ್ರಾಶಸ್ತ್ಯ ನರಸಿಂಹನಿಗೆ ವಿಷವನ್ನು ನಿವಾರಣೆ ಮಾಡುವುದಲ್ಲಿ ಇದ್ದಲ್ಲಿ ಇದಕ್ಕೆ ಯಾಕೆ ಪ್ರಮಾಣ ಅನ್ನೋದ್ರಲ್ಲಿ ನರಸಿಂಹ ಅಂದರೆ ಏನು ಅನ್ನೋದಕ್ಕೆ ಇವತ್ತು ನಾವು ಭಾಗವತ ಪುರಾಣ ಅಂತರ್ಗತ ನರಸಿಂಹಾವತಾರವನ್ನು ನೋಡೋಣ. ಅವಾಗ ಗೊತ್ತಾಗುತ್ತೆ ಯಾಕೆ ನರಸಿಂಹ ಅನ್ನೋದು ವಿಷವನ್ನು ನಿವಾರಣೆ ಮಾಡಲು ಅತ್ಯಂತ ಸಮರ್ಥನಾಗಿದ್ದಾನೆ ಅಂತ. ಓಕೆ.
ಸೊ ಭಾಗವತ ಪುರಾಣದಲ್ಲಿ 7ನೇ ಸ್ಕಂಧದಲ್ಲಿ 8ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ ಈ ರೀತಿ ಪ್ರಾರಂಭ ಆಗುತ್ತೆ. ಕ್ರುದ್ಧಸ್ಯ ಕಂಪಂತೆ ತ್ರಯೋ ಲೋಕ ಸಹೇಶ್ವರಾಃ ತಸ್ಯ ಮೇ ಭೀವನ್ ಮೂಢಾ ಶಾಸನಂ ಕಿಂ ಬಲೋತ್ಯಗಾಃ. ಈ ಶ್ಲೋಕ ಅರ್ಥ ಏನಂದರೆ, ಹಿರಣ್ಯಕಶ್ಯಪನು ಈ ಶ್ಲೋಕವನ್ನು ಹೇಳುವಂಥದ್ದು. ಕ್ರುದ್ಧಸ್ಯ ಕಂಪಂತೆ, ಇಷ್ಟು ಕೋಪನಾಗಿರುವಂತಹ ನಾನು ಇಡೀ 3 ಲೋಕಗಳೇ ಭಯ ಪಡುವಂಥದ್ದು, ನಾನು 3 ಲೋಕಗಳಿಗೂ ಈಶ್ವರನಾಗಿ ಕಂಗೊಳಿಸುತ್ತಿದ್ದೇನೆ. ಈ ರೀತಿ ಇರುವಾಗ ತಸ್ಯ ಮೇ ಭೀತವಾನ್ ಮೂಢಃ, ನೀನ್ ಯಾವ ರೀತಿ ಭಯ ಪಡ್ತಾ ಇಲ್ಲ, ಯಾವ ಬಲದ ಆಧಾರವನ್ನು ಇಟ್ಟುಕೊಂಡು, ಯಾವ ಬಲವನ್ನು ನಿನ್ನ ಸಮೀಪದಲ್ಲಿ ಇಟ್ಕೊಂಡು, ಯಾವ ಬಲದ ಧೈರ್ಯದಿಂದ ನೀನು ನನ್ನನ್ನು ನೋಡಿ ಭಯ ಪಡುತ್ತಿಲ್ಲ ಅಂತ ಪ್ರಶ್ನೆ ಆಗ್ತಾನೆ ಹಿರಣ್ಯಕಶ್ಯಪು. ಆಗ ಪ್ರಹ್ಲಾದ ಭಾಗವತೋತ್ತಮ, ಪ್ರಹ್ಲಾದ ಸಾಕ್ಷಾತ್ ಭಾಗವತೋತ್ತಮ, ನರಸಿಂಹ ಆವಿರ್ಭಾವ ಆಗಿದ್ದು ಹಿರಣ್ಯಕಶ್ಯಪನ ಸಂಹಾರಕ್ಕಲ್ಲ, ಪ್ರಹ್ಲಾದನಗೋಸ್ಕರ ಅಂತ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಪ್ರಹ್ಲಾದ ಹೇಳ್ತಾನೆ ಎಲ್ಲಿದ್ದಾನೆ, ಇವಾಗ ಹಿರಣ್ಯಕಶ್ಯಪು ಹೇಳಿರ್ತಾನೆ ಏನಂತ, ಎಲ್ಲಿದ್ದಾನೆ ನಿನ್ನ ವಿಷ್ಣು ಅಂತ. ಅವಾಗ ಹೇಳ್ತಾನೆ ಎಲ್ಲಾ ಕಡೆನೂ ಇದ್ದಾನೆ. ಇವಾಗ ವಿಷ್ಣುಗೆ ಒಂದು ದೊಡ್ಡ ಸವಾಲಿದೆ, ಅಯ್ಯೋ ನನ್ನ ಭಕ್ತ ನನ್ನನ್ನು ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ದಾನೆ, ಇವಾಗ ನಾನು ಎಲ್ಲಾ ಕಡೆನೂ ವ್ಯಾಪಿಸ್ಬಿಡ್ತಾನೆ, ಅಂದ್ರೆ ಆಲ್ರೆಡಿ ವ್ಯಾಪಿಸಿರ್ತಾನೆ, ಆದ್ರೆ ಇವಾಗ ಇಲ್ಲಿದ್ದಾನ, ಇಲ್ಲಿಂದ ತೋರ್ಸು ಅಂತ ಹೇಳಿದ್ರೆ ಅಲ್ಲಿಂದ ಬರ್ಬೇಕು. ಇವಾಗ ಇಡೀ ಜಗತ್ತು, ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ ನರಸಿಂಹಾವಿರ್ಭಾವ ಆಗಿ ಅವ್ಯಕ್ತ ಸ್ವರೂಪದಲ್ಲಿ ಇರುವಂತದ್ದು. ಆಗ ಇವಾಗ ಹಿರಣ್ಯಕಶ್ಯಪು ಇಡೀ ಎಲ್ಲಾ ಸಭಾಂಗವನ್ನು ನೋಡಿ ಇಲ್ಲಿದ್ದಾನೆ ಅಂತ ಕೇಳಿ ಇಲ್ಲಿಂದ ಹಂಗಾರೆ ವ್ಯಕ್ತಪಡಿಸು ಅಂತ ಹೇಳಿದ್ರೆ ಅಲ್ಲಿಂದ ವ್ಯಕ್ತಪಡ್ಬೇಕು. ಇವಾಗ ಹೇಳಿ ಭಕ್ತನ ಮಾತನ್ನು ನಿಜ ಸತ್ಯ ಅಂತ ದೃಢ ನಂಬಿಕೆಯಿಂದ ಅಪ್ರೂವ್ ಮಾಡೋದಕ್ಕೋಸ್ಕರ ನರಸಿಂಹಸ್ವಾಮಿ ಆವಿರ್ಭಾವ ಆಗಿರುವಂತದ್ದು. ಆಮೇಲೆ ಅದರದ ಎರಡನೇ ನಾವು ಅಂತೀವಲ್ವಾ, ಅನುಬಂಧವಾಗಿ ಅಥವಾ ಸೆಕೆಂಡ್ರಿ ಆಗಿ ಹಿರಣ್ಯಕಶ್ಯಪನ ಸಂಹಾರವೆಂಬುದು ಆಗುವಂಥದ್ದು. ಆದರೆ ನರಸಿಂಹ ಆವಿರ್ಭಾವ ಮಾತ್ರ ಆಗಿರುವಂಥದ್ದು ಪ್ರಹ್ಲಾದ ಭಾಗವತೋತ್ತಮಕ್ಕೋಸ್ಕರನೇ ಆಗಿರುವಂಥದ್ದು. ಅದಕ್ಕೆ ಇಲ್ಲಿ ಒಂದು ಶ್ಲೋಕವನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಇದು ನರಸಿಂಹನ ಅನುಗ್ರಹದಿಂದ ನನ್ನಿಂದನೇ ಮಾಡಿಸಿರುವಂತಹ ಒಂದು ಶ್ಲೋಕ. ಪ್ರಹ್ಲಾದನ ಈ ಸಂಸ್ಕೃತ ಶ್ಲೋಕವನ್ನು ಕನ್ನಡದಲ್ಲಿ ಕನ್ನಡೀಕರಣ ಮಾಡಿದರೆ ಏನಾಗುವಂಥದ್ದು ಅಂದರೆ, ಇಲ್ಲಿಲ್ಲವೆಂದು ಅಲ್ಲಿಲ್ಲವೆಂದು ಸಂದೇಹವಿಲ್ಲ, ಚಕ್ರಿ ಸರ್ವೋಪಗತನು ಎಲ್ಲೆಲ್ಲಿ ಹುಡುಕಿ ನೋಡಿದರೆ ಅಲ್ಲಲ್ಲೇ ಕಾಣುವನು ದಾನವೇಶ್ವರನೇ ಅಂತ ಪ್ರಹ್ಲಾದ ಹೇಳ್ತಾನಂತೆ. ಅಂದ್ರೆ ಇಲ್ಲಿಲ್ಲವೆಂದು ಅಲ್ಲಿಲ್ಲವೆಂದು ಸಂದೇಹವಿಲ್ಲ. ಚಕ್ರಿ ಅಂದ್ರೆ ಚಕ್ರಪಾಣಿ ಅಂತ ಅವನಿಗೆ ಇನ್ನೊಂದು ಹೆಸರು. ಸುದರ್ಶನ ಚಕ್ರವನ್ನು ಅವನು ಧಾರಣೆ ಮಾಡಿದಕ್ಕೋಸ್ಕರ ಅವನಿಗೆ ಚಕ್ರಿ ಅಂತ ಹೆಸರು. ಅವನು ಸರ್ವೋಪಗತನು, ಎಲ್ಲಾ ಕಡೆನೂ ವ್ಯಾಪಿಸಿರುವಂತವನು. ಈ ರೀತಿ ಎಲ್ಲಾ ಕಡೆನೂ ವ್ಯಾಪಿಸಿರುವಂತಹ ಸ್ವಾಮಿ ನಾವು ನೋಡ್ಬೇಕಷ್ಟೇ ಹೊರತು ನೋಡಿದ್ರೆ ನಮ್ಗೆ ಕಂಡು ಬರುತ್ತಾನೆ ಅಂತ ಹೇಳ್ತಾನೆ ಪ್ರಹ್ಲಾದ. ಆ ರೀತಿ ಎಲ್ಲಿಲ್ಲವೆಂದು ಅಲ್ಲಿಲ್ಲವೆಂದು ಸಂದೇಹವಿಲ್ಲ, ಚಕ್ರಿ ಸರ್ವೋಪಗತನು ಎಲ್ಲೆಲ್ಲಿ ಹುಡುಕಿ ನೋಡಿದರೆ ಅಲ್ಲೆಲ್ಲೇ ಕಾಣುವನು ದಾನವೇಶ್ವರನೇ. ಇದೇ ತತ್ವ ಆಂಧ್ರೀಕರಣನೂ ಆಗಿದೆ. ಪೋತನ ಅಂತ ಭಾಗವತರು, ಮತ್ತೆ ಅವರು ಮಹಾಭಾಗವತೋತ್ತಮರು. ಇಡೀ ಭಾಗವತ ಪುರಾಣವನ್ನು ತೆಲುಗು ಭಾಷೆಯಲ್ಲಿ ಆಂಧ್ರೀಕರಣ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದೇ ಪ್ರಹ್ಲಾದನ ವಾಕ್ಯವನ್ನು ಅವರು ಆಂಧ್ರೀಕರಣದಲ್ಲಿ ಅತ್ಯಂತ ಸೊಗಸಾಗಿ ಹೇಳಿರುವಂತದ್ದು. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಂದು ಕಲರಂದು ಲೇದನಿ ಸಂದೇಹಂಬು ಬಲದು ಚಕ್ರಿ ಸರ್ವೋಪಗತುಡು ಎಂದೆಂದು ವೆದುಕಿ ಚೂಸಿನ ಅಂದಂದೇ ಕಲುಡು ದಾನವಾಗ್ರಿನಿ ವಿಂಟೆ ಅಂತ ಹೇಳುವಂತದ್ದು. ಅಂದ್ರೆ ನರಸಿಂಹ ತತ್ವ ಬಂದಿದ್ದೆ ಭಗವತೋತ್ತಮ ಆಗಿರುವಂತಹ ಪ್ರಹ್ಲಾದನಕ್ಕೋಸ್ಕರ ಅಂತ ಹೇಳೋದಕ್ಕೋಸ್ಕರ. ಪ್ರಹ್ಲಾದನ ವೈಶಿಷ್ಟ್ಯವೇ ಇಡೀ ಸಪ್ತಮ ಸ್ಕಂದ, ಅದರಲ್ಲಿ 8ನೇ ಸ್ಕಂದ ನರಸಿಂಹ ಅವತಾರ. ಅಂದ್ರೆ ಇದ್ರಿಂದಾನೇ ಗೊತ್ತಾಗತ್ತೆ ಆ ಭಗವಂತ ಅನ್ನೋದು ಯಾರಿಗೋಸ್ಕರ ಅವತಾರ ತಗೊಂತಾನೆ ಅಂದ್ರೆ ಭಾಗವತ ಅಥವಾ ಭಕ್ತರಿಗೋಸ್ಕರನೇ ತಗೊಂತಾರೆ. ಅದಕ್ಕೆ ನಮ್ಗೆ ಅತ್ಯಂತ ವಿಶೇಷವಾಗಿ ಬೇಕಾಗಿರುವಂತಹ ಗುಣ ಏನಪ್ಪಾ ಅಂದ್ರೆ ಭಕ್ತಿ. ಮತ್ತೆ ಈ ಅವತಾರ ಅನ್ನೋ ಶಬ್ದ ನಾವು ಅರ್ಥ ಮಾಡಿಕೊಂಡರೆ, ತಾರ ಅಂದ್ರೆ ಮೇಲಿರುವಂತದ್ದು ಅಥವಾ ಉತ್ಕೃಷ್ಟವಾಗಿರುವಂತಹ ಸ್ಥಾನವನ್ನು ತಾರ ಅಂತ ಕರಿತೀವಿ. ಅದಕ್ಕೆ ಪರಮಾತ್ಮ ಎಲ್ಲಿದ್ದಾನೆ, ಅದೇ ಮೇಲಿನ ಲೋಕಗಳಲ್ಲೇ ಇರುವಂತವರು. ಅವ ಅಂದರೆ ಸಂಸ್ಕೃತದಲ್ಲಿ ಕೆಳಗೆ ಅಥವಾ ಕೆಳಗೆ ಬರುವಂತದ್ದು ಅಂತ ಅರ್ಥ. ಸೊ ಮೇಲಿರುವವನು ಕೆಳಗೆ ಬರುತ್ತಾನೆ ಅಂದರೆ ಏನು, ಅದನ್ನ ಅವತಾರ ಅಂತ ಹೇಳ್ತೇವೆ. ಯಾಕೆ ಅವತಾರ ತಗೊಂತಾರೆ ಅಂದ್ರೆ ಒಂದೇ ಕಾರಣ,
ಅವನು ದಯಾಸ್ವರೂಪ, ಅತ್ಯಂತ ಪರಮ ದಯಾಲು. ಅದಕ್ಕೋಸ್ಕರನೇ ಅವನು ಅವತಾರ ಅನ್ನೋದು ತಗೊಂತಾನೆ. ಅದಕ್ಕೆ ಒಂದು ಉಪಮಾ ಕೊಡ್ತಾರೆ. ಏನಂತ ಅಂದ್ರೆ, ಒಬ್ಬ ಚಿಕ್ಕ ಮಗು ಇರ್ತಾನೆ, ಅವನು ಅಮ್ಮನ ಸೊಂಟದಲ್ಲಿ ಹತ್ತಿ ಕುತ್ಕೊಳ್ಬೇಕು ಅಂತ ಇರತ್ತೆ. ಇವಾಗ ಅವನಿಗೆ ಹತ್ತೋದಕ್ಕೆ ಆಗೋದಿಲ್ಲ. ಅಮ್ಮನ ಕಾಲನ್ನು ಇಟ್ಕೊಂಡು ಅಥವಾ ಒಂದು ಮರ ಹತ್ತೋ ರೀತಿ ಹತ್ತಿಬಿಟ್ಟು ಸೊಂಟದಲ್ಲಿ ಕುತ್ಕೊಳ್ಳೋದಕ್ಕೆ ಅವನಿಗೆ ಶಕ್ತಿ ಸಮರ್ಥತೆ ಏನೋದಿಲ್ಲ. ಅವಾಗ ಅಮ್ಮ ಏನ್ ಮಾಡ್ತಾಳೆ, ಅವಳು ಅತ್ಯಂತ ದಯಾಸ್ವರೂಪಳು. ಅದಕ್ಕೆ ಅವಳೇ ಬಗ್ಗಿ ಆಮೇಲೆ ಮಗುವನ್ನು ಇಟ್ಕೊಂಡು ಸೊಂಟದಲ್ಲಿ ಕೂಡ್ಸ್ಕೊಂತಾಳೆ ಅಥವಾ ಭುಜದಲ್ಲಿ ಕೂಡ್ಸ್ಕೊಂತಾರೆ. ಅಂದ್ರೆ ಮೇಲಿನ ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇತ ಆತ್ಮೈವ ಹಿ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಎಂಬಂತೆ ಇದು ಅತ್ಯಂತ ದಯಾಸ್ವರೂಪ. ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಮೇಲಿರುವಂತಹ ಪರಮಾತ್ಮ ಕೆಳಗಡೆಗೆ ಇಳಿದು ಬರ್ತಾನೆ. ಇದೆಲ್ಲ ಒಂದು ಏನೂ ಇಲ್ಲ, ಒಂದೇ ಕಾರಣ. ಯಾಕಪ್ಪ ಆ ಕಾರಣ ಅಂದ್ರೆ ಅತ್ಯಂತ ಪರಮ ದಯಾಲು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತ ಪ್ರಹ್ಲಾದ ಭಾಗವತೋತ್ತಮಕ್ಕೋಸ್ಕರ ಅವನಿಗೋಸ್ಕರ ಪರಮಾತ್ಮ ಮೇಲಿಂದ ಕೆಳಗಡೆ ಬಂದಿರುವಂತದ್ದು. ಮುಂದಿನ ಶ್ಲೋಕ. ಈ ಹಿರಣ್ಯಕಶ್ಯಪನ ಈ ಮಾತಿಗೆ ಪ್ರತ್ಯುತ್ತರವಾಗಿ ಪ್ರಹ್ಲಾದ ಏನ್ ಹೇಳ್ತಾನೆ ಅಂದ್ರೆ, ಶ್ರೀ ಪ್ರಹ್ಲಾದ ಉವಾಚ ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈ ಬಲಂ ಬಲಿನಾಂ ಚಾಪರೇಷಾಂ ಪರೇ ವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ ಅಂತ ಹೇಳ್ತಾನೆ. ಅಂದ್ರೆ ನನಗೇನ್ ಬಲ ಅಂತ ಕೇಳ್ದೆ ಅಲ್ವಾ, ನನಗ್ ಮಾತ್ರ ಬಲ. ಈ ಶ್ಲೋಕದ ಅರ್ಥ ಏನಂದ್ರೆ, ನನಗ್ ಮಾತ್ರ ಬಲ ಅಲ್ಲ ಅಪ್ಪ, ನನಗೆ ನಿನಗೆ ಸಮಸ್ತ ಚರಾಚರ ಜಗತ್ತಿಗೆ ಯಾರು ಬಲವೋ ಆ ಬಲವನ್ನೇ ನಾನು ಆಧಾರವಾಗಿ ಅವನನ್ನೇ ನಂಬಿರೋದಕ್ಕೋಸ್ಕರ ನಿನ್ನನ್ನು ನೋಡಿದ್ರೆ ನನಗೆ ಭಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದೊಡ್ಡ ನಂಬಿಕೆ, ಎಷ್ಟು ದೊಡ್ಡ ಭಕ್ತಿ. ಅದಕ್ಕೆ ಪ್ರಹ್ಲಾದನ್ನ ನಾವು ಒಂದು ಕೇಳ್ಬೇಕಂತೆ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಕೊಡಪ್ಪ, ನಿನ್ನಲ್ಲಿರುವಂತಹ ಕಿಂಚಿತ್ ಭಕ್ತಿ ನಮಗೆ ಪ್ರಸಾದ ಮಾಡು, ಅವಾಗ ಶ್ರೀ ಮಹಾವಿಷ್ಣು ನಮ್ಗೆ ದರ್ಶನ ಕೊಡ್ತಾನೆ ಅಂತ. ಅದಕ್ಕೆ ಭಾಗವತೋತ್ತಮರಲ್ಲಿ ಪ್ರಹ್ಲಾದ ಅಗ್ರಗಣ್ಯ ವಹಿಸಿದ್ದಾನೆ. ಆ ಶ್ಲೋಕದ ಅರ್ಥ ನ ಕೇವಲಂ ಮೇ ಭವತಶ್ಚರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಂ. ಒಂದೊಂದು ಶ್ಲೋಕವು ಈ ಪುರಾಣದಲ್ಲಿ ಇರುವಂತದ್ದು ವೇದ ಪ್ರಮಾಣವಿರುವಂತದ್ದು. ಅದಕ್ಕೆ ಈ ಶ್ಲೋಕಕ್ಕೆ ವೇದ ಪ್ರಮಾಣ ಏನು ಅಂದ್ರೆ, ಋಗ್ವೇದದಲ್ಲಿ ವಿಷ್ಣು ಸೂಕ್ತ ಅಂತಿದೆ. ಆ ವಿಷ್ಣು ಸೂಕ್ತದಲ್ಲಿ ತದ್ ವಿಷ್ಣು ಪರಮಂ ಪದಂ ಕಿಂ ತದ್ ಯಜುರ್ವೇದಕ್ಕೆ ಬಂದ್ರೆ ಕಿಂ ತದ್ ವಿಷ್ಣೋರ್ ಬಲಮಾಹುಃ ಕಾದೀಪ್ಯ ಕಿಂ ಪರಾಯಣಂ ಏಕೋ ಯದ್ಧಾರಯದ್ ದೇವಃ ಅಂತ. ಕಿಂ ತದ್ ವಿಷ್ಣೋರ್ ಬಲಮಾಹುಃ ಅಂದ್ರೆ ವಿಷ್ಣುವೇ ಎಲ್ಲರಿಗೂ ಬಲ ಅಂದ್ರೆ, ಬಲ ಅಂದ್ರೇನೆ ವಿಷ್ಣು. ಅದೇ ತತ್ವವನ್ನು ನಾವು ಆಯುರ್ವೇದದಲ್ಲಿ ಸುಶ್ರುತ ಸಂಹಿತೆಯಲ್ಲಿ ಗಮನಿಸಿದರೆ ಬಲಂ ಮೇ ರಕ್ಷತು ವಿಷ್ಣು, ಬಲವನ್ನು ವಿಷ್ಣು ರಕ್ಷಣೆ ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೈವ ವ್ಯವಹಾರ ಚಿಕಿತ್ಸಾಂಗವಾಗಿ. ಈ ರೀತಿ ನಾವು ನೋಡಿದರೆ ಪ್ರಹ್ಲಾದನ ಒಂದೊಂದು ವಾಕ್ಯವು ಎಷ್ಟು ದೊಡ್ಡ ವೇದ ಪ್ರಮಾಣವಿರುವಂತದ್ದು ಮತ್ತೆ ಆಯುರ್ವೇದಕ್ಕೆ ಎಷ್ಟು ಅತ್ಯಂತ ಸಮೀಪ ಇರುವಂತದ್ದು ಅಂತ ನಮಗೆ ಕಂಡು ಬರುವಂತದ್ದು. ತದನಂತರ ಮತ್ತೆ ಪ್ರಹ್ಲಾದ ತನ್ನ ವಾಕ್ಯವನ್ನು ಮುಂದುವರಿಸುತ್ತಾ ಈ ರೀತಿ ಹೇಳ್ತಾನೆ, ಸ ಈಶ್ವರ ಕಾಲ ಉರುಕ್ರಮೋಸೋ ಓಜಸ್ಸಹಸ್ಸತ್ತ ಬಲೇಂದ್ರಿಯಾತ್ಮ ಸ ಏವ ವಿಶ್ವಂ ಪರಮಸ್ವ ಶಕ್ತಿಭಿಃ ಸುಜತ್ಯವತ್ಯತ್ತಿ ಗುಣತ್ರಯೇಶಃ ಅಂತ ಹೇಳ್ತಾನೆ. ಅಂದ್ರೆ ಈ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ, ಸ ಈಶ್ವರಃ ಅಂದ್ರೆ ಸ ಅಂದ್ರೆ ರಸೋ ವೈ ಸಹ ಅಂದ್ರೆ ಸಹ ಅಂದ್ರೆ ಅವನು ಪರಮಾತ್ಮ ಅಂತ. ಅವನು ನೀನು ಮೂರ್ ಲೋಕಕ್ಕೆ ಈಶ್ವರ ಅಂತ ಹೇಳ್ತಾ ಇದ್ಯಾ, ನಿನಗೂ ಮತ್ತೆ ಮೂರ್ ಲೋಕಗಳಿಗೂ ಪರಮೇಶ್ವರನಾಗಿರುವಂತವನು ಶ್ರೀ ಮಹಾವಿಷ್ಣು ಅಥವಾ ಶ್ರೀಮನ್ನಾರಾಯಣ. ಅವನು ಏನಪ್ಪಾ ಅಂದ್ರೆ ಗುರುಕ್ರಮೋಸೌ ಓಜಸ್ಸಹ, ಅವನು ಸಾಕ್ಷಾತ್ ಓಜಸ್ಸು. ನಾನು ಅವತ್ತೇ ಹೇಳಿದ್ದೆ ಓಜಸ್ಸು ಅಂದ್ರೆ ಏನು ಅಂದ್ರೆ, ಓಜಸ್ಸು ಅಂದರೆ ಓಜಸ್ಸು, ಆ ಓಜಸ್ಸಿನ ಬಲವನ್ನು ಊರ್ಜಾ ಅಂತ ಹೇಳ್ತೀವಿ ನಾವು. ಪುರಾಣ ಆಯುರ್ವೇದದಲ್ಲೇ ನಾವು ನೋಡಿದ್ವಿ, ಬಲ ಬೇರೆ ಊರ್ಜಾ ಬೇರೆ. ಈ ಊರ್ಜವನ್ನು ಕೊಡುವಂತವನು ಯಾರು ಅಂದ್ರೆ ಉದಾನ ವಾಯು. ಪುರಸ್ಥಾನಮುದಾನಸ್ಯ ನಾಸಾನಾಭಿಗಲಾಂಶರೇತ ವಾಕ್ ಪ್ರವೃತ್ತಿ ಪ್ರಯತ್ನೋರ್ಜಾ ಬಲವರ್ಣ ಸ್ಮೃತಿ ಕ್ರಿಯಾ ಅನ್ನೋದ್ರಲ್ಲಿ ಊರ್ಜಾ ಅಂದ್ರೆ ಓಜಸ್ಸಿನ ಬಲ ಅಂತ ನಾವು ನೋಡಿದ್ವಿ. ಸೊ ಇಡೀ ಜಗತ್ತಿಗೆ ಅವನು ಓಜಸ್ಸೇನು ಅಂದ್ರೆ, ಆ ಓಜಸ್ಸು ಅನ್ನೋದು ಹೃದಯ ಸ್ಥಾನದಲ್ಲಿ ಇರುವಂತದ್ದು. ಆ ಹೃದಯ ಸ್ಥಾನದಲ್ಲೇ ಚೈತನ್ಯ ಅಥವಾ ಆತ್ಮವೆಂಬುದು ಇರುವಂತದ್ದು. ಅಂದ್ರೆ ಆತ್ಮಬಲ ಅಂತ ಹೇಳಿದ್ದೆ. ಅದಕ್ಕೆ ಇಡೀ ಜಗತ್ತಿಗೆ, ಚರಾಚರ ಜಗತ್ತಿಗೆ ಆತ್ಮ ಬಲ, ಆ ಚೈತನ್ಯ ಸ್ವರೂಪ, ಆ ಚೈತನ್ಯ ಶಕ್ತಿಯನ್ನು ಓಜ, ಅವನೇ ಶ್ರೀಮನ್ ಮಹಾನಾರಾಯಣ ಅಥವಾ ಶ್ರೀ ಮಹಾವಿಷ್ಣು ಅಂತ ಹೇಳುವಾಗ ಈ ರೀತಿ ಇವಾಗ ಕಶ್ಯಪ ತೋರಿಸ್ತಾನಂತೆ. ಈ ಸ್ತಂಭದಲ್ಲಿ ದಾನ ಅಂತ ತೋರಿಸಿ
ನಾವು ಈ ಚಲನಚಿತ್ರಗಳಲ್ಲಿ ನಾವು ನೋಡ್ತೀವಿ, ಗದೆಯಿಂದ ಹೊಡೆಯುವಂಥದ್ದು ಅಥವಾ ಒಂದು ಕಟ್ಟಿಯಿಂದ ಹೊಡೆಯುವಂಥದ್ದು, ಆ ರೀತಿ ಎಲ್ಲ ಇಲ್ಲ. ಭಾಗವತ ಪುರಾಣದಲ್ಲಿ ಹೇಳ್ತಾನೆ, ಮುಷ್ಟಿ ಪ್ರಹರ ವೇಹಿ ಅಂತ, ಅಂದ್ರೆ ತನ್ನ ಫಿಸ್ಟಿಂದ ಒಂದು ಏಟು ಸ್ತಂಭಕ್ಕೆ ಹೊಡಿತಾನಂತೆ. ಆಗ ಆ ಸ್ತಂಭದಲ್ಲಿ ಹೊಡೆಯುವಾಗ ಅಲ್ಲಿಂದ ಇಡೀ ಎಲ್ಲಾ ಕಡೆನೂ ವ್ಯಾಪಿಸಿರುವಂತಹ ಶ್ರೀ ಮಹಾವಿಷ್ಣು ಆ ಸ್ತಂಭದಿಂದ ಇವಾಗ ವ್ಯಕ್ತ ಆಗ್ತಾನೆ. ಅದೇ 10ನೇ ಶ್ಲೋಕ. ದಸ್ಯೂರ್ ಪುರಾಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾದಿಶೋ ದಶ ಜಿತಾತ್ಮನೋಜ್ಞಸ್ಯ ಸಮಸ್ಯ ದೇಹಿನ ಸಾಧೋ ಸಮೋಹ ಪ್ರಭವಾ ಕುತಃ ಪರೇ ಅಂತ ಹೇಳ್ತಾನೆ. ಅಂದ್ರೆ ನಮ್ಮಲ್ಲಿರುವಂತಹ ಮೋಹ ಕಾರಣದಿಂದ ಅವನ ಎಲ್ಲಾ ಕಡೆನೂ ಇರುವವನು ಗೊತ್ತಾಗುವುದಿಲ್ಲ. ಆದರೆ ಜ್ಞಾನ ಅನ್ನೋದಿದ್ರೆ ಅವಾಗ ಎಲ್ಲಾ ಕಡೆನೂ ಅವನೇ ಕಾಣಿಸ್ತಾನೆ. ಪ್ರಹ್ಲಾದನಿಗೆ ಜ್ಞಾನವೆಂಬುದು ಇತ್ತು. ಅದಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ, ಭಕ್ತರು 4 ತರ, ಆರ್ತ, ಜಿಜ್ಞಾಸು ಅಂತ. ಅದ್ರಲ್ಲಿ ಜ್ಞಾನಿ ಅನ್ನೋದು ಒಬ್ಬ ಇದ್ದಾನೆ. ಈ ಪ್ರಹ್ಲಾದ ಅನ್ನೋದು ಯಾವ ಭಕ್ತ ಅಂದ್ರೆ ಕೃಷ್ಣ ಇಲ್ಲಿರುವಂತಹ 4 ತರ ಭಕ್ತರಲ್ಲಿ ಜ್ಞಾನಿ ಎಂಬ ಭಕ್ತನಲ್ಲಿ ಬರುವವನು. ಇದಕ್ಕೆ ಶಂಕರ ಭಾಷ್ಯವೇ ಪ್ರಮಾಣ. ಅಲ್ಲಿ ಶಂಕರಾಚಾರ್ಯ ಈ ಶ್ಲೋಕಕ್ಕೆ ಆರ್ತೋ ಜಿಜ್ಞಾಸ ಅರ್ಥಾರ್ಥಿ ಭರತರ್ಷಭ ಜ್ಞಾನೀಚ ಭರತರ್ಷಭ ಅಂತ ಈ ಶ್ಲೋಕಕ್ಕೆ ಜ್ಞಾನಿಗೆ ಅಗ್ರಗಣ್ಯ ಯಾರಪ್ಪ ಅಂದ್ರೆ ಪ್ರಹ್ಲಾದ ಅಂತ ಹೇಳಿರುವಂತದ್ದು. ಪ್ರತಿಯೊಬ್ಬ ಆಚಾರ್ಯರು ಜ್ಞಾನಿಯಾಗಿ ಪ್ರಹ್ಲಾದನನ್ನು ಪರಿಗಣನೆ ಮಾಡಿರುವಂತದ್ದು. ಅಂತಹ ಪ್ರಹ್ಲಾದನಿಗೆ ಜ್ಞಾನವಿರುವುದಕ್ಕೋಸ್ಕರವೇ ಇಡೀ ಚರಾಚರ ಜಗತ್ತಿನಲ್ಲಿ ಸ್ವಾಮಿಯನ್ನೇ ಸಂದರ್ಶನ ಮಾಡ್ತಾ ಇದ್ದ. ಆದ್ರೆ ಹಿರಣ್ಯ ಕಶ್ಯಪು ಬಂದ್ಬಿಟ್ಟು ಹಿರಣ್ಯ ಅಂದ್ರೆ ಏನು? ಅದು ಬಂಗಾರ. ಹಿತಂ ರಮ್ಯಂ ಹಿರಣ್ಯಂ, ಅವನಿಗೆ ಜಗತ್ತೇ ಹಿತವಾಗಿ ರಮ್ಯವಾಗಿ ಕಾಣಿಸ್ತಾ ಇತ್ತು. ಅದರಲ್ಲಿ ಕಶ್ಯಪ, ನಾನು ಅವತ್ತೇ ಹೇಳಿದೆ, ಕಶ್ಯಪ ಅಂದ್ರೆ ಏನು? ಕಶ್ಯಪ ಪಶ್ಯಪೋ ಭವತಿ ಅಂತ, ಅಂದ್ರೆ ಸರ್ವಂ ಪರಿಪಶ್ಯತಿ ಕಿ ಸೌಕ್ಷ್ಮ್ಯಾತ್, ಇಡೀ ಜಗತ್ತನ್ನೇ ನೋಡ್ತಾ ಇರ್ತಾನೆ, ಅದೇ ಹಿರಣ್ಯ. ಆದ್ರೆ ಜಗನ್ನಾಥನನ್ನು ನೋಡ್ತಾ ಇಲ್ಲ, ಇಡೀ ಲೋಕವನ್ನು ನೋಡ್ತಾ ಇರ್ತಾನೆ. ಲೋಕವೇ ಹಿತ ರಮ್ಯ ಅಂತ ಅನ್ಕೊಂತ ಇರ್ತಾನೆ. ಆದ್ರೆ ಈ ಲೋಕಕ್ಕೆ ಕಾರಣನಾಗಿರುವಂತಹ ಲೋಕನಾಥನನ್ನ ಸಂದರ್ಶನ ಮಾಡ್ತಾ ಇರಲ್ಲ. ಇಡೀ ವಿಶ್ವವನ್ನು ನೋಡ್ತಾ ಇರ್ತಾನೆ. ಆದ್ರೆ ಈ ವಿಶ್ವಕ್ಕೆ ಕಾರಣನಾಗಿರುವಂತಹ ವಿಶ್ವನಾಥನನ್ನ ಸಂದರ್ಶನೆ ಮಾಡೋದಿಲ್ಲ. ಇದು ಹಿರಣ್ಯ ಕಶ್ಯಪ ಅಂದ್ರೆ ಅರ್ಥ. ಗೊತ್ತಾಗ್ತಾ ಇದೆಯಾ? ಅಂದ್ರೆ ಹೌದು, ದೈತ್ಯ ಹೌದು. ನಮ್ಮಲ್ಲೂ ಇವಾಗ ಹಿರಣ್ಯ ಕಶ್ಯಪ ಇದಾನ ಇಲ್ವಾ? ನಾವು ಬರೀ ಜಗತ್ತು ಅಥವಾ ಲೋಕ ಅಥವಾ ವಿಶ್ವವನ್ನೇ ಇದ ರಮ್ಯ ಅಂತ ಭಾವಿಸ್ತಾ ಇದನ್ನೇ ನಾವು ನೋಡ್ತಾ ಇದ್ರೆ, ಇದ್ರಲ್ಲೇ ನಾವು ಎಕ್ಸ್ಪೆಕ್ಟೇಷನ್ಸ್ ಉಪದ ಅನ್ನೋದು ನಾವು ಮಾಡ್ತಾ ಇದ್ರೆ ನಾವೇ ಹಿರಣ್ಯ ಕಶ್ಯಪರು. ಈಗ ನಮ್ಮನ್ನ ಸಂಹಾರ ಮಾಡ್ಬೇಕು ಅಂದ್ರೆ ಸಾಕ್ಷಾತ್ ನರಸಿಂಹನೇ ಬರ್ಬೇಕು. ಅದಕ್ಕೆ ಇವತ್ತಿನ ದಿನ ಪ್ರದೋಷ ಸಂಧ್ಯಾ ಕಾಲದಲ್ಲಿ ನಮ್ಮಲ್ಲಿರುವಂತಹ ಹಿರಣ್ಯ ಕಶ್ಯಪ ಗುಣಗಳನ್ನು ಸಂಹಾರ ಮಾಡಿ ನಮ್ಮಲ್ಲಿ ಜ್ಞಾನ, ಧೈರ್ಯ ಮತ್ತು ಬುದ್ಧಿ ಮತ್ತೆ ಅಭಯತ್ವವನ್ನು ಅಭಿವೃದ್ಧಿ ಮಾಡಲಿ ಅಂತ ಆ ನರಸಿಂಹನಿಗೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಇವತ್ತಿನ ದಿನ ಉದ್ದೇಶ ಆಗಿ ನಾವೆಲ್ಲರೂ ಸಮಾವೇಶವಾಗಿರುವಂತದ್ದು ಅಂತ ಹೇಳ್ತಾ ಮುಂದಿನ ಶ್ಲೋಕ. ಮತ್ತೆ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ವಾಸೋ ಇತಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ನೋಡಿ, ಈ ಶ್ಲೋಕ ಅರ್ಥ ಏನಂದರೆ, ಯಸ್ತ್ವಯ ಮಂದಭಾಗ್ಯೋಕ್ತೋ, ನೋಡಿ ಪ್ರಹ್ಲಾದನನ್ನ ಆ ಹಿರಣ್ಯಕಶ್ಯಪು ಹೆಂಗ್ ಸಂಬೋಧನೆ ಮಾಡ್ತಾನೆ ಅಂದ್ರೆ, ಓ ಪ್ರಹ್ಲಾದ ಮಂದಭಾಗ್ಯ ಅಂದ್ರೆ ದೌರ್ಭಾಗ್ಯನಾಗಿ, ಮದನ್ಯೋ ಜಗದೀಶ್ವರ, ನನ್ನನ್ನು ಬಿಟ್ಟು ನಿಂಗೆ ಇನ್ನೊಬ್ಬ ಈಶ್ವರ ಯಾರೋ, ವಾಸೋ ಯದಿಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಸ್ತಂಭದಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಮತ್ತೆ ಇಲ್ಲಿಂದ ಬರ್ತಾನ ಅಂತ ಹೇಳಿದ್ರೆ ಅವಾಗ ಬರ್ತಾನಂತೆ. ಏವಂ ದೃಕ್ತೈರ್ ಮುಹುರನ್ಯ ದರ್ಶನ್ ಋಷಾಸುತಂ ಮಹಾಭಾಗವತಂ ಮಹಾಸುರಃ ಕಂಗಂ ಪ್ರಗೃಹ್ಯ ಪತಿತಾ ವರಾಸತಾನ್ ಸ್ತಂಭಂ ತದಾತಿ ಬಲ ಸ್ವಮುಷ್ಟಿನ. ನೋಡಿದ್ರ, ಸ್ವಮುಷ್ಟಿನ, ಮುಷ್ಟಿಯಿಂದ ಹೊಡೆದು ಮಾಡ್ತಾನೆ. ಅವಾಗ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅತ್ಯಂತ ಸೊಗಸಾದ ಶ್ಲೋಕ 17ನೇ ಶ್ಲೋಕ. ಅಂದ್ರೆ ಯಾವಾಗ ಸ್ತಂಭಕ್ಕೆ ಒಂದು ಗುದ್ದುತ್ತಾನೋ ಹಿರಣ್ಯಕಶ್ಯಪ, ಅವಾಗ ಆ ಸ್ತಂಭದಿಂದ ಒಬ್ಬ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗ್ತಾನೆ. ಅವನು ಹಿಂಗಿರ್ತಾನೆ ಅಂದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಈ ಶ್ಲೋಕ ಅರ್ಥ ಏನಂದರೆ, ಆ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ. ನಾನು ಅವಾಗಲೇ ಹೇಳಿದ್ದೆ, ಪ್ರಹ್ಲಾದನ ವಾಕ್ಯವನ್ನು ಅಥವಾ ಮಾತನ್ನು ನಿಜ ಮಾಡೋದಕ್ಕೋಸ್ಕರ ನರಸಿಂಹಸ್ವಾಮಿ ಅಥವಾ ಶ್ರೀ ಮಹಾವಿಷ್ಣು ಅವತಾರ ಸ್ವೀಕಾರ ಮಾಡಿದ್ದೇ ಹೊರತು
ಹಿರಣ್ಯಕಶ್ಯಪನ ಸಂಹಾರಕ್ಕೋಸ್ಕರ ಅಲ್ಲ, ಅದು ಎರಡನೇದು. ಪ್ರಪ್ರಥಮ ಉದ್ದೇಶ ಬಂದ್ಬಿಟ್ಟು ಸಾಕ್ಷಾತ್ ಪ್ರಹ್ಲಾದನ ಮಾತನ್ನು ಸತ್ಯ ಎಂದು ನಿದರ್ಶನ ಮಾಡುವುದಕ್ಕೋಸ್ಕರ ಶ್ರೀ ಮಹಾವಿಷ್ಣು ಇಡೀ ಚರಾಚರ ಜಗತ್ತನ್ನು ವ್ಯಾಪಿಸಿದ್ದಾನೆ. ಅದಕ್ಕೆ ಇದು ನಾನೆಲ್ಲ ಹೇಳ್ತಾ ಇರುವಂತದ್ದು, ಸಾಕ್ಷಾತ್ ವೇದವ್ಯಾಸರು ಅಥವಾ ಶುಕಾಚಾರ್ಯರು ಭಾಗವತ ಪುರಾಣದಲ್ಲಿ ಹೇಳಿರುವಂತದ್ದು. ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಚಾತ್ಮನಃ. ಇವನು ಎಲ್ಲಾ ಭೂತಗಳಲ್ಲೂ ವ್ಯಾಪಿಸಿದ್ದಾನೆ, ಅದಕ್ಕೆ ಇವನಿಗೆ ಭೂತಾತ್ಮ ಅಂತ. ಅದಕ್ಕೆ ನರಸಿಂಹಸ್ವಾಮಿಗೆ ಒಂದು ಹೆಸರೇನಪ್ಪ ಅಂದ್ರೆ ಭೂತಾತ್ಮ ಅಂತ. ಈ ಭೂತಾತ್ಮ ಯಾರು? ಸಮಸ್ತ ಭೂತಗಳಲ್ಲಿ ಆತ್ಮ ಜೀವ ಸ್ವರೂಪನಾಗಿ ಕಂಗೊಳಿಸುತ್ತಿರುವಂತಹ ಆತ್ಮ. ಅದಕ್ಕೆ ನಮ್ಮಲ್ಲಿ ಪ್ರಾಣ ಯಾವುದು ಅಂದ್ರೆ ಸುಶ್ರುತ ಸಂಹಿತೆ ಹೇಳುತ್ತೆ, ಅಗ್ನಿ ಸೋಮೋ ವಾಯು ಸತ್ವಂ ರಜಸ್ತಮಃ ಪಂಚೇಂದ್ರಿಯಾಣಿ ಭೂತಾತ್ಮೇತಿ ಪ್ರಾಣಾಹ. ನೋಡಿ, ಮತ್ತೆ ಅಲ್ಲಿ ಭೂತಾತ್ಮ ಅಂತ ಹೇಳೋದ್ರಲ್ಲಿ ಭೂತಾತ್ಮ ಅಂದ್ರೆ ನರಸಿಂಹ ತತ್ವವನ್ನೇ ನಾವು ಮತ್ತೊಮ್ಮೆ ಸ್ಮರಣೆ ಮಾಡಬೇಕು. ಯಾಕೆಂದ್ರೆ ನರಸಿಂಹನ ಶ್ರೀ ಮಹಾವಿಷ್ಣು ಒಂದು ನಾಮ, ವಿಷ್ಣು ಸಹಸ್ರನಾಮದಲ್ಲಿ, ಮತ್ತೆ ಭೂತಾತ್ಮ ಅನ್ನೋದು ಅದೇ ವಿಷ್ಣುವಿಗೆ ಒಂದು ನಾಮವಾಗಿರುವಂತದ್ದು. ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್. ಇವಾಗ ಬಂದಿರುವಂತಹ ಒಂದು ರೂಪ ಇದೆಯಲ್ವಾ ವಿಷ್ಣುದು, ಈ ರೂಪ ಬರೀ ಅದ್ಭುತ ರೂಪ ಅಲ್ಲ. ಅದಕ್ಕೆ ದಶಾವತಾರಗಳಲ್ಲಿ ಅತ್ಯದ್ಭುತ ರೂಪ ಯಾವುದು ಅಂದ್ರೆ ನರಸಿಂಹ ರೂಪ. ಅದಕ್ಕೆ ಪ್ರಮಾಣ ಭಾಗವತ ಪ್ರಮಾಣ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್. ಆ ಶ್ರೀ ಮಹಾವಿಷ್ಣು ಅದ್ಭುತ ರೂಪವನ್ನು ವಹಿಸ್ತಾನೆ. ವಹಿಸ್ಬಿಟ್ಟು ಸ್ತಂಭದಿಂದ ಹೊರಗಡೆ ಬರ್ತಾನೆ ಇಲ್ಲಿಗೆ ಸಭೆಗೆ. ಆ ಸಭೆಯಲ್ಲಿ ಬಂದಿರುವಂತಹ ಅತ್ಯದ್ಭುತ ರೂಪ ಏನಪ್ಪಾ ಅಂದ್ರೆ ನ ಮೃಗಂ ನ ಮಾನುಷಂ. ಅದು ಮೃಗಾನೂ ಅಲ್ಲ, ಮನುಷ್ಯಕ್ಕೆ ಮನುಷ್ಯಾಕಾರನೂ ಅಲ್ಲ. ಇವಾಗ ಯಾಕೆ ಈ ರೀತಿ ಬಂದ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಹಿರಣ್ಯಕಶ್ಯಪು. ನಾವು ಪುರಾಣಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂದ್ರೆ, ನಾವು ಪುರಾಣಗಳಲ್ಲಿ ಈ ರಾಕ್ಷಸರ ವರವನ್ನೇ ಒಂದು ರಿಸರ್ಚ್ ಆಗಿ ಕಂಪೈಲ್ ಮಾಡ್ಬೋದು, ಲಿಟರರಿ ರಿಸರ್ಚ್ ಅಂತ ಮಾಡ್ಬೋದು. ಅಂದ್ರೆ ಅವ್ರ ಬುದ್ಧಿ ಇಷ್ಟು ದೊಡ್ಡ ಬುದ್ಧಿನ ಹಿಂಗೆಲ್ಲಾನು ನಾವು ವರಗಳನ್ನ ಕೇಳ್ಬಹುದಾ ಅಂತ. ಅಂದ್ರೆ ರಾಜಸಿಕ ತಮಾಸಿಕ ಅದೇ ದೊಡ್ಡ ಒಂದು ರಿಸರ್ಚ್ ಮಾಡ್ಬೋದು. ಅಥವಾ ಅವರು ಒಂದೊಂದು ವರಗಳನ್ನು ನಾವು ಗಮನಿಸಿದರೆ ಅತ್ಯಂತ ಅದ್ಭುತವಾಗಿ ಆಶ್ಚರ್ಯವಾಗಿ ಇರುವಂತದ್ದು. ಆ ದೃಷ್ಟಿಕೋನದಲ್ಲಿ ಹಿರಣ್ಯಕಶ್ಯಪನು ಒಬ್ಬ ಮಹಾರಾಕ್ಷಸ. ಅವನ ವರಗಳು ಅತ್ಯಂತ ಆಶ್ಚರ್ಯವಾಗಿ ಇರುವಂತದ್ದು. ಏನಪ್ಪ ಇವನ್ ವರ ಅಂದ್ರೆ ಮರಣವೆಂಬುದು ಬೇಡ. ಅದೇ ನೋಡಿ, ಈ ಶರೀರಕ್ಕೆ ತಾದಾತ್ಮ್ಯ ಹೊಂದ್ಬಿಟ್ಟಿದ್ದಾನೆ, ಈ ಜಗತ್ತಿಗೆ ತಾದಾತ್ಮ್ಯ ಹೊಂದಿದ್ದಾನೆ. ಅದಕ್ಕೆ ಜಗತ್ತಂದ್ರೆ ಏನು? ಜಾಯತೆ ಗಚ್ಚತೆ ಇತಿ ಜಗತ್ತ. ಅಂದ್ರೆ ಬಂದು ಹೋಗುವಂತಹ ವಸ್ತು ಜಗತ್ತು. ಇದು ಅನಿತ್ಯ. ಚರಕ ಶಾರೀರ ಸ್ಥಾನದಲ್ಲಿ ಹೇಳ್ತಾನೆ, ಸರ್ವಂ ಕಾರಣವತ್ ದುಃಖಂ ಅಸ್ವಂಚ ಅನಿತ್ಯಮೇವಚ ನಚ ಆತ್ಮಕೃತಕಂ ತದ್ನಿ ತತ್ರ ಚೋತ್ಪತ್ಯತೆ ಸ್ವತಃ ಯಾವನ್ ಉತ್ಪತ್ಯತೆ ಸತ್ಯ ಬುದ್ಧಿರ್ ನೈತದ್ ಅಹಮ್ಯಯ ನೈತನ್ಮಮೇತಿ ವಿಜ್ಞಾಯ ಜ್ಞಃ ಸರ್ವಂ ಅತಿವರ್ತತೆ ಅಂತ ಹೇಳುವಾಗ, ಇಡೀ ಜಗತ್ತು ಅಂದ್ರೆ ಯಾವ್ದಾವುದಕ್ಕೆ ಕಾರಣವೆಂಬುದು ಇರುತ್ತದೋ ಅದೆಲ್ಲನೂ ಅನಿತ್ಯ, ಅದೆಲ್ಲನೂ ಶಾಶ್ವತವಲ್ಲ. ಈಗ ಈ ಶರೀರ ಆದ್ರೆ ಯಾವಾಗ ನಾವು ತಾದಾತ್ಮ್ಯ ಹೊಂದಿ ಮೋಹದಿಂದ ಅಜ್ಞಾನದಿಂದ ಅನಿತ್ಯವಾಗಿ ಅಶಾಶ್ವತವಾಗಿ ಇರುವಂತಹ ಈ ಶರೀರ ಶಾಶ್ವತವಾಗಿ ನಿತ್ಯವಾಗಿ ಇರ್ಬೇಕು ಅಂತ ಅನ್ಕಂತೀವೋ ಅದೇ ದೊಡ್ಡ ಅಪರಾಧ ನಾವು ಮಾಡುವಂತದ್ದು. ಆ ದೃಷ್ಟಿಕೋನದಲ್ಲಿ ಸಮಸ್ತ ರಾಕ್ಷಸರು ಇದೇ ವರವನ್ನು ಮಾಡುವಂತದ್ದು. ಈ ಶರೀರವೆಂಬುದು ಒಂದು ದಿನ ನಶಿಸಬೇಕಾಗಿರುವಂತದ್ದು. ಅದಕ್ಕೆ ಈ ಶರೀರ ಎಲ್ಲಿ ಉತ್ಪತ್ತಿ ಆಗಿರುವಂತದ್ದು ಅಂದ್ರೆ, ಇದು ಉತ್ಪತ್ತಿ ಆಗಿದ್ದೆ ಮರ್ತ್ಯಲೋಕ. ಮರ್ತ್ಯಲೋಕ ಅಂದ್ರೆ ಏನ್ ಗೊತ್ತಾ? ಈ ಭೂಮಿಗೆ ಮರ್ತ್ಯಲೋಕ ಅಂತ ಹೆಸರು. ಯಾಕೆ ಈ ಭೂಮಿಗೆ ಮರ್ತ್ಯಲೋಕ ಅಂತ ಹೆಸರು ಅಂದರೆ, ಮೃತ್ಯುವೆಂಬುದು ಇಲ್ಲಿ ಖಂಡಿತ ಶತಸಾಧ್ಯ. ಇಲ್ಲಿ ಯಾರೇ ಒಬ್ಬ ಉತ್ಪತ್ತಿ ಆದ್ರೂ ಇಲ್ಲಿ ಮೃತ್ಯು ಅನ್ನೋದು ಒಂದ್ಲೇಬೇಕು. ಇದಕ್ಕೆ ಮರ್ತ್ಯಲೋಕ ಅಂತ. ಹೌದು, ಒಬ್ಬ ಒಂದು ಕ್ಷಣ ಇರ್ಬೋದು, ಅಥವಾ ಒಂದು ದಿನ ಇರ್ಬೋದು, 10 ದಿನ ಇರ್ಬೋದು, 1 ವರ್ಷ, 10 ವರ್ಷ, 100 ವರ್ಷ, ಅಥವಾ ರಸಾಯನಗಳನ್ನ ಸೇವನೆ ಮಾಡಿ ಮಾಡಿ 1000 ವರ್ಷ, 10,000 ವರ್ಷದವರೆಗೂ ನಮ್ಗೆ ಆಯುರ್ವೇದದಲ್ಲಿ ಪ್ರಮಾಣ ಇದೆ. ಅಂದ್ರೆ 10,000 ವರ್ಷಗಳು ಬದುಕಬಹುದು ರಸಾಯನ ಸೇವನೆ ಮಾಡಬಹುದಾದ ಕಾರಣದಿಂದ ಅಂತ. ಸೊ 10,000 ವರ್ಷಗಳಾದ್ಮೇಲೆ ಆದ್ರೂ ಒಂದ್ಸತಿ ಹೋಗ್ಬೇಕಾ ಅಂದ್ರೆ ಇದು ಖಚಿತ ಸಿದ್ಧ. ಇದಕ್ಕೆ ಮರ್ತ್ಯಲೋಕ ಅಂತ. ಆದ್ರೆ ಇದು ಯಾವಾಗ್ಲೂ ಇರ್ಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಲ್ವಾ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಏನ್ ಕರಿತೀವೋ ಆ ಕಾರಣಕ್ಕೋಸ್ಕರ ಅದನ್ನ ನಾವು ಯಾವಾಗ್ಲೂ ಇರ್ಬೇಕು, ಶಾಶ್ವತವಾಗಿ ಇರ್ಬೇಕು, ಅನಿತ್ಯ ವಸ್ತು. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಅನಾತ್ಮಸು ಆತ್ಮವಸ್ತು ಸ್ವರೂಪ ಇತಿ ಅಜ್ಞಾನ ಅಥವಾ ಮೋಹ. ಅಂದ್ರೆ ಆತ್ಮವಸ್ತು ಅಲ್ಲದೆ ಇರುವಂತಹ ಅನಾತ್ಮ ವಸ್ತು ಅಂದ್ರೆ ಈ ಶರೀರಕ್ಕೆ ಇದು ಆತ್ಮ ಅಲ್ಲ. ಈ ಶರೀರದೊಳಗಡೆ ಇರುವಂತದ್ದು ಆತ್ಮ, ಅದು ಚೈತನ್ಯ. ಆದ್ರೆ ಅದನ್ ಬಿಟ್ಟು ಈ ಶರೀರನೇ ಆತ್ಮ ಅಂತ ತಾದಾತ್ಮ್ಯ ಹೊಂದುವಂತದ್ದಿದ್ಯಲ್ವಾ, ಅದೇ ಮೋಹ, ಅದೇ ಅಜ್ಞಾನ. ಇದು
ಆತ್ಮದ ತರ ಯಾವಾಗ್ಲೂ ಶಾಶ್ವತವಾಗಿ ನಿತ್ಯವಾಗಿ ಇರ್ಬೇಕು ಅಂತ ನಾವು ಆಲೋಚನೆ ಮಾಡುವಂತದ್ದೇ ಅಜ್ಞಾನ. ಈ ರಾಕ್ಷಸ ಪ್ರವೃತ್ತಿ, ಇದೆಲ್ಲನೂ ರಾಕ್ಷಸ ಪ್ರವೃತ್ತಿ. ಈ ದೃಷ್ಟಿಕೋನದಿಂದ ಈ ಹಿರಣ್ಯಕಶ್ಯಪ ಇದನ್ನ ಶಾಶ್ವತವಾಗಿ ಇರ್ಬೇಕು ಅಂತ ಪರಮಾತ್ಮನನ್ನು ಉದ್ದೇಶಿಸಿ ವರಗಳನ್ನ ಕೇಳ್ತಾನೆ. ಎಲ್ಲರಿಗೂ ಗೊತ್ತು ಏನೇನು ವರಗಳು. ನಾನು ಮೃಗದಿಂದ ಸಾಯಬಾರ್ದು, ಮಾನವನಿಂದನೂ ಸಾಯಬಾರದು, ಇದು ಮೊದಲನೇದು. ಎರಡನೇದು, ಹಗಲಲ್ಲ ರಾತ್ರಿ ಅಲ್ಲ, ಬೆಳಿಗ್ಗೆನೂ ಸಾಯಬಾರ್ದು, ರಾತ್ರಿನೂ ಸಾಯಬಾರ್ದು, ಮತ್ತೆ ಜೀವಂತವಾಗಿರುವಂತಹ ವಸ್ತುವಿಂದ ಸಾಯಬಾರ್ದು, ಮತ್ತೆ ಮೃತ ವಸ್ತುವಿಂದನೂ ಸಾಯಬಾರ್ದು, ಮತ್ತೆ ಇನ್ನ ಇತ್ಯಾದಿ ವಿಶೇಷ ವರಗಳು. ಕಿಂಪುರುಷ, ಸಾಧ್ಯ, ಕಿನ್ನರ, ನಾಗ, ಯಕ್ಷ, ದೇವತಾ ಇತ್ಯಾದಿ ಜೀವರಾಶಿಗಳಿಂದ ನನಗೆ ಮರಣವೆಂಬುದು ಹೊಂದಬಾರದು ಅಂತ ಕೇಳ್ತಾನೆ. ಈಗ ಈ ತತ್ವವನ್ನು ನಾವು ಗಮನಿಸಿದರೆ ಇಲ್ಲಿ ಈ ಶ್ಲೋಕವೆಂಬುದು ಗೊತ್ತಾಗುತ್ತೆ. ಯಾಕೆ ಅತ್ಯದ್ಭುತ ರೂಪ, ನರಸಿಂಹ ರೂಪ ಎಂಬುದು ಈಗ ಎಲ್ಲರಿಗೂ ಗೊತ್ತು. ಮುಂದಿನ ಶ್ಲೋಕದಲ್ಲಿ ನಾನು ಇದರ ಬಗ್ಗೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತೀನಿ. ಇಲ್ಲಿ ನಾವು ಗಮನಿಸಿದ್ರೆ ಏನಂತ ಹೇಳ್ತಾರೆ ಅಂದ್ರೆ, ತಥೋಭಿಪದ್ಯಾಭ್ಯನಹನ್ ಮಹಾಸುರೋ ಋಷಾನುಸಿಂಹಂ ಗದಯೋರುವೇಗಯ ತಂ ವಿಕ್ರಮಂತಂ ಸಗದಂ ಗದಾಧರೋ ಮಹೋರಗಂ ತಾಕ್ಷಸುತೋ ಯಥಾ ಗ್ರಹೀತ ವಿಶ್ವಸ್ಫುರಂತಂ ಗ್ರಹಣಾತುರಾ ಹರಿರ್ ವ್ಯಾಲೋ ಯಥಾ ಕುಂ ಕುಲಿಶಾಕ್ಷದತ್ವಚಂ ದ್ವಾಯೂರುಮಾಪತ್ಯ ದದಾರ ಲೀಲಯಾ ನ ಕೈರ್ಯತಾ ಹಿ ಗರುಡೋ ಮಹಾವಿಷಂ ನಿಶಾಮ್ಯ ಲೋಕತ್ರಯಮಸ್ತಕಜ್ವರಂ ತಮಾದಿದೈತ್ಯಂ ಹರಿಣಾ ಹತಂ ವೃಧೆ ಪ್ರಹರ್ಷ ವೇಗೋತ್ಕಲಿತಾನನಾ ಮುಹುಃ ಪ್ರಸೂನ ವರ್ಷೈರ್ವವೃಷುಸ್ಸುರಸ್ತ್ರಿಯಃ ಅಂತ ಈ 3 ಶ್ಲೋಕಗಳು ನಮಗೆ ಕಂಡು ಬರುವಂತದ್ದು ಭಾಗವತ ಪುರಾಣದಲ್ಲಿ. ಈ ಶ್ಲೋಕ ಅರ್ಥ ಏನಂದರೆ ಅಂದ್ರೆ, ನಾವು ಇವಾಗ ತಾನೇ ನಾವು ನೋಡಿದ್ವಿ ಏನಪ್ಪ ಹಿರಣ್ಯಕಶ್ಯಪನ ವರ ಅಂದ್ರೆ, ಬೆಳಿಗ್ಗೆ ಅಲ್ಲ ರಾತ್ರಿ ಅಲ್ಲ, ಮೃಗದಿಂದ ಅಲ್ಲ, ಮಾನವನಿಂದ ಅಲ್ಲ, ಒಳಗಡೆ ಅಲ್ಲ ಹೊರಗಡೆ ಅಲ್ಲ, ಮತ್ತೆ ಪ್ರಾಣ ವಸ್ತುವಿನಿಂದ ಅಲ್ಲ, ಜಡ ವಸ್ತುವಿನಿಂದ ಅಲ್ಲ, ಇದರಿಂದ ಯಾವುದರಿಂದನೂ ನನಗೆ ಮರಣವೆಂಬುದು ಬರಬಾರದು ಅಂತ ಅತ್ಯಂತ ವಿಚಿತ್ರ ಕೋರಿಕೆ ಕೋರ್ತಾನೆ. ಯಾಕೆ ಕೋರ್ತಾನೆ ಅಂದ್ರೆ, ಅನಾತ್ಮ ವಸ್ತುವಾಗಿರುವಂತಹ ಈ ಶರೀರ ಅತ್ಯಂತ ಶಾಶ್ವತವಾಗಿ ನಿತ್ಯವಾಗಿ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೋರುತ್ತಾನೆ. ಆದ್ರೆ ಅದು ಮರ್ತ್ಯಲೋಕದ ಸ್ವಭಾವ ಸಿದ್ಧಾಂತದ ಪ್ರಕಾರ ಅದು ಸಾಧ್ಯವಲ್ಲ. ಅದು ಮತ್ತೆ ಅದಕ್ಕೆ ಚರಕ ಶಾರೀರಸ್ಥಾನದಲ್ಲಿ ಹೇಳ್ತಾನೆ, ಕಾಲಸ್ಯ ಪರಿಣಾಮೇನ ಜರಾ ಮೃತ್ಯು ನಿಮಿತ್ತಜಾಹ ರೋಗ ಸ್ವಾಭಾವಿಕ ದುಷ್ಟ ಸ್ವಭಾವೋ ನಿಷ್ಪ್ರತಿಕ್ರಿಯಾ ಅಂತ ಹೇಳ್ತಾರೆ. ಅದೇ ವೇದವ್ಯಾಸರು. ಇದು ಭಾಗವತ ಪುರಾಣ. ಇನ್ನೊಂದು ಪುರಾಣ ಇದೆ, ಅದು ಶ್ರೀಮದ್ ದೇವಿ ಭಾಗವತ ಪುರಾಣ. ಆ ದೇವಿ ಭಾಗವತ ಪುರಾಣದಲ್ಲಿ ಮತ್ತೆ ವೇದವ್ಯಾಸ ಹೇಳ್ತಾರೆ, ಜಗತ್ ಕಾಲವಶಂ ಸರ್ವಂ ಕಾಲ ಸರ್ವತ್ರ ಕಾರಣಂ ಅಂತ ಹೇಳಿ, ಕಾಲೋಹಿ ಬಲವಾನ್ ಕರ್ತ ಪರಾತಂತ್ರಯೋಹೋ ಪುಣ್ಯ ಪಾಪಾನುಯೋಗತಃ ಅಂತ ಹೇಳ್ತಾರೆ. ಅಂದ್ರೆ ಈ ಕಾಲವೆಂಬುದು ಸ್ವತಂತ್ರ, ನಾವೆಲ್ಲ ಪರತಂತ್ರರು. ಅದಕ್ಕೆ ಈ ಜೀವರಾಶಿಗಳು ಅಥವಾ ಈ ಶರೀರವೆಂಬುದು ಕಾಲಕ್ಕೆ ಪರತಂತ್ರವಾಗಿರುವಂತದ್ದು. ಅರೆ ಕಾಲ, ಅದಕ್ಕೆ ನಾವೆಲ್ಲ ಕಾಲಬದ್ಧರು, ನಾವು ಮನುಷ್ಯರೆಲ್ಲರೂ ಕಾಲಬದ್ಧರು. ಅರೆ ಪರಮಾತ್ಮ ಬಂದ್ಬಿಟ್ಟು ಕಾಲಾತೀತ ಅಂತ ಹೇಳೋದಕ್ಕೋಸ್ಕರನೇ ಜಗತ್ ಕಾಲವಶಂ ಸರ್ವಂ ಕಾಲ ಸರ್ವತ್ರ ಕಾರಣಂ ಅಂತ ಹೇಳ್ತಾರೆ ವೇದವ್ಯಾಸರು ಮತ್ತೆ ಚರಕ ಸಂಹಿತೆಯಲ್ಲಿ ಚರಕಾಚಾರ್ಯರು. ಈ ರೀತಿ ಹೇಳುವಾಗ ಈ ತತ್ವಗಳನ್ನೇ ಇಟ್ಕೊಂಡು ಅತ್ಯದ್ಭುತ ರೂಪ ಪ್ರದರ್ಶನವನ್ನು ಮಾಡ್ತಾನೆ ಶ್ರೀ ಮಹಾವಿಷ್ಣು. ಅದಕ್ಕೆ ನ ಮೃಗಂ ನ ಮಾನುಷಂ. ಈಗ ಮೃಗದಿಂದ ಅಲ್ಲ, ಮಾನುಷದಿಂದ ಅಲ್ಲ. ಇವಾಗ ಮೃಗ ಮತ್ತೆ ಮಾನುಷ ಎರಡು ಕಂಬೈನ್ ಆದ್ರೆ ಅದೇ ನರಸಿಂಹ ಅಥವಾ ಪುರುಷ ಸಿಂಹ ಅಥವಾ ಮೃಗ ಮಾನುಷ ಅಂತ ಇನ್ನೊಂದು ಹೆಸರು ನಮ್ಗೆ ಕಂಡು ಬರುವಂತದ್ದು ನರಸಿಂಹ. ಅದಕ್ಕೆ ನೃಸಿಂಹ ಅಂತ ಇತ್ಯಾದಿ ನಾಮಗಳೆಲ್ಲವೂ ನರಸಿಂಹನಿಗೆ ಸಂಬೋಧನೆ ಆಗುವಂತದ್ದು. ಈಗ ಇಲ್ಲಿ ಒಂದು ತತ್ವ ಇದೆ. ಏನು ಅಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಯೋನಿಯಿಂದ ಅದೇ ಜೀವಾನೇ ಉತ್ಪತ್ತಿ ಆಗುವಂತದ್ದು. ಇದಕ್ಕೆ ನಮಗೆ ಇಡೀ ಶಾರೀರ ಸ್ಥಾನವೇ ನಮಗೆ ಪ್ರಮಾಣ. ಎಷ್ಟೊಂದ್ ಕಡೆ ಉಪಮ ನಮಗೆ ಕಾಣಿಸುತ್ತೆ. ಏನಂತ, ಗವಾದ್ ಗಾವಹ ಅಂದ್ರೆ ಹಸುವಿನಿಂದ ಹಸುವಿನೇ ಉತ್ಪತ್ತಿ ಆಗತ್ತೆ. ಮತ್ತೆ ಮೃಗಾತ್ ಮೃಗಃ, ಒಂದು ಸಿಂಹದಿಂದ ಸಿಂಹನೇ ಉತ್ಪತ್ತಿ ಆಗತ್ತೆ. ಆಯ್ತಾ. ಗಜಾತ್ ಗಜಃ, ಒಂದು ಆನೆಯಿಂದ ಆನೆನೇ ಉತ್ಪತ್ತಿ ಆಗತ್ತೆ. ಅದೇ ರೀತಿ ನರಾತ್ ನರಹ, ಒಬ್ಬ ಮನುಷ್ಯನಿಂದ ಮನುಷ್ಯನೇ ಉತ್ಪತ್ತಿ ಆಗ್ತಾನೆ ಅಲ್ವಾ. ಆದ್ರೆ ಪರಮಾತ್ಮನಿಗೆ ಇದು ಅನ್ವಯಿಸೋದಿಲ್ಲ. ಯಾಕಂದ್ರೆ ಅವನಿಗೆ ಜನನ ಮರಣವೆಂಬುದೇ ಇಲ್ಲ. ಓಕೆನಾ.
ಆ ಜನನ ಮರಣಗಳೇ ಇಲ್ಲದೆ ಇರುವಂತಹ ಕಾರಣಕ್ಕೋಸ್ಕರ ಮತ್ತೆ ಅವನು ಶಕ್ತಿಗೆ ಎಲ್ಲ ಶಕ್ತಿ ಬದ್ಧನು ಅವನು. ಅದಕ್ಕೆ ಅವನು ಮತ್ತೆ ಶಕ್ತ್ಯಾತೀತ ಮತ್ತೆ ಸರ್ವಶಕ್ತಾತ್ಮಕನಾಗಿರೋದಕ್ಕೋಸ್ಕರ ಇಂಥ ಸಾಮಾನ್ಯ ಸಿದ್ಧಾಂತಗಳನ್ನು ನಾನು ಮೀರುತ್ತೇನೆ, ಯಾವುದು ಅಸಾಧ್ಯವೋ ಅಂದ್ರೆ ಇವಾಗ ಮನುಷ್ಯ ಮತ್ತೆ ಮೃಗ ಎರಡು ಕಂಬೈನ್ ಆಗುವಂತಹ ಸಾಧ್ಯತೆ ಅಲ್ಲ. ಅದೇ ಇಂಥ ಅಸಾಧ್ಯವಾಗಿರುವಂತದ್ದನ್ನ ಯಾರು ಸಾಧ್ಯ ಮಾಡ್ತಾನೋ ಅವನೇ ನರಸಿಂಹ. ಸೊ ಗೊತ್ತಾಗ್ತಾ ಇದ್ಯಾ? ಅದಕ್ಕೆ ನಮ್ಗೆ ಯಾವುದೇ ಒಂದು ಅಸಾಧ್ಯವಾಗಿದೆ ಅದು ಸಾಧ್ಯ ಆಗ್ಬೇಕು ಅಂದ್ರೆ ಅವಾಗ ನಾವು ಮಾಡ್ಬೇಕಾಗಿರುವಂತಹ ಉಪಾಸನೆ ಯಾರ್ದು ಅಂದ್ರೆ ನರಸಿಂಹೋಪಾಸನೆ. ಯಾಕೆಂದ್ರೆ ಇವರು ಪ್ರಾಕೃತವಾಗಿ ಸ್ವಾಭಾವಿಕವಾಗಿ ಅಸಾಧ್ಯವಾಗದೇ ಇರುವಂತದ್ದನ್ನ ಸಾಧ್ಯ ಮಾಡಿರುವಂತಹ ಶ್ರೀಮನ್ನಾರಾಯಣ ಸ್ವರೂಪ. ಅದಕ್ಕೋಸ್ಕರನೇ ನಮೃಗಂನ ಮಾನುಷಂ ಅಂತ ಹೇಳ್ತಾನೆ. ಎರಡನೇದು ಜೀವಂತ ವಸ್ತುವಿಂದ ಮತ್ತೆ ಜಡ ವಸ್ತುವಿಂದ ಎರಡೂ ಅಲ್ಲದೆ ಇರುವಂತಹ ವಸ್ತುವಿಂದ ನಾನು ಸಂಹಾರ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈ ಹಿರಣ್ಯಕಶ್ಯಪನನ್ನ ಹೆಂಗೆ ಸಂಹಾರ ಮಾಡ್ತಾನೆ ಅಂದ್ರೆ ಈ 29ನೇ ಶ್ಲೋಕದಲ್ಲಿ ನಮ್ಗೆ ಪ್ರಮಾಣ ಕಾಣಿಸುತ್ತೆ. ದ್ವಾರೂರು ಮಾಪತ್ಯ ದದಾನ ಲೀಲಯ ನಕೈರ್ಯತಾಹಿ ಗರುಡೋ ಮಹಾವಿಷಂ ಅಂತ ಹೇಳ್ತಾನೆ. ದ್ವಾರ ಮತ್ತೆ ಒಳಗಡೆ ಅಲ್ಲ ಹೊರಗಡೆ ಅಲ್ಲ, ಅಂದ್ರೆ ಮನೆ ಒಳಗಡೆನೂ ಸಾಯ್ಬಾರ್ದಂತೆ ಹೊರಗಡೆನೂ ಸಾಯ್ಬಾರ್ದಂತೆ. ಅದಕ್ಕೆ ದ್ವಾರ ಅಂದ್ರೆ ಹೊಸ್ಲಲ್ಲಿ ತಗೊಂಡು ಹೋಗ್ತಾನೆ. ಈ ಹಿರಣ್ಯಕಶ್ಯಪನನ್ನ ಹೊಸ್ಲಲ್ಲಿ ಕೂಡ್ಸ್ಕೊಂಡು ಆಯ್ತಾ, ಊರು ಅಂದ್ರೆ ತೊಡೆಗಳ ಮೇಲೆ ಆ ಶರೀರ ಹಿರಣ್ಯಕಶ್ಯಪನ ಶರೀರವನ್ನು ಹಾಕಿಕೊಂಡು ದದಾರ ಲೀಲಯ ಫುಲ್ಲು ಸೆಳಿತಾನಂತೆ. ಅದನ್ನ ಲೀಲ ಹೆಂಗ್ ಸೆಳಿತಾನೆ ಅಂದ್ರೆ ನಾವೆಲ್ಲ ಸೆಳೆಯೋಂಗಲ್ಲ. ನಾವು ಮಾಡುವಂತಹ ಚೇಷ್ಟೆಗಳನ್ನ ಕರ್ಮ ಅಂತ ಕರೆಯತ್ತೆ ಶಾಸ್ತ್ರ. ಪರಮಾತ್ಮ ಮಾಡುವಂತಹ ಚೇಷ್ಟೆಗಳನ್ನು ಲೀಲಾ ಅಂತ ಹೇಳತ್ತೆ. ಆ ಪರಮಾತ್ಮನ ಒಂದು ಲೀಲಾ ಸ್ವರೂಪದಿಂದ ಇಡೀ ಜಠರವನ್ನು ಅವನು ಸಿರಿತಾನೆ. ದದಾರ ಅಂದ್ರೆ ಕಟ್ ಮಾಡ್ತಾನೆ ಅಂತ. ನಕೈರ್ಯತೈಹಿ ನೋಡಿ, ಇವಾಗ ಒಂದು ಉತ್ತರ ಸಿಗ್ತಾ ಇದೆ. ಯಾವ್ದ್ರಲ್ಲಪ್ಪ ಅವನು ಸೆಳಿತಾನೆ ಅಂದ್ರೆ ನಕೈಹಿ. ನಕೈಹಿ ಅಂದ್ರೆ ಏನು? ಉಗುರುಗಳಿಂದ ಅಥವಾ ನೈಲ್ಸ್ ಇಂದ ಅವನು ಫುಲ್ಲು ಛೇದನ ಮಾಡ್ತಾನೆ ಜಠರವನ್ನು. ಯಾಕೀಗ ಉಗುರಿನಿಂದಾನೇ ಮಾಡ್ತಾನೆ? ಎಲ್ಲರೂ ಕೇಳಿಸ್ಕೊಳ್ಳಿ. ನಖ, ನರಸಿಂಹನ ನಖ ಧ್ಯಾನ ಅತ್ಯಂತ ವಿಶೇಷವಾಗಿರುವಂತದ್ದು. ಅಂದ್ರೆ ನರಸಿಂಹನಲ್ಲಿ ವಿಶೇಷವಾಗಿ ನಾವು ಧ್ಯಾನ ಮಾಡ್ಬೇಕಾಗಿರುವಂತದ್ದೇ ನಖ ಅಥವಾ ಉಗುರು. ಈ ಉಗುರು ಅನ್ನೋದು ನಾವು ಗಮನಿಸಿದರೆ ಇದಕ್ಕೆ ಪ್ರಾಣ ಇದೆಯಾ ಅಂದ್ರೆ ಹೌದು ಇದೆ. ಹೆಂಗೆ ಹೇಳ್ತೀಯ ಪ್ರಾಣ ಇದೆ ಅಂತ ಅಂದ್ರೆ ಹೌದಪ್ಪ, ಇವಾಗ ನಾನು ನೈಲ್ಸ್ ಕಟ್ ಮಾಡಿರ್ತೀನಿ, ಒಂದು ವಾರ ಆದ್ಮೇಲೆ ಈ ಉಗುರುಗಳೆಲ್ಲನೂ ಮತ್ತೆ ಚಿಗುರಿ ಇರುತ್ತೆ. ಒಂದು ಚೈತನ್ಯ ಅನ್ನೋದು ಇದ್ರೆ ಅಲ್ವಾ ಚಿಗುರತ್ತೆ. ಅದಕ್ಕೆ ಇದು ಪ್ರಾಣ ವಸ್ತು ಅಥವಾ ಜೀವಂತ ವಸ್ತು. ಇದಕ್ಕೆ ಜೀವ ಇಲ್ಲ ಅಂತಾನು ಹೇಳ್ಬೋದು. ಹೆಂಗೆ? ಇವಾಗ ಎಲ್ಲೇ ಒಂದು ಜೀವ ಇದೆ ಅಂದ್ರೆ ಅಲ್ಲಿ ಒಂದು ಪ್ರತಿಕ್ರಿಯೆ ಅನ್ನೋದು ಇರುತ್ತೆ. ಇವಾಗ ಚರ್ಮಕ್ಕೆ ಒಂದು ಸ್ಪರ್ಶ ಮಾಡಿದ್ರೆ ಗೊತ್ತಾಗತ್ತೆ ಆಯ್ತಾ. ಮತ್ತೆ ಚರ್ಮಕ್ಕೆ ಒಂದು ಚಿವುಟಿದ್ರೆ ಅಥವಾ ಗಿಂದ್ರೆ ನೋವಾಗತ್ತೆ. ಮತ್ತೆ ಒಂದು ಅದನ್ನ ಕಟ್ ಮಾಡಿದ್ರೆ ಚರ್ಮನ ಅಥವಾ ನಾಲ್ಗೇನೋ ಕಣ್ಣೋ ಮೂಗೋ ಕಿವಿನೋ ಏನೇ ಆದ್ರೂ ಮಾಡ್ಕೊಳ್ಳಿ, ಅದೆಲ್ಲ ನಮ್ಗೆ ಸ್ಪರ್ಶ ಅನ್ನೋದು ಗೊತ್ತಾಗೋಗುತ್ತೆ. ಮತ್ತೆ ನೋವು ಅನ್ನೋದು ಉತ್ಪತ್ತಿ ಆಗುತ್ತೆ ಅಥವಾ ಸುಖ ಅನ್ನೋದು ಉತ್ಪತ್ತಿ ಆಗುತ್ತೆ. ಆದ್ರೆ ಈ ನಖವನ್ನ ನಾವು ಛೇದನ ಅಥವಾ ಭೇದನ ಮಾಡಿದ್ರು, ಕತ್ತರಿಯಿಂದ ಕತ್ತರಿಸಿದ್ರು ಕೂಡ ನಮಗ್ ನೋವು ಅನ್ನೋದು ಉತ್ಪತ್ತಿ ಆಗಲ್ಲ. ಅಂದ್ರೆ ಇದು ಜಡ ವಸ್ತು ಅಂತ ಗೊತ್ತಾಗತ್ತಲ್ವಾ. ಅದಕ್ಕೆ ಪರಮಾತ್ಮ, ಅದಕ್ಕೆ ರಾಕ್ಷಸರ ಬುದ್ಧಿ ಅಂದ್ರೆ ಆ ಬುದ್ಧಿ ಕೊಟ್ಟಿರುವಂತಹ ಬುದ್ಧಿಗೆ ಬುದ್ಧಿ ಸ್ವರೂಪ ನರಸಿಂಹ. ಅದಕ್ಕೆ ನರಸಿಂಹ ಆರಾಧನೆ ಮಾಡೋದಕ್ಕೋಸ್ಕರ ನರಸಿಂಹನ ಆರಾಧನೆ ಮಾಡುವುದರ ಮೂಲಕ ನಮ್ಮಲ್ಲಿ ಬುದ್ಧಿ ಅನ್ನೋದು ಪ್ರಚೋದನೆ ಆಗತ್ತೆ. ಹೆಂಗ್ ಪ್ರಚೋದನೆ ಆಗತ್ತೆ? ಒಂದೊಂದು ವಾಕ್ಯವು ಅತ್ಯಂತ ಅಕ್ಷರಶಃ ಸತ್ಯ, ಇದರಲ್ಲಿ ಸಂಶಯವೇ ಇಲ್ಲ. ಓಕೆನಾ? ಅದಕ್ಕೆ ಇವಾಗ ಹೆಂಗ್ ಬುದ್ಧಿ ಪ್ರಚೋದನೆ ಮಾಡ್ತಾನೆ ಅನ್ನೋದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಪ್ರಕರಣವನ್ನ ಸಮಾಪ್ತ ಮಾಡೋಣ. ಅದಕ್ಕೆ ನಖಕ್ಕೆ ಒಂದು ವೇದ ಮಂತ್ರ ಇದೆ, ನಾರಾಯಣೋಪನಿಷತ್ ಅಂತ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತು. ಅಲ್ಲಿ ಗಾಯತ್ರಿ ಪ್ರಕರಣ ಅಂತ ಬರುತ್ತೆ. ಆ ಗಾಯತ್ರಿ ಪ್ರಕರಣದಲ್ಲಿ ಎಷ್ಟೊಂದು ಗಾಯತ್ರಿ, ವೇದ ಗಾಯತ್ರಿ ಅಂತ ಇದಕ್ಕೆ ಹೆಸರು. ಅಲ್ಲಿ ನರಸಿಂಹ ಗಾಯತ್ರಿ ಏನಪ್ಪಾ ಅಂದ್ರೆ ವಜ್ರನಖಾಯ ವಿದ್ಮಹೇ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಅಬ್ಸರ್ವ್ ಮಾಡಿದ್ರೆ ವಜ್ರನಖಾಯ ವಿದ್ಮಹೇ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಚೋದಯಾತ್ ಅಂದ್ರೆ ಬುದ್ಧಿನ ಪ್ರಚೋದನೆ ಮಾಡಪ್ಪ. ಯಾರು ಪ್ರಚೋದನೆ ಮಾಡ್ಲಿ? ನರಸಿಂಹ. ಗೊತ್ತಾಯ್ತಾ? ಅಂದ್ರೆ ಒಂದೊಂದಕ್ಕೂ ಪ್ರಮಾಣ ಇದೆ. ಬುದ್ಧಿನ ಪ್ರಚೋದನೆ ಮಾಡ್ತಾನೆ ಅಂತ ಹೇಳೋದ್ರಲ್ಲಿ ಅವನು ಯಾಕೆ ಅಂದ್ರೆ ಸಾಕ್ಷಾತ್ ಗಾಯತ್ರಿನೇ. ಹೆಂಗೆ ಗಾಯತ್ರಿ? ಇವಾಗ ತಾನೇ ನಾವು ನೋಡಿದ್ವಿ, ಹಗಲಲ್ಲ ರಾತ್ರಿ ಅಲ್ಲ ಅಥವಾ ಬೆಳಿಗ್ಗೆ ಅಲ್ಲ ರಾತ್ರಿ ಅಲ್ಲ, ಸಂಧ್ಯಾ ಕಾಲದಲ್ಲಿ ಆವಿರ್ಭಾವ ಆದ. ಈಗ ಸಂಧ್ಯಾ ಕಾಲದಲ್ಲಿ ಇರುವಂತಹ ಶಕ್ತಿ ಯಾವುದಪ್ಪ ಅಂದ್ರೆ ಸಂಧ್ಯಾ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ ಅಂತಲ್ವಾ ಬ್ರಹ್ಮಾಂಡ ಪುರಾಣ ಲಲಿತಾ ಸಹಸ್ರನಾಮ ಇರುವಂತದ್ದು.
ಅದಕ್ಕೆ ಸಂಧ್ಯಾವತಾರ. ನರಸಿಂಹನ್ ಇನ್ನೊಂದು ಹೆಸರೇನು, ಎಂತ ಅವತಾರ ಅಂದ್ರೆ ಸಂಧ್ಯಾವತಾರ ಅಂತ ಇವನಿಗೆ ಹೆಸರು. ಯಾಕೆಂದ್ರೆ ಸಂಧ್ಯಾ ಕಾಲದಲ್ಲಿ ಇವನು ಅವತಾರ ತಗೊಂಡಿರೋಕ್ಕೋಸ್ಕರ ಇವನಿಗೆ ಸಂಧ್ಯಾವತಾರ ಅಂತ ಹೆಸರು. ಅದಕ್ಕೆ ಸಂಧ್ಯಾ ಯಾರು? ಸಂಧ್ಯಾ ಅಂದ್ರೆ ಗಾಯತ್ರಿಗೆ ಹೆಸರು. ಗಾಯತ್ರಿ ಏನ್ ಮಾಡ್ತಾಳೆ? ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರಾಹ ಪ್ರೇರೇ ತಸ್ಯದ್ಭರ್ಗಂ ತದ್ವರೇಣ್ಯಂ ಉಪಾಸ್ಮಯೇ ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಜ್ಞಾನ ಪ್ರಚೋದಯಾತ್ ಅಂತ ಗಾಯತ್ರಿ. ಅಂದ್ರೆ ಸಾಕ್ಷಾತ್ ಈ ಸಂಧ್ಯಾ ಯಾರಪ್ಪ ಅಂದ್ರೆ ಸಾಕ್ಷಾತ್ ಗಾಯತ್ರಿ. ಈಗ ಸಂಧ್ಯಾ ಕಾಲದಲ್ಲಿ ನರಸಿಂಹ ಆವಿರ್ಭಾವ ಆದ ಅಂದ್ರೆ ಸಾಕ್ಷಾತ್ ಗಾಯತ್ರಿ. ಆ ಗಾಯತ್ರಿ ಏನ್ ಮಾಡ್ತಾಳೆ? ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿನ ಪ್ರಚೋದನೆ ಮಾಡುವಂಥದ್ದು. ಅದಕ್ಕೆ ನರಸಿಂಹಾರಾಧನೆ ನಮ್ಮಲ್ಲಿ ಅತ್ಯಂತ ಜ್ಞಾನವನ್ನು ಬುದ್ಧಿಯನ್ನು ಪ್ರಚೋದನೆ ಮಾಡುವಂತಹ ದಯಾಸ್ವರೂಪ ಜ್ಞಾನಾದಿ ದೇವತೆ ಅಂತ ಇದರಿಂದ ಪ್ರಕಟಣೆ ಆಗತ್ತೆ. ಮತ್ತೆ ಈ ರೀತಿ ಮಾಡ್ತಾ ಅದಕ್ಕೆ ಆ ನಖಗಳನ್ನು ನಾವು ಧ್ಯಾನ ಮಾಡುವಂಥದ್ದು ಅತ್ಯಂತ ವಿಶೇಷ. ಆ ನಖಗಳಿಗೆ ಅಷ್ಟು ದೊಡ್ಡ ಶಕ್ತಿ ಇರುವಂಥದ್ದು. ನಮಗೆ ವಿವೇಚನೆ ಮಾಡುತ್ತೆ, ಇದು ಪ್ರಾಣ ಯಾವುದು, ಇದು ಅಪರಾಣ ಅಥವಾ ಜಡವಸ್ತು ಯಾವುದು ಅಂತ ವಿವೇಚನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಕೊಡುವಂಥದ್ದೇ ನರಸಿಂಹ ತತ್ವ. ಇಷ್ಟು ಹೇಳ್ತಾ ಅಲ್ಲಿ ಹೇಳ್ತಾರೆ. ಅದಕ್ಕೆ ಆಯುರ್ವೇದದಲ್ಲಿ ಯಾಕೆ ವಿಷ ಚಿಕಿತ್ಸೆಯಲ್ಲಿ ನರಸಿಂಹ ಹೇಳಿದ್ದಾನೆ ಅಂದ್ರೆ ಭಾಗವತದಲ್ಲಿ ಹೇಳಿದ್ದಾರೆ ಅಂತ ನಾನು ಇವತ್ತಿನ ಪ್ರವಚನದ ಪ್ರಾದಿಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿದ್ದೆ. ಅದಕ್ಕೆ ಪ್ರಮಾಣ ಇಲ್ಲಿದೆ 29ನೇ ಶ್ಲೋಕದಲ್ಲಿ. ನಕಲಿ ಯಥಾಹಿ ಗರುಡೋ ಮಹಾವಿಷಂ. ನೋಡಿದ್ರ ಯಾವ ರೀತಿ ಅವನು ಹಿರಣ್ಯಕಶ್ಯಪನನ್ನ ಸಂಹಾರ ಮಾಡ್ತಾನೆ ಅಂದ್ರೆ, ಹಿರಣ್ಯಕಶ್ಯಪು ಅನ್ನೋದು ಒಂದು ವಿಷ ಜಂತು ಅಥವಾ ವಿಷ ಸರ್ಪ, ನರಸಿಂಹ ಅನ್ನೋದು ಒಂದು ಗರುಡ ಸ್ವರೂಪನಾಗಿದ್ದು, ಯಾವ ರೀತಿ ಗರುಡ ಅಥವಾ ನಾಗಾದಿ ನಾಗಶತ್ರುವು ಯಾವ ರೀತಿ ನಾಗಗಳನ್ನು ಎತ್ಕೊಂಡು ಹೋಗಿ ಸಂಹಾರ ಮಾಡ್ತಾನೋ ಅದೇ ರೀತಿ ನಮ್ಮಲ್ಲಿ ಇರುವಂತಹ ಹಿರಣ್ಯಕಶ್ಯಪ ಭಾವ, ವಿಷಾದ ಅಥವಾ ಬೇಜಾರು, ಶೋಕ ಅನ್ನೋದೆಲ್ಲ ನಮ್ಮಲ್ಲಿ ಇರುತ್ತಲ್ವಾ. ಅದಕ್ಕೆ ವಿಷ ಅಂದ್ರೆ ನಾನು ಹೇಳಿದ್ದೆ, ವಿಷಣ್ಣ ವಿಷಃ ಅಂದ್ರೆ ಯಾವುದು ವಿಷಾದವನ್ನು, ಬೇಜಾರು, ಶೋಕ, ಜಡತ್ವ, ಆಲಸ್ಯ, ತಂದ್ರ ಇದನ್ನೆಲ್ಲ ಉತ್ಪತ್ತಿ ಮಾಡುತ್ತೋ ಅದನ್ನು ವಿಷ ಅಂತ ಕರಿತೀವಿ. ಆ ವಿಷವನ್ನು ಯಾರು ನಾಶ ಮಾಡ್ತಾನೋ ಅವನು ಗರುಡ. ಆ ಗರುಡನೇ ನರಸಿಂಹ ಅಂತ ಹೇಳುವಂಥದ್ದು ಇಲ್ಲಿನ ಪ್ರಾಶಸ್ತ್ಯ. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕ. ಈಗ ಸಂಧ್ಯಾ ಅಂದ್ರೆ ಏನು ಅಂತ ನೋಡೋಣ. ಯಾಕೆಂದ್ರೆ ಎಷ್ಟು ಸಂಧ್ಯಾ ಬಗ್ಗೆ ಮಾತಾಡಿದ್ವಿ. ಸಾಕ್ಷಾತ್ ಸಂಧ್ಯಾವತಾರ ನರಸಿಂಹ ಅಂತ. ಈ ಸಂಧ್ಯಾವತಾರ ನರಸಿಂಹ ಬುದ್ಧಿ ದೇವತೆ, ಬುದ್ಧಿ ಅಧಿಷ್ಠಾನ ದೇವತೆ ನರಸಿಂಹ ಅಂತ ಹೇಳೋದಕ್ಕೋಸ್ಕರ ಇದಕ್ಕೇನಪ್ಪ ಪ್ರಾಶಸ್ತ್ಯ ಅಥವಾ ಪ್ರಮಾಣ ಅಂದ್ರೆ ಸಂಧ್ಯಾ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಓಕೆ, ಸಂಧ್ಯಾ ಅಂದ್ರೆ ಏನು? ಸಮ್ಯಕ್ ಧ್ಯಾಯತಿ ಇತಿ ಸಂಧ್ಯಾ. ಸಂಧ್ಯಾ ಅನ್ನೋದ್ರಲ್ಲಿ ಸಂ ಇನ್ನೊಂದು ಧ್ಯಾ ಅಂತ ಎರಡಿದೆ. ಸಮ್ ಅಂದ್ರೆ ಸಮ್ಯಕ್ ಅಂತ, ಧ್ಯಾ ಅಂದ್ರೆ ಧ್ಯಾನ ಅಂತ. ಸಮ್ಯಕ್ ಧ್ಯಾನಕ್ಕೆ ಯಾರು ಗೋಚಾರ ಆಗ್ತಾನೋ ಅವನು ಸಂಧ್ಯಾ. ಅದಕ್ಕೆ ಇವಾಗ ನೋಡಿ, ಅಬ್ಸರ್ವ್ ಮಾಡಿ, ಅದಕ್ಕೆ ಸಂಧ್ಯಾ ಕಾಲಕ್ಕೆ ಆಯುರ್ವೇದದಲ್ಲಿ ಇಷ್ಟು ದೊಡ್ಡ ಪ್ರಾಶಸ್ತ್ಯ ಇದೆಯೋ ಅಂದ್ರೆ ಗೊತ್ತಾಗ್ತಾ ಇದೆಯಾ? ಪುರುಷ ಸಿಂಹ ಆಯುರ್ವೇದ ಅನ್ನೋದ್ರಲ್ಲಿ ಬರೀ ನರಸಿಂಹ ತತ್ವ ಮತ್ತೆ ಆಯುರ್ವೇದ ವ್ಯಾಖ್ಯಾನಗಳೇ ಸಾಕು. ಅಂದ್ರೆ ಅಷ್ಟು ದೊಡ್ಡ ಪ್ರಾಶಸ್ತ್ಯ ನಮ್ಮ ಆಯುರ್ವೇದಾಚಾರ್ಯರು ನರಸಿಂಹನಿಗೆ ಅಥವಾ ಪುರುಷ ಸಿಂಹನಿಗೆ ಕೊಟ್ಟಿರುವಂತದ್ದು. ಈ ಸಂಧ್ಯಾ ಕಾಲದಲ್ಲಿ ಸಮ್ಯಕ್ಕಾಗಿ ಧ್ಯಾನ ಮಾಡ್ಬೇಕು. ಮತ್ತೆ ನಾವ್ ಏನು ಬೇರೆ ಇನ್ನೇನು ಮಾಡಬಾರ್ದು. ನೋಡಿ, ಇವತ್ತಿನ ದಿನ ನಾವು ಸಂಧ್ಯಾ ಕಾಲವನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಸುಮಾರ್ಗದಿಂದ ಉಪಯೋಗಿಸ್ಕೊಂತಾ ಇದ್ದೀವಿ. ಯಾಕೆ? ಇವತ್ತು ನರಸಿಂಹ ಜಯಂತಿ ಮತ್ತೆ ನರಸಿಂಹನ ಪರಿಪೂರ್ಣ ಕೃಪಾ ಕಟಾಕ್ಷ ಅನುಗ್ರಹ ನಿರ್ಹೇತುಕ ಕೃಪಾ ಕಟಾಕ್ಷದಿಂದ ನಾವು ಉಪಯೋಗಿಸ್ಕೊಂತಾ ಇದ್ದೀವಿ. ಯಾಕೆ ಅಂದ್ರೆ ಸಂಧ್ಯಾ ಕಾಲದಲ್ಲಿ ನಾವು ಅದೇ ಇವತ್ತಿನ ದಿನ ನಾವು ಈ ಪುರುಷ ಸಿಂಹ ಆಯುರ್ವೇದ ಅಂತ ಶೀರ್ಷಿಕೆ ದೇವ್ರು ಮಾಡಿಸಿರ್ಲಿಲ್ಲ ಅಂದ್ರೆ ನಾವೇನೋ ಮಾಡ್ತಾ ಇದ್ವಿ. ಯಾವ್ದೋ ಒಂದು ಸೀರಿಯಲ್ ನೋಡ್ತಾ ಇದ್ವಿ, ಅಥವಾ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅಥವಾ ವಾಟ್ಸ್ಆಪ್ ಇತ್ಯಾದಿ ಯೂಟ್ಯೂಬ್ ಅಲ್ಲಿ ಯಾವ್ದೋ ಇನ್ನೊಂದು ನೋಡ್ತಾ ಇದ್ವಿ. ಆದ್ರೆ ಅದೆಲ್ಲ ಸಮ್ಯಕ್ ಧ್ಯಾನ ಅಲ್ವಂತೆ. ಸಂಧ್ಯಾ ಅಂದ್ರೆ ಏನಪ್ಪಾ ಅಂದ್ರೆ ಈ ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ಸ್ವರೂಪವನ್ನು ನಾವು ಧ್ಯಾನ ಮಾಡ್ಬೇಕು. ಅದೇ ಸಂಧ್ಯಾ ಅಂತ ಹೆಸರು. ಓಕೆ, ಈಗ ಸಂಧ್ಯಾ ಅಂದ್ರೆ ಏನು? ಅದಕ್ಕೆ ಸಂಧ್ಯಾ ಕಾಲದಲ್ಲಿ ಏನೇನ್ ಮಾಡಬಾರ್ದು ಅಂತ ಆಯುರ್ವೇದದಲ್ಲಿ ದಿನಚರ್ಯ ಅಧ್ಯಾಯದಲ್ಲೇ ಹೇಳ್ತಾರೆ. ಸಂಧ್ಯಾ ಸ್ವಭ್ಯವಹಾರ ಸ್ತ್ರೀ ಸ್ವಪ್ನಾಧ್ಯಯನ ಚಿಂತನಂ ಅಂತ ಹೇಳ್ತಾರೆ. ಅಂದ್ರೆ ಸಂಧ್ಯಾಸು ಅಭ್ಯವಹಾರ, ಊಟ ಮಾಡಬಾರ್ದು, ಚಾಟ್ಸು ಇದೆ ಇಟ್ಸೆಟ್ರಾಗಳೆಲ್ಲ ಸಂಧ್ಯಾ ಕಾಲದಲ್ಲಿ ತಗೊಂಡ್ಬಾರ್ದು. ಸಂಧ್ಯಾಸು ಅಭ್ಯವಹಾರ, ಸ್ತ್ರೀಯರ ಜೊತೆ ಮಾತಾಡುವಂತದ್ದಾಗ್ಲಿ ಮೈಥುನಾದಿ ಕರ್ಮಗಳನ್ನು ಮಾಡುವಂತದ್ದು ನಿಷೇಧ. ಸಂಧ್ಯಾಸು ಅಭ್ಯವಹಾರ ಸ್ತ್ರೀ ಸ್ವಪ್ನ, ಸಂಧ್ಯಾ ಕಾಲದಲ್ಲಿ ಮಲಗಿರುವಂತದ್ದು ನಿಷೇಧ. ಸಂಧ್ಯಾಸು ಅಭ್ಯವಹಾರ ಸ್ತ್ರೀ ಸ್ವಪ್ನ ಅಧ್ಯಯನ, ನಾನು ಓದ್ತೀನಿ ಅಂತ ಓದ್ಲೂಬಾರ್ದಂತೆ. ಮತ್ತೆ ಇವಾಗ ಏನ್ ಮಾಡ್ಬೇಕು? ಎಲ್ಲಿರುವಂತ ತತ್ವವನ್ನ ನಾವು ಧ್ಯಾನ ಮಾಡ್ಬೇಕು.
ಸೊ ಯಾರನ್ನು ಧ್ಯಾನ ಮಾಡಬೇಕು? ಸಂಧ್ಯಾ ಸ್ವರೂಪವನ್ನು ಧ್ಯಾನ ಮಾಡಬೇಕು. ಯಾರಪ್ಪ ಸಂಧ್ಯಾ ಸ್ವರೂಪ? ಅಂದ್ರೆ ಸಂಧ್ಯಾ ಸ್ವರೂಪ ಯಾರು ಅಂದ್ರೆ ಸಂಧ್ಯಾ ಕಾಲದಲ್ಲಿ ಅವತಾರ ತಗೊಂಡಿರುವಂತಹ ಸಾಕ್ಷಾತ್ ಶ್ರೀಮನ್ನಾರಾಯಣ. ಅದಕ್ಕೆ ಸಂಧ್ಯಾ ಕಾಲದಲ್ಲಿ ವಂದನ ಅಂದ್ರೆ ನಮಸ್ಕಾರಗಳನ್ನ ಮಾಡ್ಬೇಕು. ಆ ಸಂಧ್ಯಾ ಕಾಲದಲ್ಲಿ ನಾವು ಅರ್ಪಣೆ ಮಾಡುವಂತಹ ವಂದನೆಗಳೇ ಸಂಧ್ಯಾ ವಂದನೆ. ಅದಕ್ಕೆ ಪ್ರತಿಯೊಬ್ಬರು ಸಂಧ್ಯಾ ಕಾಲದಲ್ಲಿ ಆ ನರಸಿಂಹನಿಗೆ ವಂದನೆಗಳನ್ನು ಅರ್ಪಿಸಬೇಕು. ಅದೇ ದೊಡ್ಡ ಸಂಧ್ಯಾ ವಂದನೆ. ಅದಕ್ಕೋಸ್ಕರ ನರಸಿಂಹ ನಮಸ್ಕಾರ ಮಾಡಿಬಿಟ್ಟು ಸಂಧ್ಯಾವನೆ ಯಾರ್ಯಾರಿಗೆ ವಿಧಿಸಲ್ಪಟ್ಟಿದೆ ಅವರು ಬಿಡಬಾರ್ದು. ಓಕೆನಾ? ಅದನ್ನು ಮಾಡ್ತಾ ಸಂಧ್ಯಾವಂದನೆ ತದನಂತರ ಸಂಧ್ಯಾ ಸ್ವರೂಪನಾಗಿರುವಂತಹ ನರಸಿಂಹನನ್ನು ಧ್ಯಾನ ಮಾಡಬೇಕು. ಅದಕ್ಕೆ ಸಂಧ್ಯಾರಂಭ ವಿಜುಂಬಿತಂ ಶ್ರುತಿ ಶಮಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮ ಸಕೃತ್ ಸದ್ವಾಸನಾ ಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನ ಪೂಜ್ಯಂ ಗುಣಾವಿಷ್ಕೃತಂ ಸೇವೆ ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ ಅಂತ ಈ ಸಂಧ್ಯಾ ಕಾಲದಲ್ಲಿ ಅತ್ಯಂತ ವಿಜೃಂಭಣೆ ಆಗುವಂತಹ ವೈಷ್ಣವ ಸ್ವರೂಪ ನರಸಿಂಹ ಸ್ವರೂಪ. ಅಂದ್ರೆ ಎಷ್ಟಿಷ್ಟು ತತ್ವಗಳಿದೆ ಗೊತ್ತಾಗ್ತಾ ಇದೆ ಅಲ್ವಾ? ಅಂದ್ರೆ ಆಯುರ್ವೇದದಲ್ಲಿ ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ, ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ಇಷ್ಟೆಲ್ಲ ಪ್ರಾಶಸ್ತ್ಯ ಹೇಳಿರುವಂತದ್ದು. ಅವಾಗ ಮತ್ತೆ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾರೆ, ಏಕಸ್ತ್ವಮೇವ ಜಗದೇತ ಮನುಷ್ಯಯತ್ವಂ ಆದ್ಯಾಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸುಷ್ಟ್ವಾ ಗುಣವ್ಯತಿಕರಂ ನಿಜಮಾಯ ಏದಂ ನಾನೇವ ತೈರವಸಿತಸ್ತದ್ ಅನುಪ್ರವಿಷ್ಟಃ ಅಂತ ಹೇಳ್ತಾರೆ. ಇದು ಪ್ರಹ್ಲಾದ ನರಸಿಂಹನಿಗೆ ಮಾಡುವಂತಹ ಸ್ತುತಿ. ಅಂದ್ರೆ ಇಂತಹ ಬುದ್ಧಿ ಪ್ರದರ್ಶನ ಮಾಡಿ ವರಗಳನ್ನು ಸಂಪಾದನೆ ಮಾಡಿರುವಂತಹ ಹಿರಣ್ಯಕಶ್ಯಪನನ್ನು ಅತ್ಯಂತ ಬುದ್ಧಿ ಪ್ರದರ್ಶನ ಮಾಡಿ ಪರಮಾತ್ಮನು ನಮೃಗಂನ ಮಾನುಷಂ ಅಂತ ನರಸಿಂಹ ಸ್ವರೂಪನಾಗಿ ಬಂದು ಈ ಹಿರಣ್ಯಕಶ್ಯಪನ ಸಂಹಾರ ಮಾಡಿದ ಮೇಲೆ ಅತ್ಯಂತ ಉಗ್ರ ಸ್ವರೂಪನಾಗಿರ್ತಾನೆ. ಆ ಉಗ್ರ ಸ್ವರೂಪದಲ್ಲಿ ಇರುವಾಗ ಅತ್ಯಂತ ರೌದ್ರ ಸ್ವರೂಪ. ಎಲ್ಲಾ ದೇವತೆಗಳು ಅಂದ್ರೆ ಶ್ರೀ ಮಹಾವಿಷ್ಣು ಅವತಾರಗಳಲ್ಲಿ ಇಷ್ಟು ರೌದ್ರ ಸ್ವರೂಪ ಬೇರೆ ಇನ್ಯಾವುದೂ ಇಲ್ಲ. ಅದಕ್ಕೆ ಈ ನರಸಿಂಹನನ್ನು ಸಾಕ್ಷಾತ್ ರುದ್ರ ಅಂತಾನೆ ಕರಿತೀವಿ. ಅದಕ್ಕೆ ರುದ್ರನಿಗೆ ನರಸಿಂಹನಿಗೆ ಅಭೇದ. ಈ ರುದ್ರ ಮತ್ತೆ ನರಸಿಂಹ ಬಂದ್ಬಿಟ್ಟು ರುದ್ರಾವತಾರನೇ, ರುದ್ರಾಂಶ ಸಂಭೂತ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಸುಮ್ನೆ ಹೇಳಿಲ್ಲ, ಇಲ್ಲೆಲ್ಲ ಇಲ್ಲಿ ಶಾಸ್ತ್ರ ಪ್ರಮಾಣ ಇದೆ. ನಾನು ಮೊನ್ನೆ ಪುರಾಣ ಆಯುರ್ವೇದದಲ್ಲಿ ಹೇಳ್ತಾ ಇರುವಾಗ ವರಾಹ ಪುರಾಣದಲ್ಲಿ ಒಂದೊಂದು ತಿಥಿಗಳಿಗೂ ಒಂದೊಂದು ದೇವತೆ ಇದ್ದಾರೆ. ಪ್ರತಿಪತ್ತಿಗೆ ಅಗ್ನಿ, ದ್ವಿತೀಯಾಗಿ ಅಶ್ವಿನೋ ದೇವತೆಗಳು, ನಾಸತ್ಯ ದಸರಾ ಅಂತ ಹೇಳ್ತಾ ಹೋಗ್ತಾ ಇರುವಾಗ ಚತುರ್ದಶಿಗೆ ಯಾರು ಅಂತ ಹೇಳಿದ್ದೆ? ರುದ್ರ ಅಂತ ಹೇಳಿದ್ದೆ. ಇವಾಗ ನರಸಿಂಹ ರುದ್ರ ತಿಥಿ ಇರುವಂತಹ ದಿನದಲ್ಲಿ ವಿಷ್ಣು ಅವತಾರ ತಗೊಂಡಿದ್ದಾನೆ. ಅದಕ್ಕೆ ರುದ್ರಾಂಶ ಸಂಭೂತ. ಅದಕ್ಕೆ ಒಂದು ಅತ್ಯಂತ ರೌದ್ರ. ಅದಕ್ಕೆ ಜ್ಯೋತಿಷ್ಯ ಪರವಾಗಿ ನಾವು ನೋಡಿದ್ರು ಕೂಡ ಯಾರು ಚತುರ್ದಶಿ ದಿನ ಜನನ ತಗೊಂಡಿರ್ತಾರೋ ಅವರೆಲ್ಲ ಅತ್ಯಂತ ಉಗ್ರ ಸ್ವರೂಪರಾಗಿ ಕೋಪ ಸ್ವರೂಪರಾಗಿ ಇರ್ತಾರೆ. ಯಾಕೆಂದ್ರೆ ಆ ಚತುರ್ದಶಿ ಅನ್ನೋದು ಜ್ವಾಲಾಮಾಲಿನಿಗೆ ಅಂತ ಇನ್ನೊಂದು ತಿಥಿ ದೇವತೆ. ಅಂದ್ರೆ ಇನ್ನ ಶ್ರೀ ವಿದ್ಯೋಪಾಸನ ಮಾರ್ಗದಲ್ಲಿ ನಾವು ನೋಡಿದ್ರೆ ಒಂದೊಂದು ತಿಥಿಗೂ ಒಂದೊಂದು ದೇವತೆಗಳು ಇರುವಂತದ್ದು. ಪ್ರತಿಪತ್ತಿಗೆ ಕಾಮೇಶ್ವರಿ, ದ್ವಿತೀಯಾಗೆ ಭಗಮಾಲಿನಿ ಅಂತ ಇತ್ಯಾದಿ ಹೋಗ್ತಾ ಹೋಗ್ತಾ ಚತುರ್ದಶಿಗೆ ಯಾವ್ದಪ್ಪ ಅಂದ್ರೆ ಜ್ವಾಲಾಮಾಲಿನಿ ಅಂತ ಹೆಸರು. ಓಕೆನಾ? ಈ ಜ್ವಾಲಾಮಾಲಿನಿ ಇದ್ರಲ್ಲೂ ಗೊತ್ತಾಗುತ್ತೆ. ಜ್ವಾಲಾ ಎಂಬುದು ಮಾಲಾ ಸ್ವರೂಪವಾಗಿರುವಂತದ್ದು. ಅದಕ್ಕೆ ನರಸಿಂಹನನ್ನು ಧ್ಯಾನ ಮಾಡಿದರೆ ಆನಾಭೇರ್ ಮೂಲತೋ ಬ್ರಹ್ಮ ಆ ಶೀರ್ಷಾತ್ ಆಗಲಾತ್ ವೈಷ್ಣವ ಸ್ವರೂಪ ಆ ಶೀರ್ಷಾತ್ ರುದ್ರ ಸ್ವರೂಪ ತದಗ್ರೆ ಸರ್ವತಃ ಶಿವಂ ಅಂತ ಹೇಳುವಾಗ ಈ ಶ್ಲೋಕದ ಪ್ರಮಾಣ ನರಸಿಂಹ ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪ. ನಾವು ಒಂದು ನರಸಿಂಹನನ್ನ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನರಸಿಂಹನ ಬಗ್ಗೆ ಮಾತಾಡುವಂತದ್ದು ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ತುತಿ ಮಾಡಿದಷ್ಟು ಪುಣ್ಯ. ಯಾಕೆಂದ್ರೆ ಆನಾಭೇ ಬ್ರಹ್ಮಸ್ವರೂಪ, ಕೆಳಗಡೆ ಪಾದದಿಂದ ನಾಭಿವರ್ಗುನು ಸಾಕ್ಷಾತ್ ಬ್ರಹ್ಮಸ್ವರೂಪ ಅಂತ ಹೇಳುವಂತದ್ದು. ತದನಂತರ ನಾಭಿಯಿಂದ ಗಲ ಅಥವಾ ಕಂಠದವರ್ಗುನು ಸಾಕ್ಷಾತ್ ವಿಷ್ಣು ಸ್ವರೂಪ. ಮತ್ತೆ ಶೀರ್ಷಃ ಅಂದ್ರೆ ಈ ತಲೆ ಭಾಗ ಏನಿತ್ತು ಅದೆಲ್ಲ ಸಾಕ್ಷಾತ್ ರುದ್ರ ಸ್ವರೂಪ. ನೋಡಿದ್ರ ಒಂದು ನರಸಿಂಹ ಧ್ಯಾನ ಅನ್ನೋದು ತ್ರಿಮೂರ್ತಿಗಳನ್ನು ಧ್ಯಾನ ಮಾಡಿದಷ್ಟು ಪುಣ್ಯ. ಅದಕ್ಕೆ ತ್ರಿಮೂರ್ತಿಗಳದ್ದು ಅನುಗ್ರಹ ಒಂದೇ ಏಕಕಾಲಕ್ಕೆ ಸಿಗುವಂತಹ ಒಂದು ದೇವತಾರಾಧನೆ ಯಾವ್ದಪ್ಪ ಅಂದ್ರೆ ನರಸಿಂಹ ಅನ್ನೋ ದೇವತಾರಾಧನೆ. ಓಕೆ, ಇಷ್ಟೆಲ್ಲ ನರಸಿಂಹ ಅನ್ನೋದು ಇರ್ತಾನೆ. ಅದಕ್ಕೆ ಹಿಂದೆ ಏನಿರುತ್ತೆ ಅಂದ್ರೆ ಸುದರ್ಶನ ಜ್ವಾಲ ಅನ್ನೋದಿರುತ್ತೆ. ಆ ಸುದರ್ಶನ ಅನ್ನೋದು ಸುದರ್ಶನ, ದರ್ಶನ ಅಂದ್ರೆ ನೋಡುವಂತದ್ದು. ಈ ನೋಡುವ ಚಕ್ಷುಗೆ ಯಾರ ಅಧಿಷ್ಠಾನ ದೇವತೆ? ಅಗ್ನಿ ಅಲ್ವಾ? ಚಕ್ಷುಸ್ತೇಜೋಮಯಂ ಸುದರ್ಶನ. ಅದ್ರಲ್ಲೂ ಅತ್ಯಂತ ಸುದರ್ಶನ, ಒಳ್ಳೆಯ ರೀತಿಯಾಗಿ ನಮಗೆ ತೋರಿಸುವಂತದ್ದು.
ಅಂದ್ರೆ ವಿಷ್ಣುವರ್ ಮಾರ್ಗಂ ಪ್ರದರ್ಶಯ ಅಂತ. ಸುದರ್ಶನ ಏನ್ ಮಾಡ್ತಾನೆ ಅಂದ್ರೆ ನಾವು ಅವನನ್ನ ಪ್ರಾರ್ಥನೆ ಮಾಡ್ಬೇಕಂತೆ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರೇಂದ್ರೋಷಧಾಸ್ತ್ರ ಶಸ್ತ್ರಾಣಿ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾ ಪರಿವೃತಾಯ ಸರ್ವದಿಕ್ಷೋಭರಕರಾಯ ಹುಂ ಫಟ್ ಬ್ರಹ್ಮಣೇ ಬ್ರಂಜ್ಯೋತಿಷೇ ನಮಃ ಅಂತ ಹೇಳುವಾಗ ಸುದರ್ಶನಾಯ ಮಹಾದೀಪ್ತ್ರೇ ಜ್ವಾಲಾ ಪರಿವೃತಾಯ. ನೋಡಿದ್ರ ನರಸಿಂಹನ್ ಸುತ್ತ ಜ್ವಾಲಾ ಪರಿವೃತ ಇರುತ್ತೆ, ಅಂದ್ರೆ ಉಗ್ರ ಸ್ವರೂಪನಾಗಿರ್ತಾನೆ. ಯಾಕೆ? ಜ್ವಾಲಾಮಾಲಿನಿ ಚತುರ್ದಶಿ ಒಂದೊಂದಕ್ಕೂ ನೋಡಿ. ಅಂದ್ರೆ ಜ್ಯೋತಿಷ್ಯ ಅನ್ನೋದು ಅವಿನಾಭಾವ ಸಂಬಂಧ. ಆಯುರ್ವೇದ ಜ್ಯೋತಿಷ್ಯ, ಆಯುರ್ವೇದ ಸನಾತನ ಧರ್ಮ ಅನ್ನೋದು ಅತ್ಯಂತ ಸಮೀಪದಲ್ಲಿರುತ್ತೆ. ಅದಕ್ಕೆ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ಒಂದು ನರಸಿಂಹ ಜಯಂತಿಯ ದಿನ ಒಂದು ವಿಶೇಷ ಸೂಚನೆಯನ್ನು ಪ್ರಕಟಣೆ ಮಾಡ್ಬೇಕು ಅಂತ ನರಸಿಂಹ ಪ್ರಚೋದನೆ ಮಾಡಿದ. ಪುರಾಣ ಆಯುರ್ವೇದ ಆದ ಮೇಲೆ ಮುಂದಿನ ಸಂಚಿಕೆ ಮಹಾಯಜ್ಞ ನಾವು ಮಾಡ್ತಾ ಇರುವಂತದ್ದು ಆಯುರ್ಜ್ಯೋತಿ. ಅಂದ್ರೆ ಆಯುರ್ವೇದದಲ್ಲಿ ಜ್ಯೋತಿಷ್ಯದ ವೈಭವ ಮತ್ತು ಜ್ಯೋತಿಷ್ಯದಲ್ಲಿ ಆಯುರ್ವೇದದ ಅವಿನಾಭಾವ ಸಂಬಂಧ ಅಂತ ನಾವು ಮಾಡುವಂತದ್ದು. ಅಂದ್ರೆ ಯಾಕೆ ಅಂದ್ರೆ ಗೊತ್ತಾಗ್ತಾ ಇದೆಯಲ್ಲ, ಒಂದೊಂದು ತಿಥಿ ಒಂದೊಂದು ನಕ್ಷತ್ರಕ್ಕೂ ಇಷ್ಟು ದೊಡ್ಡ ಪ್ರಾಶಸ್ತ್ಯವಿರುವಂತದ್ದು. ಸೊ ಯಾರಿಗೆ ಆಯುರ್ವೇದ ಮತ್ತೆ ಜ್ಯೋತಿಷ್ಯ ಕಲಿಬೇಕೋ ಅವರು ಮುಂದಿನ ಆಯುರ್ಜ್ಯೋತಿಯಲ್ಲಿ ಎನ್ರೋಲ್ ಆಗಿ ಜ್ಞಾನ ವಿಜ್ಞಾನವನ್ನು ಶಾಸ್ತ್ರ ಪ್ರಮಾಣದಿಂದ ಕಲಿಯಬಹುದು ಅಂತ ನರಸಿಂಹ ಜಯಂತಿಯ ದಿನ ಪ್ರಕಟಣೆವಾಗಿರುವಂತದ್ದು. ಮತ್ತು ಮತ್ತೆ ಮುಂದುವರಿಸ್ತಾ ಈ ನರಸಿಂಹ ಅನ್ನೋದು ಜ್ವಾಲಾ ಪರಿವರ್ತನಾಗಿರ್ತಾನೆ, ಸುದರ್ಶನ ಅನ್ನೋದು ಅತ್ಯಂತ ದೀಪ್ತನಾಗಿರ್ತಾನೆ. ಯಾಕೆ ಅಂದ್ರೆ ಜ್ವಾಲಾಮಾಲಿನಿ ಅನ್ನೋದು ತಿಥಿ ದೇವತೆ. ಈ ರೀತಿ ಹೇಳ್ತಾ ಉಗ್ರ ಸ್ವರೂಪನಾಗಿರುವಂತಹ ನರಸಿಂಹನಿಗೆ ನಮಸ್ಕಾರಗಳು. ಉಗ್ರ ಅಂದ್ರೆ ಇನ್ನೊಂದು ಅರ್ಥನೂ ಇದೆ. ಏನ್ ಗೊತ್ತಾ? ಉಗ್ರ ಅಂದ್ರೆ ಅತ್ಯಂತ ಭಯಂಕರ ಅಂತ ಅರ್ಥ ಅಲ್ಲ. ಉಗ್ರ ಅಂದ್ರೆ ಉತ್ ಗ್ರಸತಿ ಇತಿ ಉಗ್ರಹ ಅಂತ. ಅಂದ್ರೆ ಉತ್ ಅಂದ್ರೆ ಮೇಲೆ ಅಂತ, ಉದಾನ ಉತ್ ದಾನಃ ಉದಾನಃ ಅಂದ್ರೆ ಊರ್ಧ್ವಮುಖವಾಗಿ ಯಾವುದು ಚಲನೆ ಮಾಡುತ್ತದೋ ಅದು ಉಗ್ರ ಅಂತ. ಅಂದ್ರೆ ಗ್ರಸತಿ ಅಂದ್ರೆ ಯಾರು ಮೇಲಿನ ಅವಸ್ಥೆಗೆ ಅಥವಾ ಮೇಲಿನ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾನೋ ಅವನನ್ನ ಉಗ್ರ ಅಂತ. ಉತ್ ಗ್ರಸತಿ ಇತಿ ಉಗ್ರಹ. ನಾವು ಕೆಳಗಡೆ ಬಿದ್ದಿರ್ತೀವಿ. ಎಲ್ಲಿ ಬಿದ್ದಿರ್ತೀವಿ? ಕೆಳಗಡೆ ಅಂದ್ರೆ ಸಂಸಾರದಲ್ಲಿ ಬಿದ್ದಿರ್ತೀವಿ. ಅದಕ್ಕೆ ಸಂಸಾರ ಭ್ರಮಣ ಪರಿತಾಪೋಪಶಮನಂ ಅಂತ ಅವನಿಗೆ ಹೆಸರು. ನಾವು ಪ್ರಾರ್ಥನೆ ಮಾಡ್ಬೇಕಂತ ಏನಂತ? ಸಂಸಾರ ಭ್ರಮಣ ಪರಿತಾಪ ಉಪಶಮನಂ. ಈ ಸಂಸಾರವೆಂಬ ಕೂಪದಲ್ಲಿ ನಾನು ಬಿದ್ದೋಗಿದ್ದೀನಪ್ಪ, ಮೇ ಅಂದಹ, ನನಗೆ ಇವಾಗ ಉತ್ತ ಅಂದ್ರೆ ಸಂಸಾರ ಅವತಾರ ಮಾಡು. ಅದಕ್ಕೆ ಇದೇ ಶ್ಲೋಕದಲ್ಲಿ ಹೇಳ್ತಾರೆ, ಮತ್ಸ್ಯಾದಿಭಿರವತಾರೈಃ ಅವತಾರವತಾವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಭವತಾ ಭವತಾಪಭೀತೋಹಂ. ನೋಡಿದ್ರ? ಮತ್ಸ್ಯಾದಿಭಿರವತಾರೈಃ ಅವತಾರವತಾವತಾ ಸದಾ ವಸುಧಾಂ. ನಾನು ಸಂಸಾರದಲ್ಲಿ ಬಿದ್ದೋಗಿದ್ದೀನಿ, ಇವಾಗ ನೀನು ಉತ್ತ ಅಂದ್ರೆ ಸಂಸಾರ ಕೂಪದಿಂದ ನನ್ನನ್ನ ಮೇಲಕ್ಕೆತ್ತು. ಅದಕ್ಕೆ ಉಗ್ರ. ಗೊತ್ತಾಯ್ತಾ? ಉಗ್ರ ನರಸಿಂಹ ಅಂತ ಒಂದು ಸ್ವರೂಪ. ಅದಕ್ಕೆ ಉಗ್ರ ನರಸಿಂಹನ ನಾವು ಸ್ಮರಣೆ ಮಾಡಿದ್ದಾರೆ. ನಮ್ಮನ್ನು ಸಂಸಾರ ಕೂಪದಿಂದ ಎಬ್ಬಿಸ್ತಾನೆ. ಅದಕ್ಕೆ ಶಂಕರಾಚಾರ್ಯರು ತಿಳಿಸ್ತಾರೆ ಏನಂತ? ಶಂಕರಾಚಾರ್ಯ ಒಂದು ನರಸಿಂಹ ಕರಾವಲಂಬ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅಂದ್ರೆ ಲಕ್ಷ್ಮೀ ನೃಸಿಂಹ ನೋಡಿ, ಇವಾಗ ನೋಡಿದ್ದು ಒಂದು ಉಗ್ರ ನರಸಿಂಹ, ಎರಡನೇದು ಲಕ್ಷ್ಮೀ ನರಸಿಂಹ, ಇನ್ನೊಂದು ಯೋಗ ನರಸಿಂಹ. ಅಂದ್ರೆ ನರಸಿಂಹಗಳಲ್ಲಿ ಎಷ್ಟು ಸ್ವರೂಪಗಳಿದೆ ನೋಡಿ. ಅಂದ್ರೆ ಎಲ್ಲವೂ ಒಂದೇ ನರಸಿಂಹ. ಅದು ನಮಗೆ ಅನುಕೂಲವಾಗಿ ಯಾವ್ದಾವ್ದು ಸ್ವರೂಪವನ್ನು ನಾವು ಧ್ಯಾನ ಮಾಡಿದರೆ ಆ ಸ್ವರೂಪಗಳಲ್ಲಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ರೀತಿ ಉದ್ಧಾರ ಮಾಡುವಂತಹ ಸ್ವರೂಪ ನರಸಿಂಹನಲ್ಲಿ ಉಗ್ರ ನರಸಿಂಹ. ಅಂದ್ರೆ ಉತ್ತಮವಾದ ಅವಸ್ಥೆಗೆ ನಮ್ಮನ್ನು ಕೆಳೆದುಕೊಂಡು ಹೋಗುವನ್ನೇ ಉಗ್ರ ನರಸಿಂಹ ಅಂತ. ಅದಕ್ಕೆ ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣು ವೈಕುಂಠ ಕೃಷ್ಣ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ಚಕ್ರಪಾಣೆ ದೇವೇಶ ದೇಹಿ ಕೃಪಣಶ್ಚ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ ನಾವು ಹೇಳುವಂಥದ್ದು. ಅದೇ ಉದ್ಧಾರ ಮಾಡುವಂಥದ್ದು. ಗೊತ್ತಾಗ್ತಾ ಇದೆಯಲ್ಲ? ಉಗ್ರ ನರಸಿಂಹನ ಭಯ ಪಡ್ಬೇಕಾಗಿರುವಂತದ್ದಲ್ಲ. ಅಂದ್ರೆ ನಿಮಗ್ ಭಯ ಪಡಿಸ್ತಾ ಇರುವಂತಹ ಭಯಕ್ಕೆ ಭಯವನ್ನು ಪಡಿಸಿ ನಿಮಗೆ ಅಭಯ ಸ್ವರೂಪವನ್ನು ಮಾಡಿರುವಂತವನೇ ನರಸಿಂಹ. ಅವನೇ ಉಗ್ರ ನರಸಿಂಹ. ಇದೆಲ್ಲಾನು ವಿಶೇಷ ನರಸಿಂಹ ಸ್ವರೂಪಗಳು ಅಂತ ನಾವು ಒಂದ್ಸರಿ ಸ್ಮರಣೆ ಮಾಡ್ಬೇಕು. ಅದೇ ಉಗ್ರ ನರಸಿಂಹ, ಯೋಗ ನರಸಿಂಹ, ಜ್ವಾಲಾ ನರಸಿಂಹ, ಪ್ರಹ್ಲಾದ ವಂದಿತ ನರಸಿಂಹ ಮತ್ತೆ ಲಕ್ಷ್ಮೀ ನರಸಿಂಹ. ಗೊತ್ತಾಯ್ತಾ? ಮುಂದಿನ ಸ್ಲೈಡ್.
ಈಗ ನರಸಿಂಹ ಕವಚ ಅಂತ ಒಂದು ಕವಚ ಇದೆ. ಎಲ್ಲಿದೆ ಅಂದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಅತ್ಯಂತ ವಿಶೇಷ, ಮತ್ತೆ ಇದು ಪುರುಷ ಸಿಂಹ ಆಯುರ್ವೇದದ ಒಂದು ಲಕ್ಷ್ಯ ಮತ್ತೆ ಧ್ಯೇಯವಾಗಿರುವಂತದ್ದು. ಯಾಕೆ ಅಂದ್ರೆ ಕವಚ ಅಂದ್ರೆ ರಕ್ಷಣೆ ಅಂತ. ಯಾವುದಕ್ಕೆ ರಕ್ಷಣೆ ಅಂದ್ರೆ ನಮ್ಮ ಶರೀರಕ್ಕೆ ರಕ್ಷಣೆ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶರೀರದಲ್ಲಿ ಎಷ್ಟೊಂದು ಅಂಗ ಅವಯವಗಳಿದೆ. ಒಂದೊಂದು ಅಂಗವನ್ನು, ಒಂದೊಂದು ಅವಯವನ್ನು, ಒಂದೊಂದು ನರಸಿಂಹನ ನಾಮಗಳು ರಕ್ಷಣೆ ಮಾಡ್ಲಿ ಅನ್ನೋದು ಈ ನರಸಿಂಹ ಕವಚದ ಉದ್ದೇಶ. ಗೊತ್ತಾಯ್ತಾ? ಅಂದ್ರೆ ಉದಾಹರಣೆಗೆ ನಾವು ಇವಾಗ ಉದಾಹರಣೆ ಶಿರಸ್ಸಿದೆ, ಈ ಶಿರಸ್ಸನ್ನು ನರಸಿಂಹ ರಕ್ಷಣೆ ಮಾಡ್ಲಿ. ಅಕ್ಷಿ ಇದೆ, ಇದನ್ನ ಲಕ್ಷ್ಮೀಪತಿ ರಕ್ಷಣೆ ಮಾಡ್ಲಿ ಅಂತ ಇತ್ಯಾದಿಗಳು ಒಂದು ಉದಾಹರಣೆ ಹೇಳ್ತಾ ಇರುವಂತದ್ದು. ಹಂಗೆ ಒಂದೊಂದು ಅವಯವವನ್ನು ಈ ನರಸಿಂಹನ ವಿವಿಧ ನಾಮಗಳು, ರೂಪಗಳು ರಕ್ಷಣೆ ಮಾಡ್ಲಿ. ಅದರಿಂದ ನಮಗೆ ಕವಚ ರಕ್ಷಣೆ ಅನ್ನೋದು ಸಿಗ್ಲಿ. ನೋಡಿದ್ರ, ಇದು ಮತ್ತೆ ಆಯುರ್ವೇದ ಅಲ್ವಾ? ಅಂದ್ರೆ ನಮ್ಮ ಶರೀರ ಇದೆ, ಈ ಶರೀರವನ್ನು ಒಂದೊಂದು ನರಸಿಂಹನ ನಾಮಗಳು ರಕ್ಷಣೆ ಮಾಡ್ಲಿ. ಇದು ದೈವ ವ್ಯಪಾಶ್ರಯ ಚಿಕಿತ್ಸೆ. ಇದನ್ನ ಆಯುರ್ವೇದ ಏನಿರುತ್ತೆ ಅಂದ್ರೆ ರಕ್ಷಾ ಕರ್ಮ ಅಂತ ಇರುತ್ತೆ. ಅಂದ್ರೆ ರಕ್ಷಣೆ ಕೊಡುವಂತದ್ದೇ ಕವಚ. ಆ ಕವಚ ಅನ್ನೋದು ಎಷ್ಟೊಂದು ಇದೆಯಲ್ವಾ, ಆ ಕವಚ ಅನ್ನೋದು ಏನ್ ನಮ್ಮ ಸನಾತನ ಧರ್ಮದಲ್ಲಿ ಇದೆಯೋ ಅದು ಒಂದು ಚಿಕಿತ್ಸೆ. ಆ ಚಿಕಿತ್ಸೆ ಯಾವ್ದ್ರ ಕೆಳಗಡೆ ಬರುತ್ತೆ ಅಂದ್ರೆ ದೈವ ವ್ಯಪಾಶ್ರಯದ ಅಂತರ್ಗತವಾಗಿರುವಂತಹ ರಕ್ಷಾ ಕರ್ಮ ಅನ್ನೋ ಶೀರ್ಷಿಕೆಯಲ್ಲಿ ಬರುವಂತದ್ದು. ಆ ದೃಷ್ಟಿಕೋನದಲ್ಲಿ ಇವತ್ತು ಪುರುಷ ಸಿಂಹ ಆಯುರ್ವೇದದಲ್ಲಿ ಈಗ ನರಸಿಂಹ ಕವಚವನ್ನು ಅರ್ಥ ಮಾಡಿಕೊಂಡು, ಮತ್ತು ಇದಕ್ಕೆ ಪ್ರಮಾಣ ಬಂದ್ಬಿಟ್ಟು ಬ್ರಹ್ಮಾಂಡ ಪುರಾಣದಲ್ಲಿ ಇರುವಂತದ್ದು. ಸಾಕ್ಷಾತ್ತು ಪ್ರಹ್ಲಾದ ಭಾಗವತೋತ್ತಮನೇ ಇದನ್ನ ನಮಗೆ ನೀಡಿರುವಂತದ್ದು ಅಂತ ಹೇಳ್ತಾ, ನೃಸಿಂಹ ಕವಚಂ ವಕ್ಷೆ ಪ್ರಹ್ಲಾದೇನೋದಿತಂ ಪುರ. ನೋಡಿ, ಪ್ರಹ್ಲಾದೇನ ಉದಿತಂ ಪುರ ಹಿಂದೆ ಪ್ರಹ್ಲಾದನಿಂದನೇ ಬಂದಿರುವಂತಹ ನರಸಿಂಹ ಕವಚವನ್ನು ಭಕ್ಷ್ಯ ತಿಳಿಸ್ತೀನಿ. ಇದು ಸರ್ವರಕ್ಷಾಕರಂ ಪುಣ್ಯಂ. ಇದು ಅತ್ಯಂತ ಪುಣ್ಯ ಇದ್ರನೇ ಇದು ಸಿಗತ್ತೆ. ಮತ್ತೆ ಇದನ್ನು ನಾವು ಪಾರಾಯಣ ಮಾಡೋದ್ರಿಂದ ಮತ್ತೆ ನಮಗೆ ಲಭ್ಯವಾಗುವಂತದ್ದು ಪುಣ್ಯ. ಮತ್ತೆ ಸರ್ವೋಪದ್ರವನಾಶನಂ, ಸರ್ವ ಉಪದ್ರವಗಳು ನಾಶವಾಗುವಂತದ್ದು. ಉಪದ್ರವ ಅನ್ನೋದು 2 ತರ ಇದೆ, ಅಂದ್ರೆ ಎಷ್ಟೊಂದು ತರ ಇದೆ. ಸ್ಥೂಲ ಉಪದ್ರವ, ಸೂಕ್ಷ್ಮ ಉಪದ್ರವ ಅಂತ ಒಂದು ವಿಭಜನೆ ಆದ್ರೆ, ಇನ್ನೊಂದು ದೈವೋಪದ್ರವ, ಮಾನುಷೋಪದ್ರವ ಅಂತ 2ನೇದು ವಿಭಜನೆ. ಅಂದ್ರೆ ದೇವತೆಗಳಿಂದ ಉಪದ್ರವ ಆಗುವಂಥದ್ದು, ಅದು ಆದಿದೈವಿಕ, ಆಧ್ಯಾತ್ಮಿಕ ಅಂತ ಕರೆಯುವಂಥದ್ದು. ಇನ್ನು ಮನುಷ್ಯರಿಂದ ಬಂದ್ರೆ ಅದು ಆದಿಭೌತಿಕ, ಭೂತಗಳಿಂದ ಎಲ್ಲನೂ ಬರುವಂತಹ ಉಪದ್ರವ. ಇಂಥ ಉಪದ್ರವಗಳೆಲ್ಲನೂ ನಾಶ ಮಾಡುವುದರಲ್ಲಿ ಅತ್ಯಂತ ಶ್ರೇಷ್ಠ ನರಸಿಂಹ ಕವಚ. ಸರ್ವ ಸಂಪತ್ಕರಂ ಚೈವ, ಮತ್ತೆ ಸರ್ವ ಸಂಪತ್ಗಳನ್ನು ನೀಡುವಂಥದ್ದು. ಸ್ವರ್ಗ ಮೋಕ್ಷ ಪ್ರದಾಯಕಂ ಅಷ್ಟೇ ಅಲ್ದಿರ ಮೋಕ್ಷವನ್ನು ನೀಡುವಂತಹ ಸ್ವರ್ಗ ಮೋಕ್ಷ ಪ್ರದಾಯಕಂ. ಧ್ಯಾತ್ವಾ ನೃಸಿಂಹಂ ದೇವೇಶಂ ಹೇಮಸಿಂಹಾಸನ ಸ್ಥಿತಂ. ಇದು ಹೋಗೋದಕ್ಕಿಂತ ಮುಂಚೆ ನಾವು ನರಸಿಂಹನನ್ನ ಧ್ಯಾನ ಮಾಡ್ಬೇಕಂತೆ. ಏನಂತ? ಧ್ಯಾತ್ವಾ ನೃಸಿಂಹಂ ದೇವೇಶಂ ಹೇಮಸಿಂಹಾಸನ ಸ್ಥಿತಂ. ಅಂದ್ರೆ ಸ್ವರ್ಣಮಯವಾಗಿರುವಂತಹ ಸಿಂಹಾಸನದಲ್ಲಿ ನರಸಿಂಹಸ್ವಾಮಿ ಕುತ್ಕೊಂಡಿದ್ದಾನೆ. ಹಿಂಗೆ ಹಿರಣ್ಯಕಶಿಪುನ ಸಂಹಾರ ಮಾಡಿ ತದನಂತರ ದ್ವಾರ ಅಥವಾ ಹೊಸಲಲ್ಲಿ ಇದ್ದವನು ಇವಾಗ ಆ ಸಿಂಹಾಸನಕ್ಕೆ ಬಂದು ಅವಾಗ ಕರ್ಲಲ್ಲಿ ಹಾಕೊಂಡಿರ್ತಾನಂತೆ. ಅಂದ್ರೆ ಯಾವ್ದನ್ನ ಹಾಕೊಂಡಿರ್ತಾನೆ? ಅಂತರಮಾಲ. ಅಂತರ ಅಂದ್ರೆ ಇಂಟೆಸ್ಟೈನ್ಸ್. ಆ ಇಂಟೆಸ್ಟೈನ್ಸ್ ಮಾಲವನ್ನು ಹಾಕೊಂಡಿರ್ತಾನೆ. ಫುಲ್ಲು ಉಗ್ರ ಸ್ವರೂಪನಾಗಿರ್ತಾನೆ. ಅವಾಗ ಲಕ್ಷ್ಮೀ ದೇವಿಯನ್ನು ಕಳಿಸ್ತಾರಂತೆ ಎಲ್ಲ ದೇವತೆಗಳು, ಹೋಗಿ ಹೋಗಿ ಅಂತ. ಅವಾಗ ಲಕ್ಷ್ಮೀ ದೇವಿ ಭಯ ಪಡ್ತಾಳಂತೆ. ಅಮ್ಮ, ನಾನು ಹೋಗೋದಿಲ್ಲ ಅಪ್ಪ, ನಾನು ಶ್ರೀ ಮಹಾವಿಷ್ಣುವಿನ ನೋಡಿದ್ದೀನಿ ಎಷ್ಟೊಂದು ಅವತಾರಗಳಲ್ಲಿ, ಅದೇ ಇಷ್ಟು ಉಗ್ರ ಸ್ವರೂಪನಾಗಿ ರೌದ್ರ ಸ್ವರೂಪನಾಗಿರುವಂತ ಅವತಾರನ ನಾನು ನೋಡಿಲ್ಲ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನಂತೆ. ಅವಾಗ ಅಂತಹ ರುದ್ರ ಸ್ವರೂಪ ಅತ್ಯಂತ ಕ್ರೋಧ ಮೂರ್ಛಿತನಾಗಿರುವಂತಹ ನರಸಿಂಹನನ್ನ ಶಾಂತಪಡಿಸಿದ್ದು ಪ್ರಹ್ಲಾದ. ಹಿಂದೆ ಶ್ಲೋಕ ನಾವು ನೋಡಿದ್ವಲ್ಲ, ಆ ಶ್ಲೋಕವನ್ನ ಉಚ್ಚಾರಣೆ ಮಾಡಿ ಅವಾಗ ಶಾಂತಪಡಿಸ್ತಾನೆ. ಅದಕ್ಕೆ ಅವಾಗ ಹೇಮಸಿಂಹಾಸನ, ಅವಾಗ ತನ್ನ ತೊಡೆ ಮೇಲೆ ಕೂಡ್ಸ್ಕೊಂತಾನಂತೆ ನರಸಿಂಹಸ್ವಾಮಿ. ಅದೇ ಪ್ರಹ್ಲಾದ ವಂದಿತ ನರಸಿಂಹ. ಇದು ಇನ್ನೊಂದು ಸ್ವರೂಪ. ಗೊತ್ತಾಗ್ತಾ ಇದೆಯಲ್ವಾ? ಇಷ್ಟು ದೊಡ್ಡ ಪ್ರಾಶಸ್ತ್ಯ, ಇಷ್ಟು ಸ್ವರೂಪಗಳು ನರಸಿಂಹನಲ್ಲೇ ಇರುವಂತದ್ದು. ಒಂದೊಂದು ಸ್ವರೂಪವು ನಮಗೆ ಸ್ವರ್ಗ ಮೋಕ್ಷ ಪ್ರದಾಯಕ. ಇದನ್ನು ಧ್ಯಾನ ಮಾಡ್ಬೇಕು. ಈ ಕವಚವನ್ನು ಹೇಳೋದಕ್ಕಿಂತ ಮುಂಚೆ ಧ್ಯಾನ ಅನ್ನೋದು ಮುಖ್ಯ. ಯಾಕೆಂದ್ರೆ ಸನಾತನ ಧರ್ಮ ಯಾವ ರೀತಿ ಇರತ್ತೆ ಅಂದ್ರೆ, ಮೊದಲನೇದಾಗಿ ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. 2ನೇದು ಸ್ತೋತ್ರ ಪಾರಾಯಣ ಮಾಡ್ಬೇಕು. ಸ್ತೋತ್ರ ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ವಾಚಿಕ. ಆಮೇಲೆ ಕೊನೆಯದಾಗಿ ನಮಸ್ಕಾರ ಮಾಡಿರ್ತೀವಿ, ಅದು ಕಾಯ ಅಥವಾ ಶರೀರದಿಂದ ಮಾಡ್ತೀವಿ. ನೋಡಿದ್ರ ತ್ರಿಕರಣಗಳು ಇದೆ. ಯಾವ್ದು? ಕಾಯ, ವಾಕು, ಮನಸ್ಸ. ಕಾಯಕ್ಕೆ ನಮಸ್ಕಾರಗಳು, ವಾಕಿಗೆ ಪಾರಾಯಣ, ಸ್ತುತಿ, ಸ್ತೋತ್ರಗಳು, ಮತ್ತೆ ಮನಸ್ಸಿಗೆ ಧ್ಯಾನ. ಗೊತ್ತಾಗ್ತಾ ಇದೆಯಾ? ಇಷ್ಟೆಲ್ಲ ಪ್ರಾಶಸ್ತ್ಯ ಇದು ನಮ್ಮ ಸನಾತನ ಧರ್ಮ. ಮತ್ತೆ ಹೆಮ್ಮೆ ಗರ್ವ ಪಡ್ಬೇಕಾಗಿರುವಂತದ್ದು ನಮ್ಮ ಸನಾತನ ಧರ್ಮದಲ್ಲಿ ಮತ್ತೆ ನರಸಿಂಹ ದೇವರಲ್ಲಿ ಅಂತ ಮಾಡ್ತಾ ಧ್ಯಾನ. ತದನಂತರ ವಿವೃತಾಸ್ಯಂ ತ್ರಿನಯನಂ ಶರದಿಂದು ಸಮಪ್ರಭಂ. ಸೊ ಹೇಮ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ. ಮತ್ತೆ ಅವನು ವಿವೃತಾಸ್ಯಂ,
ಅಂತ ತೆಗ್ದಿದ್ದಾನೆ. ತ್ರಿನಯನಂ 3 ನೇತ್ರಗಳಿದೆ ನೋಡಿ. ಮತ್ತೆ ರುದ್ರಾಂಶ, ಮತ್ತೆ ರುದ್ರನ್ಗೆ 3 ನೇತ್ರಗಳು, ತ್ರಿಲೋಚನ, ತ್ರಿನೇತ್ರ ಅಂತ. ಮತ್ತೆ ಆ ರುದ್ರಾಂಶ ಆಗಿರೋದಕ್ಕೋಸ್ಕರ ವಿಷ್ಣುಗೂ ಅಷ್ಟೇ, ವಿಷ್ಣು ಸ್ವರೂಪನಲ್ಲಿ ನರಸಿಂಹನಿಗೆ ಮಾತ್ರನೇ ತ್ರಿನಯಗಳು ಇರುವಂತದ್ದು. ಗೊತ್ತಾಗ್ತಾ ಇದೆಯಾ? ಇಷ್ಟು ದೊಡ್ಡ ಸಾಮೀಪ್ಯ. ಅದಕ್ಕೆ ಸುಮ್ನೆ ಎಲ್ಲ ಹೇಳೋದಿಲ್ಲ. ಒಂದು ವ್ಯಾಖ್ಯಾನ ಇದೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ತತ್ವಗಳಿರತ್ತೆ. ಅಜ್ಞಾನದಿಂದ ಇಲ್ಲ ಅಂತ ಹೇಳ್ಬೋದು, ಅದೇ ಜ್ಞಾನ ಇದ್ರೆ ಮಾತ್ರ ಇದು ಹೌದು ಅಂತ ಹೇಳೋದಕ್ಕೆ ಬೇಕಾಗುವಂತದ್ದು ಅಂತ ಹೇಳುವಾಗ, ವಿವೃತಾಸ್ಯಂ ತ್ರಿನಯನಂ ಶರರಿಂದು ಸಮಪ್ರಭಂ. ಹೆಂಗಿದಾನೆ ಅಂದ್ರೆ ಶರದಿಂದು ಸಮಪ್ರಭಂ ಅಂದ್ರೆ ಅಷ್ಟು ಕ್ರೋಧ ಮೂರ್ಛನಾಗಿದ್ರು ಕೂಡ ಅಲ್ಲಿ ನೋಡೋದಕ್ಕೆ ಆ ಶರದ್ ಋತು ಚಂದ್ರ ಹೆಂಗಿರ್ತಾನೋ ಅಷ್ಟು ಸೌಮ್ಯನ ಕಾಣಿಸ್ತಾನಂತೆ. ಅಂದ್ರೆ ಹಿಂಗ್ ಧ್ಯಾನ ಮಾಡ್ಬೇಕಂದ್ರೆ ಅಂದ್ರೆ ಮನಸ್ಸಿಗೆ ಎಂತ ಕೆಲ್ಸ ಕೊಡ್ತೀವಿ ನೋಡಿ. ಈ ಶ್ಲೋಕಗಳೆಲ್ಲ ಕೊಡೋದ್ರ ಮುಖಾಂತರ ನಾವು ಮನಸ್ಸಿಗೆ ತುಂಬಾ ಕೆಲಸ ಕೊಡ್ತೀವಿ, ಅವಾಗ ಬೇರೆ ಕಡೆಗೆ ಹೋಗೋದೇ ಇಲ್ಲ. ಇದು ಧ್ಯಾನದ ಉದ್ದೇಶ, ಇದು ಸತ್ವಾವಜಯ ಚಿಕಿತ್ಸಾ ಅಂತ ಹೇಳ್ತಾ ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ನೋಡಿ. ಮತ್ತೆ ಹೇಮ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ, ವಿವೃತಾಸನಾಗಿದ್ದಾನೆ, ಮತ್ತೆ 3 ಕಣ್ಣುಗಳನ್ನು ಹೊಂದಿರುವಂತವನಾಗಿದ್ದಾನೆ. ಮತ್ತೆ ವಾಮಾಂಗಂ ಎಡಗಡೆ ಸಾಕ್ಷಾತ್ ಜಗನ್ಮಾತೆಯಾಗಿರುವಂತಹ ಮಹಾಲಕ್ಷ್ಮಿ ಅನ್ನೋದು ಕುತ್ಕೊಂಡಿದ್ದಾನೆ. ವಿಭೂತಿ ವಿರೂಪಾಶ್ರಿತಂ. ಮತ್ತೆ ಇವನಿಗೆ 4 ಭುಜಗಳಿರುವಂತಹ ಚತುರ್ಭುಜಂ ಕೋಮಲಾಂಗಂ ಸ್ವರ್ಣ ಕುಂಡಲ ಶೋಭಿತಂ. ಆ ಕಿವಿಗಳಿಗೆ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ಸರೋಜ ಶೋಭಿತ ರಸ್ಕಂ ರತ್ನಿಕೇಯೂರ ಮುದ್ರಿತಂ. ಮತ್ತೆ ಕೇಯೂರಗಳನ್ನೆಲ್ಲನೂ ಭುಜಗಳಿಗೆ ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾ ತಪ್ತ ಕಾಂಚನ ಸಂಕಾಶಂ. ನೋಡೋದಕ್ಕೆ ಹೆಂಗಿದಾನೆ ಅಂದ್ರೆ ತಪ್ತ ಕಾಂಚನ ಸಂಕಾಶಂ ಅಂದ್ರೆ ಬಂಗಾರನ ಕರಗಿಸಿದ್ರೆ ಯಾವ ರೀತಿ ಇರತ್ತೋ ಆ ರೀತಿ ಇದಾನಂತೆ. ಪೀತ ನಿರ್ಮಲ ವಾಸನಂ ನೋಡಿ. ಪೀತ ನಿರ್ಮಲ ವಾಸನಂ ಅಂದ್ರೆ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಪಂಚಶಲ್ಯ ರೂಪದಲ್ಲಿ. ಇಂದ್ರಾದಿಸುರಾಮೋಲಿಸ್ಥಂ ಸ್ಫುರನ್ಮಾಣಿಕ್ಯ ದೀಪ್ತಿಭಿಹಿ. ಮತ್ತೆ ಅವನು ಪರಿವೃತವದಲ್ಲಿ ಅವನನ್ನು ಆವರಣೆ ಮಾಡಿ ಇಂದ್ರಾದಿ ಸಮಸ್ತ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಇಂಥ ಚಿತ್ರಣ ನಮಗೆ ಮನಸ್ಸಲ್ಲಿ ಮೂಡಿ ಬರ್ಬೇಕು. ಇದೇ ಧ್ಯಾನ ಅಂದ್ರೆ. ಇದೇ ಮಾಮೂಲಿ ಧ್ಯಾನ ಅಲ್ಲ, ಸಮ್ಯಕ್ ಧ್ಯಾನ. ಇದೇ ಸಂಧ್ಯಾ. ಇಂಥ ಸಂಧ್ಯಾನ ವಂದನೆ ಮಾಡಿದ್ರೆ ಅದೇ ಸಂಧ್ಯಾ ವಂದನೆ. ಗೊತ್ತಾಗ್ತಾ ಇದ್ಯಾ? ಇದು ನಮಗೆ ಕೊಟ್ಟಿರುವಂತದ್ದು ಬ್ರಹ್ಮಾಂಡ ಪುರಾಣ. ಸೊ ಕವಚಕ್ಕಿಂತ ಪೂರ್ವಭಾಗಿಯಾಗಿ ಪೂರ್ವಾಂಗವಾಗಿ ಈ ಧ್ಯಾನವೆಂಬುದು ಮಾಡಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕತೆ. ಮುಂದೆ ನೆಕ್ಸ್ಟ್ ಸ್ಲೈಡ್. ವಿರಾಜಿತ ಪದದ್ವಂದ್ವಂ ಶಂಖಚಕ್ರಾದಿಹೇತಿಭಿಃ ಗರುತ್ಮತಾ ಚ ವಿನಯಾತ ಸ್ತೂಯಮಾನಂ ಮುದಾನ್ವಿತಂ. ಮತ್ತೆ ಮುಂದೆ ಗರುತ್ಮಂತ. ಗರುತ್ಮಂತ ಅಂದ್ರೆ ಯಾರು? ಸಾಕ್ಷಾತ್ ಗರುಡ ದೇವ ವಾಹನನಾಗಿ ಕುತ್ಕೊಂಡಿದ್ದಾನಂತೆ. ಇಂಥ ನರಸಿಂಹನನ್ನು ನಾವು ಧ್ಯಾನ ಮಾಡಬೇಕು. ಸ್ವರುತ್ ಕಮಲ ಸಂವಾಸಂ ಕೃತ್ವಾತು ಕವಚಂ ಪಟೇ. ಈ ರೀತಿ ಧ್ಯಾನ ಮಾಡಿದ್ಮೇಲೆ ಈಗ ಕವಚವನ್ನು ಹೇಳ್ಬೇಕು. ಏನಂತ ಅಂದ್ರೆ ನಮ್ಮ ಕೈಯನ್ನು ಆ ಅಂಗ ಅವಯವಗಳಿಗೆ ಸ್ಪರ್ಶನೆ ಮಾಡಬೇಕು. ಇದು ಕವಚ ಮಾಡುವಂತಹ ರೀತಿ. ನೃಸಿಂಹೋಮೇ ಶಿರಪಾತು ಅಂದ್ರೆ ನೃಸಿಂಹ ಅನ್ನೋ ನಾಮ ನನ್ನ ಶಿರಸ್ಸನ್ನು ಅಂದ್ರೆ ಬ್ರಹ್ಮರಂಧ್ರವನ್ನು ಮುಟ್ಬೇಕು. ಇವಾಗ ನೃಸಿಂಹೋಮೇ ಶಿರಪಾತು, ಶಿರಸ್ಸನ್ನು ನೃಸಿಂಹ ಪಾತು ಅಂದ್ರೆ ರಕ್ಷಣೆ ಮಾಡ್ಲಿ. ಲೋಕರಕ್ಷಾ ಅರ್ಥ ಸಂಭವ ಸರ್ವಗೋಪಿ ಸಂಭವಾಸಃ ಭಾಲಮ್ಮೆ ರಕ್ಷತ ಧ್ವನಿಂ. ಸ್ವರ್ಗೋಪಿ ಸ್ತಂಭವಾಸಃ. ಸ್ತಂಭವಾಸ ಅನ್ನೋದು ಇನ್ನೊಂದು ಹೆಸರು. ಅವನು ಭಾಲಂ ಅಂದ್ರೆ ಭಾಲ ಅಂದ್ರೆ ಈ ಲಲಾಟ, ಫೋರ್ ಹೆಡ್ ಅಂತ ಏನ್ ಕರೀತೇವೋ ಅದನ್ನ ಸ್ತಂಭವಾಸ ರಕ್ಷಣೆ ಮಾಡ್ಲಿ. ನೃಸಿಂಹೋಮೇ ದೃಶೋಪಾತು. ಮತ್ತೆ ನೃಸಿಂಹ ಅನ್ನೋದು ದೃಶ್ಯ ಅಂದ್ರೆ ಕಣ್ಣುಗಳನ್ನ ರಕ್ಷಣೆ ಮಾಡ್ಲಿ. ಸೋಮ ಸೂರ್ಯ ಅಗ್ನಿಲೋಚನ. ನಮ್ಮಲ್ಲಿ 3 ಅಗ್ನಿಗಳು ಅಥವಾ ನೇತ್ರಗಳಿರುತ್ತದೆ. ಸೋಮ ಸೂರ್ಯ ಮತ್ತೆ 3ನೇ ಕಣ್ಣು ನಮಗೆ ಕಾಣಿಸೋದಿಲ್ಲ, ಆದ್ರೆ ಅಲ್ಲಿರತ್ತೆ, ಅದು ಅಗ್ನಿಲೋಚನ. ಅದೇ ಜ್ಞಾನ ಅಗ್ನಿ. ಅದನ್ನ ನೃಸಿಂಹ ಅನ್ನೋದು ರಕ್ಷಣೆ ಮಾಡ್ಲಿ. ಸ್ಮೃತಿ ಮೇ ಪಾತು ನೃಹರಿ. ಸ್ಮೃತಿ ಅಂದ್ರೆ ನನ್ನ ಮೆಮೊರಿ ಶಕ್ತಿ ಅಥವಾ ಜ್ಞಾಪಕ ಶಕ್ತಿಯನ್ನು ನೃಹರಿ ಅನ್ನೋ ನಾಮ ರಕ್ಷಣೆ ಮಾಡ್ಲಿ. ಮುನಿರ್ವಯುಸ್ತುತಿ ಪ್ರಿಯ ನಾಸಂ ಮೇ ಸಿಂಹನಾಸಸ್ತು. ನಾಸ ಅಂದ್ರೆ ಮೂಗನ್ನು ಸಿಂಹನಾಸ ರಕ್ಷಣೆ ಮಾಡ್ಲಿ. ಮುಖಂ ಲಕ್ಷ್ಮಿ ಮುಖಪ್ರಿಯ. ಲಕ್ಷ್ಮೀ ಮುಖಪ್ರಿಯ ಅನ್ನೋದು ನನ್ನ ಮುಖವನ್ನು ರಕ್ಷಣೆ ಮಾಡ್ಲಿ. ಅಂದ್ರೆ ಗೊತ್ತಾಗ್ತಾ ಇದೆ ಅಲ್ವಾ? ಮೊದಲನೇದಾಗಿ ಇಡೀ ಶಿರಸ್ಸನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ವಿವಿಧ ನರಸಿಂಹನ ನಾಮಗಳನ್ನು ತಿಳಿಸಿದ್ದಾರೆ. ಸರ್ವ ವಿದ್ಯಾಧಿಪಪ್ಪಾತೋ ನೃಸಿಂಹೋ ರಸನಾಂ ಮಮ. ರಸನ ಅಂದ್ರೆ ನನ್ನ ನಾಲಿಗೆಯನ್ನು. ಸರ್ವ ವಿದ್ಯಾಧಿಪ ನೋಡಿ, ಅದಕ್ಕೆ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ನರಸಿಂಹನನ್ನು ಸ್ಮರಣೆ ಮಾಡಿದ್ರೆ ಸಾಕು ಸರ್ವ ವಿದ್ಯೆಗಳು ಬುದ್ಧಿ ಎಲ್ಲವೂ ನಮ್ಗೆ ಸಿಗತ್ತೆ. ಯಾಕೆಂದ್ರೆ ಒಂದು ಹೆಸರು ಸರ್ವ ವಿದ್ಯಾಧಿಪ ಅಂತ. ಅವನು ನನ್ನ ರಸನ
ಅಥವಾ ನನ್ನ ನಾಲಿಗೆಯನ್ನು ರಕ್ಷಣೆ ಮಾಡ್ಲಿ ಅಂತ ಹೇಳ್ತಾ ಇರುವಂತದ್ದು. ಭಕ್ತಂ ಪಾತು ಇಂದುವದನಂ ಸದಾ ಪ್ರಹ್ಲಾದ ವಂದಿತಃ. ನೃಸಿಂಹ ಪಾತು ಮೇ ಕಂಠಂ, ಮತ್ತೆ ನನ್ನ ಕಂಠವನ್ನು ನೃಸಿಂಹ ರಕ್ಷಣೆ ಮಾಡ್ಲಿ. ಸ್ಕಂಧೋ ಭೂಭಾರಾಂತಕೃತ, ಸ್ಕಂಧೋ ಅಂದ್ರೆ ನನ್ನ ಭುಜಗಳನ್ನು, ಭೂಭರಾಂತಕೃತ ಈ ಭೂಮಿಯನ್ನು ಧರಣೆ ಮಾಡಿರುವವನು ನರಸಿಂಹನೇ ಅಲ್ವಾ. ಅದಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಶ್ರೀ ಮಹಾವಿಷ್ಣು. ಅದಕ್ಕೆ ಈ ಭೂಮಿಯನ್ನು ಧಾರಣೆ ಮಾಡುವಂತ ಬಲ ಯಾರ್ದು? ವಿಷ್ಣುದೇ ಅಲ್ವಾ. ಅದಕ್ಕೆ ಅವಾಗ ಹಿರಣ್ಯಕಶ್ಯಪ ಹೇಳ್ತಾನೆ, ನಿನಗೆ ಯಾವ ಬಲನೋ ಅಂದ್ರೆ ನಿನಗೆ, ನನಗ್ ಮಾತ್ರ ಅಲ್ಲ ಬಲ, ಇಡೀ ಜಗತ್ತಿಗೆ ಬಲ, ಭೂಮಿಗೆ ಬಲ ಕೊಟ್ಟಿರುವಂತಹ ಬಲಾಧಿಪ ಆಗಿರುವಂತಹ ನರಸಿಂಹನೇ ನನಗೆ ಎಲ್ಲವೂ ರಕ್ಷಣೆ ಅಂತ ಹೇಳುವಾಗ ಈ ಭೂಭರಾಂತಕೃತ ಅನ್ನೋ ನಾಮ ನಮಗೆ ಆ ಸಿದ್ಧಾಂತ, ಆ ತತ್ವವನ್ನು ನಮಗೆ ಸ್ಫುರಣೆ ಆಗ್ಬೇಕು. ದಿವ್ಯಾಸ್ತ್ರ ಶೋಭಿತ ಭುಜೋ ನರಸಿಂಹ ಪಾತುಮೇ ಭುಜೋ, ಮತ್ತೆ ನನ್ನ ಭುಜಗಳನ್ನು ದಿವ್ಯಾಸ್ತ್ರ ಶೋಭಿತ ಅಂದ್ರೆ ನರಸಿಂಹ ಅಷ್ಟೊಂದು ಅಸ್ತ್ರಗಳನ್ನ ಧಾರಣೆ ಮಾಡಿರ್ತಾನೆ. ಅವನಿಗೆ ಸಹಸ್ರ ಅಸ್ತ್ರಗಳಿರುವಂತದ್ದು, ಒಂದೊಂದು ಕೈಗಳಲ್ಲೂ ಒಂದೊಂದು ಅಸ್ತ್ರವನ್ನು ಧಾರಣೆ ಮಾಡಿರ್ತಾನೆ. ಅಂತ ದಿವ್ಯಾಸ್ತ್ರ ಶೋಭಿತ ಭುಜ ಆಗಿರುವಂತವನು ನನ್ನ ಮತ್ತೆ ಭುಜಗಳನ್ನು ರಕ್ಷಣೆ ಮಾಡ್ಲಿ. ಅಲ್ಲಿ ಸ್ಕಂಧ ಅಂದ್ರೆ ಇಲ್ಲಿ ಕತ್ತಿನಿಂದ ಇಲ್ಲಿ ಶೋಲ್ಡರ್ ಜಾಯಿಂಟ್ ಅಂತ ಹೇಳ್ತೀವಲ್ವಾ, ಇದನ್ನ ಸ್ಕಂಧ ಪ್ರದೇಶ ಅಂತ. ಮತ್ತೆ ಭುಜ ಅಂದ್ರೆ ಈ ಡೆಲ್ಟಾಯ್ಡ್ ಮಸಲ್ಸ್ ಏನ್ ಬರುತ್ತೋ ಅದು ಭುಜ. ಸೊ ದಿವ್ಯಾಸ್ತ್ರ ಶೋಭಿತ ಅವನು ನನ್ನ ಭುಜಗಳನ್ನು ರಕ್ಷಣೆ ಮಾಡ್ಲಿ. ಅದೇ ಸ್ಕಂಧವನ್ನು ಯಾರು ರಕ್ಷಣೆ ಮಾಡ್ಲಿ ಅಂದ್ರೆ ಭೂಭರಾಂತಕೃತ ಅನ್ನೋ ನಾಮ ರಕ್ಷಣೆ ಮಾಡ್ಲಿ, ಆ ಸ್ವರೂಪ ರಕ್ಷಣೆ ಮಾಡ್ಲಿ. ಗೊತ್ತಾಗ್ತಾ ಇದೆಯಲ್ಲ, ಈ ರೀತಿ ಧ್ಯಾನ ಮಾಡ್ತಾ ಒಂದೊಂದು ಅವಯವಗಳನ್ನು ಸ್ಪರ್ಶ ಮಾಡ್ಬೇಕು, ಅದೇ ಕವಚ, ಅದೇ ರಕ್ಷಣೆ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ಈ ರೀತಿ ವಿಶೇಷವಾಗಿ ರಕ್ಷಣೆಗಳನ್ನು ಮಾಡುವಂತಹ ನಾಮಗಳು ಈ ನೃಸಿಂಹ ಕವಚ ಬ್ರಹ್ಮಾಂಡ ಪುರಾಣದಲ್ಲಿ ಇರುವಂತದ್ದು ಅಂತ ಹೇಳ್ತಾ, ಇವತ್ತಿನ ಅತ್ಯಂತ ನರಸಿಂಹ ಜಯಂತಿಯ ಪ್ರಯುಕ್ತವಾಗಿ ನಾವು ಮಾಡಿರುವಂತಹ ಪ್ರತಿಯೊಂದು ಅಂಶವು ನಮಗೆ ಜ್ಞಾನ ವಿಜ್ಞಾನವನ್ನು ನೀಡಲಿ ಅಂತ ನಾವು ಇನ್ನೊಮ್ಮೆ ಸ್ಮರಣೆ ಮಾಡ್ತಾ, ಇತ್ಯಾದಿ ಎಲ್ಲ ಶ್ಲೋಕಗಳು ಇರುವಂತದ್ದು. ಹೃದಯ ಪ್ರದೇಶವನ್ನು ಸಾಕ್ಷಾತ್ ಯೋಗಿ ಸಾಧ್ಯ ಅಂದ್ರೆ ಯೋಗ ನರಸಿಂಹ ರಕ್ಷಣೆ ಮಾಡ್ಲಿ ಅಂತ. ಮಹೋಗ್ರಹ ಪೂರ್ವತಃ ಪಾತು, ನನ್ನ ಪೂರ್ವದಲ್ಲಿ ಮಹೋಗ್ರಹ ರಕ್ಷಣೆ ಮಾಡ್ಲಿ ಅಂತ. ನನ್ನ ಮಹಾವಿಷ್ಣು ದಕ್ಷಿಣೇತು ಅಂದ್ರೆ ಮಹಾವಿಷ್ಣುನರು ನನ್ನ ದಕ್ಷಿಣ ಭಾಗವನ್ನು ರಕ್ಷಣೆ ಮಾಡ್ಲಿ. ನೈಋತ್ಯವನ್ನು ಮಹಾಜ್ವಾಲ ಅನ್ನೋ ಸ್ವರೂಪ ರಕ್ಷಣೆ ಮಾಡ್ಲಿ ಅಂತೆಲ್ಲಾನು ಮಾಡ್ತಾ, ಮುಂದಿನ ಶ್ಲೋಕ. ಅತ್ಯಂತ ವಿಶೇಷವಾಗಿ ಇವತ್ತಿನ ದಿನ ನಾವು ಗ್ರೂಪಲ್ಲಿ ಆಗ್ತೀವಂತೆ, ಇದನ್ನ ಎಲ್ಲರೂ ಪಾರಾಯಣ ಮಾಡ್ಲಿ. ನೋಡಿ, ಮತ್ತೆ ಇದೆಲ್ಲ ಮಾಡಿದ್ಮೇಲೆ ಈಶಾನ್ಯಂ ಪಾತು ಭದ್ರೋ ಮೇ ಸರ್ವಮಂಗಲದಾಯಕ, ಸಂಸಾರ ಭಯ ತಪ್ಪಾತು ಮೃತ್ಯೋರ್ ಕೇಸರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಮೃತ್ಯುವಿಂದ ನಿವಾರಣೆ ಮಾಡ್ಬೇಕಾಗಿರುವಂತರು ನೃಕೇಸರಿ ಅಥವಾ ನರಕೇಸರಿ ಅಂತ ಇಂಥ ನರಸಿಂಹ ನನ್ನನ್ನು ರಕ್ಷಣೆ ಮಾಡ್ಲಿ. ಈ ಕವಚವನ್ನು ಯಾರು ಪಾರಾಯಣ ಮಾಡ್ತಾರೋ, ಈ ಧ್ಯಾನವನ್ನು ಯಾರು ಮಾಡ್ತಾರೋ ಫಲಶ್ರುತಿ ಹೇಳ್ತಾರೆ. ಇದಂ ನೃಸಿಂಹ ಕವಚಂ ಪ್ರಹ್ಲಾದ ಮುಖಮಂಡಿತಂ, ಸಾಕ್ಷಾತ್ ಪ್ರಹ್ಲಾದನ ಮುಖನಿಂದಲೇ ಬಂದಿರುವಂತದ್ದು. ಭಕ್ತಿ ಮಾನ್ಯ ಪಟೆ ನಿತ್ಯಂ, ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ಸರ್ವ ಪಾಪ ಪ್ರಮುಚ್ಯತೆ, ಸರ್ವ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ಪುತ್ರವಾನ್ ಧನವಾನ್ ಲೋಕೆ ದೀರ್ಘಾಯುರುಪಜಾಯತೆ, ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತ್ಯ ಸಂಶಯಂ, ಸರ್ವತ್ರ ಜಯಮಾಪ್ನೋತಿ ಸರ್ವತ್ರ ವಿಜಯೀ ಭವೇತ್. ಭೂಮ್ಯಂತರಿಕ್ಷ ದಿವ್ಯಾನಾಂ ಗ್ರಹಾಣಾಂ ವಿನಿವಾರಣಂ. ನೋಡಿ, ಗ್ರಹ ದೋಷಗಳನ್ನು ನಿವಾರಣೆ ಮಾಡ್ತಾರೆ. ಇನ್ನೊಂದು ವಿಶೇಷ ನಾಲ್ಕು ಇಟ್ಕೊಳ್ಬೇಕು, ನಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ಗ್ರಹ ದೋಷ, ಗ್ರಹ ಪೀಡ, ಶನಿದೋಷ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಒಂದಿದ್ದರೂ ಅಂತ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂತಹ ಪರಮ ಸ್ವರೂಪ, ಪರಮ ಕಾರುಣ್ಯ ಮೂರ್ತಿ ಲಕ್ಷ್ಮೀ ನೃಸಿಂಹ. ಅದಕ್ಕೆ ಭೂಮ್ಯಂತರಿಕ್ಷ ದಿವ್ಯಾನಾಂ ಗ್ರಹಾಣಾಂ ವಿನಿವಾರಣಂ ವೃಶ್ಚಿಕೋರಗ ಸಂಭೂತ. ನೋಡಿ, ಮತ್ತೆ ವಿಷ ಚಿಕಿತ್ಸೆಗೆ ಎಷ್ಟು ದೊಡ್ಡ ಪ್ರಾಶಸ್ತ್ಯ ವಹಿಸ್ತಾ ಇದ್ದಾನೆ ನರಸಿಂಹ. ವೃಶ್ಚಿಕ ಅಂದ್ರೆ ಸ್ಕಾರ್ಪಿಯೋ, ಉರಗ ಅಂದ್ರೆ ಸ್ನೇಕು, ಸಂಭೂತ ವಿಷಾಪಹರಣಂ ಪರಂ. ಆ ವಿಷಗಳನ್ನು ಅಪಹರಣ ಮಾಡುವುದರಲ್ಲಿ ಅತ್ಯಂತ ಪರಂ ಅಂದ್ರೆ ಶ್ರೇಷ್ಠ ನರಸಿಂಹ. ನೋಡಿ, ಬ್ರಹ್ಮಾಂಡ ಪುರಾಣದಲ್ಲಿ, ಆಯುರ್ವೇದದ ಚರಕ, ಸುಶ್ರುತ ಸಂಹಿತೆ, ವಾಗ್ಭಟ ಸಂಹಿತೆಗಳಲ್ಲಿ, ಗರುಡ ಅಗ್ನಿ ಪುರಾಣದಲ್ಲಿ ವಿಷ ಚಿಕಿತ್ಸೆಯಲ್ಲಿ ಹೇಳಿರುವಂತಹ ನರಸಿಂಹ ತತ್ವ ಹೇಳಿ ಎಲ್ಲವೂ ಒಂದೇ ಸಿದ್ಧಾಂತವನ್ನೇ ಹೇಳುವಂಥದ್ದು. ಯಾಕೆ? ಇವತ್ತಿನ ದಿನ ಆ ತತ್ವವನ್ನು ನಾವು ಆವಿಷ್ಕಾರ ಮಾಡಿದ್ವಿ. ಒಟ್ಟು ವಿಷ, ಯಾವುದೇ ಒಂದು ವಿಷ ಜಂತು ನಾವು ನೋಡಿದ ತಕ್ಷಣ ನಮ್ಮ ಬುದ್ಧಿಗೆ ಫಸ್ಟ್ ಸ್ಮರಣೆ ಆಗ್ಬೇಕಾಗಿರುವಂಥದ್ದು ನರಸಿಂಹ ಸ್ವಾಮಿ. ಅದಕ್ಕೆ ಆ ಸ್ಮರಣೆ ಆಗ್ಬೇಕು ಅಂದ್ರೆ ನರಸಿಂಹನ್ ಬಗ್ಗೆ ಗೊತ್ತಿರ್ಬೇಕು, ಅಥವಾ ಆ ಪುರುಷ ಸಿಂಹನ್ ಬಗ್ಗೆ ಗೊತ್ತಿರ್ಬೇಕು.
ಆ ನಿಟ್ಟಿನಲ್ಲಿ ಇವತ್ತು ಪುರುಷ ಸಿಂಹಾಯುರ್ವೇದ ಅನ್ನೋ ಶೀರ್ಷಿಕೆಯಲ್ಲಿ ಪುರುಷ ಸಿಂಹನ ಅಗಾಢ ತತ್ವವನ್ನು, ಆ ದೈವ ವಿಪರ್ಶಯ ತತ್ವವನ್ನು ನಾವು ನೋಡಿರುವಂತದ್ದು ಅಂತ ಹೇಳ್ತಾ, ಈ ಫಲಶ್ರುತಿಯನ್ನು ಬರ್ದಿಟ್ಕೊಂಡ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಅಂತ ಎಲ್ಲ ಹೇಳ್ತಾ, ಗರ್ಜಂತಂ ಗರ್ಜಯಂತಂ ನಿಜಭುಜ ಪಟಲಂ ಸ್ಫೋಟಯಂತಂ ಹಠಂತಂ ರೂಪ್ಯಂತಂ ತಾಪಯಂತಂ ದಿವಿ ಭುವಿ ದಿತಿಜಂ ಕ್ಷೇಪಯಂತಂ ಕ್ಷಿಪಂತಂ ಕ್ರಂದಂತಂ ರೋಷಯಂತಂ ದಿಶಿ ದಿಶಿ ಸತತಂ ಸಂಹರಂತಂ ಭರಂತಂ ವೀಕ್ಷಂತಂ ಘೂರ್ಣಯಂತಂ ಶರಣಿಕರಶತೈರ್ ದಿವ್ಯ ಸಿಂಹಂ ನಮಾಮಿ ಅಂತ ಆ ದಿವ್ಯ ಸಿಂಹನಾಗಿರುವಂತಹ, ಪುರುಷ ಸಿಂಹನಾಗಿರುವಂತಹ ನರಸಿಂಹನಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀ ಬ್ರಹ್ಮಾಂಡ ಪುರಾಣೇ ಪ್ರಹ್ಲಾದೋಕ್ತಂ ಶ್ರೀ ನರಸಿಂಹ ಕವಚಂ ಸಂಪೂರ್ಣಂ ಅಂತ ಹೇಳ್ತಾ ಪುರುಷ ಸಿಂಹಾಯುರ್ವೇದವನ್ನು ಸಮಾಪ್ತ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು, ಸ್ವಸ್ತಿ. ನೋಡಿ, ಇದರಲ್ಲಿ ನೀವು ಗಮನಿಸಿದ್ರೆ ಒಂದೊಂದು ಅವಯವಗಳನ್ನು ಯಾವುದಾದ್ರು ರಕ್ಷಣೆ ಮಾಡಬೇಕಾಗಿರುವಂತಹ ನಾಮಗಳು ಅಂತ ಸೂಚನೆ ಮಾಡಿದ್ದೀವಿ. ಅರ್ಥ ಆಯ್ತಾ? ಇವತ್ತು ಮಾಡಿರುವಂತದ್ದನ್ನ ತಮ್ಗೆಲ್ಲರಿಗೂ ಶೇರ್ ಮಾಡ್ತೀವಂತೆ. ಇದನ್ನ ನೋಡಿ ಎಲ್ಲರೂ ಪಾರಾಯಣನು ಮಾಡಬೇಕಾಗಿರುವಂತದ್ದು. ಓಕೆ. ಸರ್ವಂ ಶ್ರೀ ಪುರುಷ ಸಿಂಹ ಪಾದಾರವಿಂದಾರ್ಪಣಮಸ್ತು, ಸ್ವಸ್ತಿ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಸಮಾಪ್ತ ಮಾಡೋಣ. ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು, ಸ್ವಸ್ತಿ. ಏನಾದರೂ ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಸಮಾಪ್ತ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಾಸತ್ಯ ಜಯನಾಸತ್ಯ ಜಯ ಜಯನಾಸತ್ಯ, ಶ್ರೀನಾಸತ್ಯ ಜಯನಾಸತ್ಯ ಜಯ ಜಯನಾಸತ್ಯ, ಶ್ರೀನಾಸತ್ಯ ಜಯನಾಸತ್ಯ ಜಯ ಜಯನಾಸತ್ಯ, ಶ್ರೀದಸ್ರ ಜಯ ದಸ್ರ ಜಯ ಜಯ ದಸ್ರ, ಶ್ರೀದಸ್ರ ಜಯ ದಸ್ರ ಜಯ ಜಯ ದಸ್ರ, ಶ್ರೀದಸ್ರ ಜಯ ದಸ್ರ ಜಯ ಜಯ ದಸ್ರ. ಕೃಷ್ಣಾರ್ಪಣಮಸ್ತು.